ಮಹಿಳೆ ಯಾರಿಗೂ ಕಮ್ಮಿ ಅಲ್ಲ. ಮಹಿಳೆಯನ್ನ ಅಬಲೆ ಅಂತ ಹಿರಿಯರು ಮೋಸ್ಟ್ಲಿ ಸ್ವಲ್ಪ ತಪ್ಪಾಗಿ ಬರ್ದಿರ್ಬೋದು. ಯಾಕಂದ್ರೆ ಮಹಿಳೆ ಯಾರಿಗೂ ಕಮ್ಮಿ ಇಲ್ಲ. ಮಹಿಳೆ ತಾಯಿಯಾಗಿ, ಹೆಂಡತಿಯಾಗಿ ಎಲ್ಲ ರೀತಿಯಲ್ಲಿ ಶ್ರೇಷ್ಠತೆ ಇರುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅಂತಹ ಒಬ್ಬ ಧೀರ ಮಹಿಳೆ ಮೇಡಮ್ ನಮಸ್ಕಾರ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ನಮ್ದೊಂದು ಫೌಂಡೇಶನ್ ಇದೆ. ಸ್ಫೂರ್ತಿ, ನಾವು ಜನರ ಬಾಳಿಗೆ ಸ್ಫೂರ್ತಿ ತುಂಬುವಂತ ಕೆಲಸವನ್ನು ಲಯನ್ಸ್ ಸದಸ್ಯರಾಗಿ ಮಾಡುವಂಥದ್ದು. ಸ್ಫೂರ್ತಿ, ಮಹಿಳೆಯರಿಗೆ ಅವಕಾಶ ಸಿಗುವುದಿಲ್ಲ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಸ್ಪೆಷಲ್ ಸಂಚಿಕೆಯಲ್ಲಿ ನಿಮಗೆ ಹಾರ್ದಿಕವಾಗಿ ಸ್ವಾಗತ. ವೀಕ್ಷಕರೇ, ನಮ್ಮೂರು ಎಕ್ಸ್ಪ್ರೆಸ್ ಚಾನೆಲ್ ಅಂದ ತಕ್ಷಣ ಎಲ್ಲರಿಗೂ ಒಂದು ವಿಶೇಷ ಸೆಗ್ಮೆಂಟ್ ಜೊತೆ ನಾವು ಯಾವಾಗಲೂ ಹೊಸದಾಗಿ ಬರ್ತೀವಿ ಅನ್ನೋ ಒಂದು ನಿರೀಕ್ಷೆ ಇರ್ತದೆ. ಅದೇ ತರ ಇವತ್ತು ನಮ್ಮೂರ ಸಾಧಕರು ಎನ್ನುವ ಈ ಸ್ಪೆಷಲ್ ಸೆಗ್ಮೆಂಟ್ ನಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿ ಜೊತೆ ನಾವಿದ್ದೇವೆ. ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ನಿಹಾಲ್ ಶೆಟ್ಟಿ ಜಕನ್ಮಕ್ಕಿ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಒಬ್ಬ ಸ್ಪೆಷಲ್ ವ್ಯಕ್ತಿ ಯಾರಪ್ಪ ಅಂದ್ರೆ, ಯೂಶುವಲಿ ನಾವು ಯಾವಾಗ್ಲೂ ರಾಜಕೀಯದವರಾಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಗಳಾಗಿರ್ಬೋದು, ಇಂಥವ್ರದ್ದೇ ನಾವು ಹೆಚ್ಚಾಗಿ ಇಂಟರ್ವ್ಯೂಸ್ ಎಲ್ಲ ತಗೊಳ್ತಾ ಇರ್ತೇವೆ. ಆದ್ರೆ ಇವತ್ತು ಒಬ್ಬ ಸಾಧಕರು ಅನ್ನೋದಕ್ಕಿಂತ ಸಾಧಕಿ. ಯಾಕಂದ್ರೆ ಮಹಿಳೆ ಯಾರಿಗೂ ಕಮ್ಮಿ ಅಲ್ಲ. ಮಹಿಳೆಯನ್ನ ಅಬಲೆ ಅಂತ ಹಿರಿಯರು ಮೋಸ್ಟ್ಲಿ ಸ್ವಲ್ಪ ತಪ್ಪಾಗಿ ಬರ್ದಿರ್ಬೋದು. ಯಾಕಂದ್ರೆ ಮಹಿಳೆ ಯಾರಿಗೂ ಕಮ್ಮಿ ಇಲ್ಲ. ಮಹಿಳೆ ತಾಯಿಯಾಗಿ, ಹೆಂಡತಿಯಾಗಿ ಎಲ್ಲ ರೀತಿಯಲ್ಲಿ ಒಬ್ಬ ಶ್ರೇಷ್ಠತೆ ಇರುವಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅಂತಹ ಒಬ್ಬ ಧೀರ ಮಹಿಳೆ, ದಿಟ್ಟ ಮಹಿಳೆ, ನೇರವಾಗಿ ಮಾತಾಡುವಂತಹ ಒಬ್ಬ ಸ್ಪೆಷಲ್ ವ್ಯಕ್ತಿಯನ್ನ ನಾನು ಇವತ್ತು ನಿಮಗೆ ಪರಿಚಯಿಸಿದ್ದೇನೆ. ವೀಕ್ಷಕರ, ಇವತ್ತು ನಮ್ಮ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂದ್ರೆ ಶ್ರೀಮತಿ ಸಪ್ನಾ ಸುರೇಶ್ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಫೈನ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮ ಈ ಬಿಸಿ ಶೆಡ್ಯೂಲ್ ನಲ್ಲಿ ನಮಗೆ ಫ್ರೀ ಆಗಿ, ಅಂದ್ರೆ ಸ್ವಲ್ಪ ಫ್ರೀ ಮಾಡ್ಕೊಂಡು ನಮ್ಗೆ ಟೈಮ್ ಕೊಟ್ಟಿದ್ರೆ ಬಹಳ ಖುಷಿ ಆಗ್ತಾ ಇದೆ. ವೀಕ್ಷಕರೇ, ಆಕ್ಚುಲಿ ತುಂಬಾ ಬಿಸಿ ಶೆಡ್ಯೂಲ್ ಇತ್ತು ಇವ್ರದ್ದು. ಬೆಳಗಿಂದನೂ ಇವ್ರು ಆ ಕಡೆ ಈ ಕಡೆ ತಿರುಗಾಟದಲ್ಲಿ ಇದ್ರು. ನಮಗೆ ಒಂದು ಹೋದ ವಾರದಿಂದ ಟೈಮ್ ಸಿಕ್ಲಿಲ್ಲ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಆದ್ರೆ ಇವತ್ತು ನೀವು ನಮಗೋಸ್ಕರ ಸ್ವಲ್ಪ ಫ್ರೀ ಮಾಡ್ಕೊಂಡು ನಿಮ್ಮ ಮನೆಗೆ ಕರೆದು ನಮ್ಮನ್ನ ಒಂದು ಅವಕಾಶ ಕೊಟ್ಟಿದ್ರ. ಮೊದಲಾಗಿ ಧನ್ಯವಾದ ನಿಮಗೆ. ಸಪ್ನಾ ಮೇಡಮ್, ನಾನು ಬಹುಶಃ ತುಂಬಾ ಇಂಟರ್ವ್ಯೂಸ್ ತಗೊಳ್ತಾ ಇರ್ತೇನೆ ಯಾವಾಗ್ಲೂ. ಆದ್ರೆ ತುಂಬಾ ಜನರ ಬೇಡಿಕೆ ಇತ್ತು, ನೀವೆಲ್ಲರದ್ದು ತಗೊಳ್ತೀರಾ, ಸಪ್ನಾ ಮೇಡಮ್ ಯಾಕೆ ಇನ್ನೂ ಮಾಡ್ಲಿಲ್ಲ, ಸಪ್ನಾ ಮೇಡಮ್ ಯಾಕೆ ಮಾಡ್ಲಿಲ್ಲ ಅಂತ. ಕಾರ್ಕಳಾಗಿ ಮಂಗಳೂರು ಎಲ್ಲೋದ್ರೂ ನಿಮ್ಮ ಹೆಸರೇ ಬರ್ತಾ ಇತ್ತು ನನಗೆ. ಸೊ ಈಗ ನೀವು ನಿಮ್ಮ ಹತ್ರ ನಾನು ಹೇಗೆ ಶುರು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೀವು ಯಾವ್ದ್ರಲ್ಲಿ ಇಲ್ಲ, ನಾನು ಜನರಿಗೆ ಯಾವ ಪೊಸಿಷನ್ ನಿಮ್ಮ ಬಗ್ಗೆ ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಲಯನ್ಸ್ ಕ್ಲಬ್ ಅಲ್ಲಿ ಇದ್ದೀರಾ, ರೋಟರಿ ಕ್ಲಬ್ ಅಲ್ಲಿ ಇದ್ದೀರಾ, ಮತ್ತೆ ನೀವು ಹೇಳ್ದಾಗೆ ಅದರಲ್ಲಿ ಇದ್ದೀರಾ. ತುಂಬಾ ಹಲವಾರು ಒಂದು ಜಾಗದಲ್ಲಿ ನಿಮ್ಮ ಹೆಸರನ್ನು ನೀವು ನೋಂದಾಯಿಸಿಕೊಂಡಿದ್ದೀರಾ ಆಲ್ರೆಡಿ. ಮೇಡಮ್, ಮೊದಲಾಗಿ ಹೇಗೆ ನಡೀತಿದೆ ನಿಮ್ಮ ಲೈಫ್ ಈಗ? ಈಗ ಖಂಡಿತ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಮಾಜ ಸೇವೆ ಅಂತ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಹಾಗಾಗಿ ಈಗ ಒಂದು ರಿಟೈರ್ಡ್ ಲೈಫ್ ಅಂತ ಹೇಳ್ತೇವೆ. ಯಾಕಂದ್ರೆ ಈಗ ಮಕ್ಕಳೆಲ್ಲ ಅವರವರ ಒಂದು ಹಂತಕ್ಕೆ ಸೆಟ್ಲ್ ಆದ್ಮೇಲೆ. ರಿಟೈರ್ಡ್ ಲೈಫ್ ಅಂದ್ರೆ ಏನು ಮೇಡಮ್? ರಿಟೈರ್ಡ್ ಲೈಫ್ ಅಂದ್ರೆ ನಾವು ಅಂದ್ರೆ ಜಾಬ್ ಅಲ್ಲಿ ಇದ್ದವರು ಒಂದು ಎಷ್ಟೋ ವರ್ಷ ದುಡ್ದು ಕಡೆಗೆ ಅದು ಒಂದು ಸಂತೃಪ್ತ ಒಂದು ವಿಶ್ರಾಂತಿ ಜೀವನ ಅಂತ ನಾವು ಹೇಳ್ತೀವಿ. ನಮ್ದು ರಿಟೈರ್ಡ್ ಲೈಫ್. ರಿಟೈರ್ಡ್ ಲೈಫ್ ಅಂತಲ್ಲ. ಈಗ ಮಕ್ಕಳು ಏನಂದ್ರೆ ಸಣ್ಣದಿರುವಾಗ ಮಕ್ಕಳ ಒಂದು ಪರಿಪಾಲನೆ ಮಾಡುವಂತದ್ದು ಜವಾಬ್ದಾರಿಗಳು ಇರ್ತದೆ. ಈಗ ಅವರು ಒಂದು ಹಂತಕ್ಕೆ ಸೆಟ್ಲ್ ಆಗಿದ್ದಾರೆ. ಸೊ ನಮ್ಗೆ ಈಗ ಸ್ವಲ್ಪ ಫ್ರೀ ಟೈಮ್ ಜಾಸ್ತಿ ಸಿಕ್ಕಿದ ಹಾಗೆ. ಹಾಗಾಗಿ ಎಲ್ಲ ಸಮಾಜ ಸೇವೆ ಏನು ಸಾಧ್ಯವಾಗ್ತದೆ ಅಷ್ಟು ಸಮಾಜ ಸೇವೆ ಮಾಡ್ತಾ ನಾನು ಒಂದು ಸಂತೃಪ್ತ ಜೀವನ ನಡೆಸ್ತಾ ಇದ್ದೇನೆ ಅಂತ ಹೇಳಿ ತುಂಬಾ ಸಂತೋಷವಾಗಿ. ಮೇಡಮ್, ನಿಮ್ಮ ಡೈರೆಕ್ಟ್ ಆಗಿ ಬಾಲ್ಯಕ್ಕೆ ಬರುವ, ನೀವು ಹುಟ್ಟಿದ್ದು ಎಲ್ಲಿ, ನಿಮ್ಮ ತಂದೆ ಯಾರು, ತಾಯಿ ಯಾರು, ಹೇಗೆ ನಿಮ್ಮ ಈ ಉಡುಪಿಯಲ್ಲಿ ನಿಮ್ಮ ಜೀವನ ಹೇಗೆ ಸ್ಟಾರ್ಟ್ ಆಯ್ತು? ಹುಟ್ಟಿ ಬೆಳೆದದೆಲ್ಲ ಉಡುಪಿಯಲ್ಲೇ ನಾವು ಹುಟ್ಟಿ ಬೆಳೆದದ್ದು. ಅಂದ್ರೆ ನನ್ನ ತಂದೆ ಮತ್ತೆ ತಾಯಿ ಇಬ್ರು ಪುತ್ತೂರು, ನೀವು ಕೇಳಿರ್ಬೋದು, ಪುತ್ತೂರು ತಾಲೂಕು, ಸುಳ್ಯ ಪುತ್ತೂರು ಅಂತ ನಾವು ಅಲ್ಲಿ ಅವರದ್ದು ಎಲ್ಲ ಅಲ್ಲಿ. ಆದ್ರೆ ನನ್ನ ತಂದೆ 1970ರಲ್ಲಿ ಉಡುಪಿಗೆ ಬಂದು ಸೆಟ್ಲ್ ಆದ್ರು. ಯಾಕಂದ್ರೆ ಉಡುಪಿಗೆ ಬಂದು ಸೆಟ್ಲ್ ಆದ್ರು. ಅಂದ್ರೆ ಅವರು ಒಂದು LIC ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಉಡುಪಿಯ ಒಂದು ಸಂಸ್ಥೆಯಲ್ಲಿ ಅವರು 1970ಕ್ಕೆ ಬಂದು ಉಡುಪಿಯಲ್ಲಿ ನಾವು ಸೆಟ್ಲ್ ಆದೆವು. ಸೊ ಅವರು ಹುಟ್ಲಿಲ್ಲ, 70ಕ್ಕೆ ಅವ್ರು ಬಂದು ಸೆಟ್ಲ್ ಆದದ್ದು. ಆಮೇಲೆ ಅವರು ಹೇಗಂದ್ರೆ ನಾನು ಹೇಳುದಾದ್ರೆ ಅವರು ಒಂದು ಕಮ್ಯುನಿಸ್ಟ್. ಅವರು ಕಮ್ಯುನಿಸ್ಟ್ ಒಂದು ಚಳವಳಿ ಮತ್ತೆ ಎಲ್ಲ ಈ ವರ್ಕರ್ಸ್ ಯೂನಿಯನ್ ಏನಿರ್ಬೋದು, ಈಗ ಬಿಡಿ ವರ್ಕರ್ಸ್ ಇರ್ಬೋದು ಅಥವಾ ಈ
ಏನು ನಾವು ಹೇಳ್ತೇವೆ ಅದರಲ್ಲೆಲ್ಲ ಅವರು ನೀಡಿದದ್ದು. ಮತ್ತೆ LIC ಯ ಒಂದು ಆಗ ಜನರಲ್ ಸೆಕ್ರೆಟರಿ ಅಂತ ಹೇಳ್ತೇವೆ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಒಂದು ಯೂನಿಯನ್ ಅನ್ನು ಕಟ್ತಾರೆ ಖಂಡಿತ. ಹಾಗೆ LIC ಯ ಒಂದು ಯೂನಿಯನ್ನಿನ ಜನರಲ್ ಸೆಕ್ರೆಟರಿ ಆಗಿ ಬಹಳಷ್ಟು ವರ್ಷ ಅವ್ರು ಕೆಲಸ ಮಾಡಿದವರು. ಹಾಗಾಗಿ ಅವರು ಕೆಲಸಕ್ಕೆ ಸೇರಿದ್ದು ಇಲ್ಲೇ, ಅವರ ಉದ್ಯೋಗದಿಂದ ವಿಶ್ರಾಂತಿಯನ್ನು ರಿಟೈರ್ಡ್ ತಕೊಂಡದ್ದು ಉಡುಪಿಯಲ್ಲಿ. ಯಾಕಂದ್ರೆ ಅವರು ಮುಂದೆ ಉನ್ನತ ಪದವಿಯನ್ನು ಅವರು ಆಕಾಂಕ್ಷೆ ಪಡೆದವರಲ್ಲ. ಯಾಕಂದ್ರೆ ಅವ್ರು ಈ ವರ್ಕರ್ಸ್ ಯೂನಿಯನ್ ಇರ್ಬೋದು ಅಥವಾ LIC ಯೂನಿಯನ್ ಅಲ್ಲಿ ಒಂದು ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷ ಸೇವೆ ಮಾಡಿದವರು. ನನಗೆ ಟ್ರಾನ್ಸ್ಫರ್ ತಕೊಂಡ್ರೆ ಬೇರೆ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡಿದ ಅಥವಾ ವರ್ಗಾವಣೆ ಆದ್ರೆ ಇದರಲ್ಲಿ ನನಗೆ ದುಡಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಎಂಬ ನಿಟ್ಟಿನಲ್ಲಿ ಉಡುಪಿಯಲ್ಲಿ ವಾಸ್ತವ್ಯವನ್ನು ಮಾಡಿದಂತ. ಮೊದಲಿಗೆ ನೀವು ಕೇಳಿರ್ಬೋದು ಹಿರಬಾಗ್ ಅಂತ, ಅಲ್ಲಿ ಒಂದು ಉಡುಪಿಯ ಒಂದು ಪ್ರದೇಶದಲ್ಲಿ ಹಿರಬಾಗ್ ಅಂತ ಹೇಳುವಂತ ಅಲ್ಲಿ ಒಂದು 40-50 ಮನೆಗಳು, ಒಂದು ವಟಾರ. ಈಗ ಮೊದಲೆಲ್ಲ ನಾವು ವಟಾರ ಅಂತ ಹೇಳ್ತೇವೆ, ತುಂಬಾ ಮನೆಗಳು ಹತ್ರ. ಸೊ ಅಂತ ಒಂದು ವಟಾರದಲ್ಲಿ ಅವರು ಇದ್ರು. ಸೊ ನಾನು ಒಂದು 10th ಸ್ಟ್ಯಾಂಡರ್ಡ್ಗೆ ಹೋಗೋ ತನಕವು ನಾವು ಅಲ್ಲೇ ನಮ್ಮ ಶಾಲೆ ಲೈಫ್ ಇರ್ಬೋದು ಎಲ್ಲವನ್ನು ಅಲ್ಲಿ ಕಳೆದಂಥದ್ದು. ತದನಂತರ ಅಂಬಲ್ಪಾಡಿಗೆ ಬಂದು ಅಲ್ಲಿ ಅವರು ಸ್ವಂತ ಮನೆಯನ್ನು ಕಟ್ಟಿದ್ರು. ತದನಂತರದ ನಮ್ಮ ಶಾಲಾ ಜೀವನ ಇರ್ಬೋದು, ಕಾಲೇಜು ಜೀವನಗಳು ಅಲ್ಲಿ ನಡೆದದ್ದಂತು. 1995ರಲ್ಲಿ ಸುರೇಶ್ ಪ್ರಭು ಅಂತ ನನ್ನ ಗಂಡ, ಅವರನ್ನು ನಾನು ವಿವಾಹವಾದದ್ದು 1995. ನಿಮ್ಮ ಗಂಡ ಏನ್ ಮಾಡ್ಕೊಂಡಿದ್ರು? ಅವರು ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ನಾನು ಪ್ರತಿಷ್ಠಿತ ಬಂಟ ಮನೆತನದವಳು. ಆದ್ರೆ ಮದುವೆ ಆದದ್ದು ನಾನು GSP ಸಮಾಜ, ಯಾಕಂದ್ರೆ ನಮ್ದೊಂದು ಲವ್ ಮ್ಯಾರೇಜ್. ಸೊ ನಾವು ಮದುವೆಯಾಗಿ ನಾನು 1992ರಲ್ಲಿ ನನ್ನ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ನನ್ನ ಬಿಕಾಮ್ ಗ್ರಾಜುಯೇಷನ್ ಅನ್ನು ಮುಗಿಸಿದ ನಂತರ ಸ್ವಾಭಾವಿಕವಾಗಿ ಈಗಿನ ತರ ಆಗ ಕೆಲಸ ಇರ್ಲಿಲ್ಲ. ಆಗ ನಾವು ಒಂದು ಅಕೌಂಟೆಂಟ್ ಆಗ ನಾವು ಬಿಕಾಮ್ ಗ್ರಾಜುಯೇಟ್ ಆದ ಕಾರಣ ಏನಾದ್ರೂ ಒಂದು ಟೈಮ್ ಪಾಸ್, ಮನೆಯಲ್ಲಿ ಕುತ್ಕೊಳ್ಳೋ ಬದಲು ಕೆಲಸ ಬೇಕಂತ ಹೇಳಿದಾಗ ಇಲ್ಲಿ ಒಂದು ಆಗ ನೀವೇನ್ ಹೇಳ್ತೀವಿ ಸ್ಟೇಟ್ ಲಾಟ್ರಿಗಳೆಲ್ಲ ಇತ್ತು. ಸೊ ಅವರದೊಂದು ಹೋಲ್ಸೇಲ್ ಡೀಲರ್ಶಿಪ್ ಇತ್ತು. ಈಗ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಎಲ್ಲ ಬ್ಯಾನ್ ಆಗಿದೆ. ಆಗ ಅಲ್ಲಿ ಆ ಸಂಸ್ಥೆಗೆ ಒಂದು ಅಕೌಂಟೆಂಟ್ ಆಗಿ ಬೇಕು ಅಂತ ಸೇರಿದ್ರು. ಆಗ ನೀಡುವಂತ ಸಂಬಳ ಇದ್ದದ್ದು 1,500 ರೂಪಾಯಿ. ಅಂದ್ರೆ ಆಗಕ್ಕೆ ಅದೇ ಹೆಚ್ಚು. ಸಂಬಳಕ್ಕೋಸ್ಕರ ನಾವು ಕೆಲಸಕ್ಕೆ ಹೋದದಲ್ಲ, ನಮ್ಗೆ ಏನಾದ್ರೂ ಒಂದು ಅನುಭವ ಆಗ್ತದೆ. ಅಲ್ಲಿ ನನ್ಗೆ ಸುರೇಶ್ ಪ್ರಭು ಅವರ ಪರಿಚಯ ಆಯ್ತು. ಪರಿಚಯ ಆದ ಮೇಲೆ ಮತ್ತೆ 1995ರಲ್ಲಿ ನಾವು 95ರಿಂದ ಅಂದ್ರೆ ಈಗ ಒಂದು 30 ವರ್ಷದ ಸತತ ಜೀವನವನ್ನು ನಾವು ಖುಷಿ ಇದೆ, ನಿಮಗೆ ಸಂತೃಪ್ತಿ ಇದೆ ಖಂಡಿತ. ಆಮೇಲೆ ಅವರು ಕೋಟದವರು, ನೀವು ಕೇಳಿರ್ಬೋದು, ಕೋಟ ಅಮೃತೇಶ್ವರಿ ಕೇಳಿದ್ದೀರಿ, ಹಲವು ಮಕ್ಕಳ ತಾಯಿ ಅಲ್ಲಿ ಅವರು. ಬಟ್ ಅವರ ಒಬ್ರು ಮಾವ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರೊಟ್ಟಿಗೆ ಇವರು ಅವ್ರು ಕೂಡ ಅಕೌಂಟೆಂಟ್ ಆಗಿ ಒಂದು ಕೆಲಸ ಬಂದಿದ್ರು. ಅಲ್ಲಿ ನಮ್ಮ ಸಂಸ್ಥೆ ಮತ್ತು ಅವರ ಸಂಸ್ಥೆಗೆ ಒಡನಾಟ ಇದ್ದ ಕಾರಣ ಅಲ್ಲಿ ಅವರು ಬರ್ತಾ ಇದ್ರು. ಸೊ ಅಲ್ಲಿ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಸ್ವಾಭಾವಿಕ ಮನೆಯಲ್ಲಿ ಗೊಂದಲಗಳು ಇದ್ದೇ ಇರ್ತದೆ. ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾ ಇದ್ದಾರೆ ಅಂದ್ರೆ ಈಗ ಸ್ವಾಭಾವಿಕ ಆಗಿದೆ. ಆದ್ರೆ ಆಗ ಎಲ್ಲ ಇಂಟರ್ ಕಾಸ್ಟ್ ಅಂದ್ರೆ ಅದು ಒಂದು ಮನೆತನದಲ್ಲಿ 1-2 ಆಗ ಅಂತ ಇತ್ತು. ಕಡೆಗೆ ನನ್ನ ಮನೆಯಲ್ಲಿ ಒಪ್ಪಿಗೆ, ನನ್ನ ತಾಯಿ ಸ್ವಲ್ಪ ಆಕ್ಷೇಪ. ನಿಮ್ಮ ಮನೆಯಲ್ಲಿ ಮುಂಚೆ ಆಗಿತ್ತಾ ಇಂಟರ್ ಕಾಸ್ಟ್? ಇರ್ಲಿಲ್ಲ, ಅಂದ್ರೆ ನನ್ನ ತಂದೆಯ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಆಗಿದ್ರು. ಬಟ್ ನಾನು ನನ್ನ ಮನೆಗೆ ಹಿರಿಯ ಮಗಳು, ನನ್ಗೆ ಒಬ್ಳು ತಂಗಿ ಇದ್ಲು, ತಮ್ಮ ಇದ್ದ ಒಬ್ಳು ತಂಗಿ ಇದ್ಲು. ಸೊ ನಮ್ಮ ಮನೆಯಲ್ಲಿ ನಂದು ಪ್ರಥಮ. ಮತ್ತೆ ನಮ್ಮ ತಂದೆ ಸ್ವಲ್ಪ ನಾನು ಹೇಳಿದಾಗ ಅವರು ಕಮ್ಯುನಿಸ್ಟ್, ಅವರಂದ್ರೆ ಸ್ವಲ್ಪ ಬೋಲ್ಡ್ ಇದ್ರು, ನಡೀತದೆ. ತಾಯಿಗೆ ಸ್ವಲ್ಪ ಆಕ್ಷೇಪ ಇತ್ತು ಮನೆಯವರದ್ದೆಲ್ಲ. ನಮ್ಮ ಬಂಟ ಸಮುದಾಯದಲ್ಲಿ ಸ್ವಲ್ಪ ಪ್ರತಿಷ್ಠೆ ಇರುತ್ತದಲ್ಲ. ಕಡೆಗೆ ಒಪ್ಪಿ ನನ್ನ ಗಂಡನ ಮನೆಯವರ ಹತ್ರ ಎಲ್ಲ ಮಾತಾಡಿ ಕಡೆಗೆ ಕಟೀಲು ದೇವಸ್ಥಾನದಲ್ಲಿ ಬಂಟ ಸಮುದಾಯದ ರೀತಿಯಲ್ಲಿ ನನ್ಗೆ ಮದುವೆ ಮಾಡಿಕೊಂಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಮಾಡಿಕೊಟ್ಟು, ಹಿಂದೂ ಸಂಪ್ರದಾಯ ನಮ್ಮ ಅಂದ್ರೆ ಬಂಟ ಸಮುದಾಯ, ಯಾಕಂದ್ರೆ ಎಲ್ಲ ಸಮುದಾಯದಲ್ಲಿ ಒಂದೊಂದರ ಪದ್ಧತಿಗಳು ಇರ್ತದೆ. ಸೊ ಆ ಬಂಟ ಸಮುದಾಯದ ಪ್ರಕಾರ ಮದುವೆ ಮಾಡಿಕೊಟ್ರು. ಮತ್ತೆ ನನ್ನ ಗಂಡ ಕೂಡ ಉಡುಪಿಯಲ್ಲೇ ನೆಲೆಸಿದ್ರು. ಆಮೇಲೆ ನಾವು ನಮ್ಮ ವಿವಾಹ ಜೀವನವನ್ನು ಮುಂದುವರಿಸಿದೆವು. ಮತ್ತೆ 2 ಸಂಸಾರಗಳು ಒಟ್ಟಾಗಿ ನಾವೀಗ. ಆಕ್ಚುಲಿ ನೀವಾಗಿ ಹೇಳಿದ್ರಿ ಲವ್ ಅಂತ, ಈ ಪ್ರೀತಿಗೆ ಹೇಗೆ ಬಿದ್ರಿ ನೀವು? ಈ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಪ್ರೀತಿಗೆ ಹೇಗೆ ಬಿದ್ದೆ ಅಂತ, ಯಾಕಂದ್ರೆ ಅವರು ಆಫೀಸಿಗೆ ಬರ್ತಾ ಇದ್ರು. ಏನಂದ್ರೆ ಒಂದು ವಿಶೇಷ ಏನಂದ್ರೆ ನಮ್ಗೆ ಫೋನ್ ಆಗ ಮೊಬೈಲ್ಗಳೆಲ್ಲ ಇರ್ಲಿಲ್ಲ, ಲ್ಯಾಂಡ್ ಲೈನ್ ಫೋನ್ಗಳು. ಆ ಕಾಲದಲ್ಲಿ ಲ್ಯಾಂಡ್ ಲೈನ್ ಫೋನ್ಗಳು ಜಾಸ್ತಿ ಇದ್ದದ್ದು. ಸೊ ಏನೇ ನಮ್ಮ 2 ಸಂಸ್ಥೆಗಳು ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ದೇವೆ, ಅವರ ಆಫೀಸ್ ಇರ್ಬೋದು, ನಮ್ಮ ಆಫೀಸ್ ಇರ್ಬೋದು, ಫೋನಿನಲ್ಲಿ ನಾವು ಸಂಭಾಷಣೆ ಮಾಡ್ತಾ ಇದ್ದೆವು. ಅಲ್ಲಿ ನಾನು ಒಂದು ಮುಖ್ಯ ಅಕೌಂಟೆಂಟ್ ಆದ ಕಾರಣ ಯಾವುದೇ ಫೋನ್ ಕಾಲ್ಸ್ ಬಂದ್ರೆ ನಮ್ಮ ಬಾಸ್ ಇಲ್ಲದಾಗೆಲ್ಲ ನಮ್ಗೆ ಅದು ಎತ್ತಲಿಕ್ಕೆ ಅವಕಾಶ ಇತ್ತು. ಸೊ ಅವರಿಗೆ ಆ ವಾಯ್ಸ್ ಕೇಳಿ ಎಲ್ಲಿಯೋ ಇವರ ಒಂಥರ ಆ ವಾಯ್ಸ್ ಅಲ್ಲಿ ಅಟ್ರಾಕ್ಷನ್ ಆಯ್ತು ಅಂತ ಅವ್ರು ಹೇಳ್ತಾರೆ. ಸೊ
ಎಲ್ಲ ಏನ್ ಆಫೀಸಿನ ವಿಷಯಗಳಲ್ಲಿ ನಾವು ಮಾತಾಡ್ತಾ ಇದ್ದೆವು. ಮತ್ತೆ ಮತ್ತೆ ಫೋನಿನ ಸಂಭಾಷಣೆಗಳು ಜಾಸ್ತಿ ಆಯ್ತು. ಮಧ್ಯಾಹ್ನದ ಹೊತ್ತು ಬಾಸ್ ಊಟಕ್ಕೆ ಹೋದಾಗ ಅವರ ಬಾಸಸ್ ಊಟಕ್ಕೆ ಹೋಗ್ತಾ ಇದ್ರು. ಆಗ ನಮ್ಗೆ ಅಲ್ಲಿ ಸ್ವಲ್ಪ ಅಂದ್ರೆ ಪ್ರೈವೇಸಿ, ಬೇರೆ ಸ್ಟಾಫ್ಸ್ ಎಲ್ಲ ಇರ್ತಿತ್ತು, ಬಟ್ ಸ್ಟಿಲ್ ಒಂದು ಬಾಸ್ ಇಲ್ಲದಾಗ ಸ್ವಲ್ಪ ಹೌದು ಫೋನಲ್ಲೇ ಮಾತುಕತೆ ನಡೀತಾ ಇತ್ತು. ಅವರನ್ನ ನಾನ್ ನೋಡಿರ್ಲಿಲ್ಲ, ನನ್ನನ್ನು ಅವ್ರು ನೋಡಿರ್ಲಿಲ್ಲ. ಆಮೇಲೆ ಒಂದು ದಿನ ಅವರು ಹೇಳಲಿಲ್ಲ ನಂಗೆ, ಅವ್ರು ಯಾರಂತಾನೂ ಗೊತ್ತಿರ್ಲಿಲ್ಲ, ಆಗ ಮೊಬೈಲ್ಗಳೆಲ್ಲ ಇರ್ಲಿಲ್ಲ. ಆಮೇಲೆ ಒಂದು ದಿನ ಅವ್ರಿಗೆ ಆಯ್ತಂತ ಇವ್ರನ್ನ ನೋಡ್ಬೇಕು, ಫೋನಲ್ಲೇ ನಾವು ಮಾತಾಡ್ತಾ ಇದ್ದೇವೆ, ಯಾರು ಇರ್ಬೋದು ಹೇಗಿರ್ಬೋದು ನೋಡ್ಬೇಕಂತ. ಆಮೇಲೆ ಒಂದ್ಸತಿ ಅವರು ನಮ್ಮ ಆಫೀಸಿಗೆ ಅಂದ್ರೆ ಜಸ್ಟ್ ಬಂದಿದ್ರು, ಬಂದು ನೋಡಿದ್ರು. ಆಮೇಲೆ ಒಂದು ದಿನ ಅವ್ರು ನನ್ಗೆ ಹೀಗೆ ಹೇಳಿದ್ರು, ನಾನೊಂದು ಹುಡುಗಿಯನ್ನು ಇಷ್ಟಪಡ್ತಾ ಇದ್ದೀನಿ, ಸೊ ಹೇಗೆ ನಾನು ಅವಳನ್ನು ಪ್ರಪೋಸ್ ಮಾಡೋದು, ಯಾಕಂದ್ರೆ ನೀವು ಒಂದು ಹುಡುಗಿ, ಯಾವ ರೀತಿ ಪ್ರಪೋಸ್ ಮಾಡ್ಬೋದು ಅಂತ ಕೇಳಿದ್ರು. ಆಮೇಲೆ ಹೇಳಿದ್ರು ಎಲ್ಲಿಯಾರು ಒಂದ್ ಕಡೆ ಸಿಗುವ, ನನಗೇನಾದ್ರು ನೀವು ಯಾವ ರೀತಿ ಪ್ರಪೋಸ್ ಮಾಡ್ಬೋದು ಹೇಳಿ ಇರ್ಲಿಲ್ಲ. ಆಮೇಲೆ ಆವಾಗೆಲ್ಲ ನಮ್ಗೆ ಗೊತ್ತಿದ್ದ ಹಾಗೆ, ಯಾಕಂದ್ರೆ ಹೆಣ್ಣು ಮಕ್ಕಳಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಇತ್ತು, ಯಾಕಂದ್ರೆ ಹುಡುಗರ ಅಂದ್ರೆ ಹೋಗುವ ಹಾಗಿಲ್ಲ, ಇಲ್ಲ. ಮತ್ತೆ ನಾವು ಕಾಲೇಜಿಗೆ ಹೋಗುವಾಗ ಸಹ ನಮ್ಮ 4 ಗಂಟೆ ಕಾಲೇಜ್ ಬಿಡೋದು, 4:15ಕ್ಕೆ ಒಂದು ಬಸ್. ಆ ಬಸ್ಸಿಗೆ ಹತ್ತಿ ನಾವು 4:20ಕ್ಕೆ ಮನೆ, 4:25 ಅಮ್ಮ ಕೇಳ್ತಿದ್ರು 5 ನಿಮಿಷ ಲೇಟ್ ಆಯ್ತು, ಯಾಕೆ ಎಲ್ಲಿ ಹೋದ್ರಿ ಅಂತ ಹೇಳಿ. ಆತರ. ಹಾಗೆ ನಾನು 6 ಗಂಟೆ ತನಕ ನನ್ಗೆ ಆಫೀಸಲ್ಲಿ ಡ್ಯೂಟಿ ಇರ್ತಾ ಇತ್ತು. ಬೇಗ ಅವರು ಒಂದಿನ ನಾವು ಸಿಕ್ಕುವ ಅಂತ ಹೇಳಿದ್ರು. ಆ ದಿನ ಒಂದು ಬಾಸ್ ಹತ್ರ ಯಾಕಂದ್ರೆ 6 ಗಂಟೆ ನಾನು ಡ್ಯೂಟಿ ಬಿಟ್ಟು 6:15 ಮನೆಗೆ ಇರ್ಬೇಕು, ಅದಕ್ಕಿಂತ ಲೇಟ್ ಆದ್ರೆ ಅಲ್ಲಿ ಅಮ್ಮ ಕ್ವಶನ್ ಮಾಡ್ತಾರೆ ಎಲ್ಲಿ ಹೋದೆ ಅಂತ. ಅವ್ರ ಹತ್ರ ಪರ್ಮಿಷನ್ ಕೇಳಿ ನಾವು ವುಡ್ಲ್ಯಾಂಡ್ಸ್ ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ದು. ಹೋಟೆಲ್ ವುಡ್ಲ್ಯಾಂಡ್ಸ್ ಆಗ ಫೇಮಸ್ ಇತ್ತು. ಮೀಟ್ ಮಾಡಿದಾಗ ಅವರಲ್ಲಿ ಪ್ರಪೋಸ್ ಮಾಡಿದ್ರು. ಅಂದ್ರೆ ನಾನು ಹೇಳಿ ಯಾವ ರೀತಿಯೂ ಪ್ರಪೋಸ್ ಮಾಡ್ಲಿಲ್ಲ, ಅದೆಲ್ಲ ಏನು ಮಾಡ್ಲಿಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಅದು ಹೋಟೆಲ್. ಜಸ್ಟ್ ಕೂತ ಹೇಳಿದ್ರು, ನನ್ಗೆ ಯಾಕೋ ನಿನ್ನ ಹತ್ರ ಖುಷಿ ಆಗಿದೆ, ಹಾಗಾಗಿ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ ಅಂತ ಹೇಳಿ. ನಿಮ್ಮ ಅವಾಗಲೇ ಒಪ್ಪಿದ್ರ ನೀವು? ಇಲ್ಲ, ಅವಾಗಲೇ ಒಪ್ಲಿಕ್ಕಿಲ್ಲ. ಆಮೇಲೆ ನಾನು ಹೇಳಿದೆ ಆಯ್ತು, ನಾನು ಥಿಂಕ್ ಮಾಡಿ ಹೇಳ್ತೇನೆ. ಅಂದ್ರೆ ಮನೆಯಲ್ಲಿ ಹೇಳಲಿಕ್ಕೆ ಈಗ ಸಾಧ್ಯವೇ ಇಲ್ಲ, ಯಾಕಂದ್ರೆ ಆಗಿನ ಪರಿಸ್ಥಿತಿ ಆಗಿ. ಆಮೇಲೆ ಫೋನ್ ಮಾತುಕತೆಯಲ್ಲಿ ನಾವು ಸಂಭಾಷಣೆ ಮಾಡ್ತಾ ಇದ್ದೆವು. ಹೊರಗೆ ಮೀಟ್ ಮಾಡ್ಲಿಕ್ಕೆ ನಮ್ಗೆ ಹೆಚ್ಚು ಅವಕಾಶ ಇರ್ಲಿಲ್ಲ, ಯಾಕಂದ್ರೆ ಉಡುಪಿಯಲ್ಲಿ ಅದೇ ನನ್ನ ತಂದೆ ಒಂದು LIC ಇದ್ರು. ಸಾಧಾರಣ ಎಲ್ಲರಿಗೂ ತಂದೆಯ ಪರಿಚಯ ಇತ್ತು, ಯಾರಾದ್ರೂ ನೋಡಿದ್ರು ಹೇಳ್ತಾರೆ ನಿಮ್ಮ ಮಗಳು ಇಂತ ಹುಡುಗನೊಟ್ಟಿಗೆ ಎಲ್ಲ ಹೊರಗೆ. ಈಗಿನ ಇದೇ ಬೇರೆ ಆಗಿದೆ. ಈಗ ಆದ್ರೆ ಮಕ್ಕಳು ತುಂಬಾ ಫ್ರೀ ಆಗಿ ಫ್ರೆಂಡ್ಸ್ ಕೊಲೀಗ್ಸ್ ಅಂತ ನಾವು ಒಟ್ಟಿಗೆ ಹೋಗ್ತೇವೆ. ಹಾಗೆಲ್ಲ ಅದು ಬಹಳ ಅಪರೂಪ. ಯಾರಾದ್ರೂ ನೋಟ್ ಮಾಡ್ತಾರೆ ಅದೆಲ್ಲ. ಮತ್ತೆ ನಮ್ಮ ಒಬ್ರು ಕಸಿನ್ ಬ್ರದರ್ ಇಲ್ಲಿದ್ರು, ಅವರು ಇಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಅವರು ಸಹ ಅವರಿಗೆ ಕೆಲವು ಫ್ರೆಂಡ್ಸ್, ನಿಮ್ಮ ತಂಗಿ ಇವತ್ತಲ್ಲಿ ಇಂಥವನೊಟ್ಟಿಗೆ ಇದ್ಲ ಅಂತ. ಹಾಗಾಗಿ ನಮ್ಗೆ ಮೀಟ್ ಮಾಡ್ಲಿಕ್ಕೆ ಅದೊಂದು ಇದ್ದೇ ಇರುತ್ತದೆ. ನಾವು ಹೊರಗೆ ಮೀಟ್ ಆಗುದು ತುಂಬಾ ಬಹಳ ಕಮ್ಮಿ ಇತ್ತು. ಆಮೇಲೆ ಆಯ್ತು ಇದು ಪ್ರೀತಿ, ನಾವು ಮದುವೆ ಆಗುದಂತ ಇತ್ತು. ಆಮೇಲೆ ಏನಾಯ್ತಂದ್ರೆ ನನ್ನ ಬಾಸಿಗೆ ಈ ವಿಷಯ ಗೊತ್ತಾಯ್ತು. ಅವರು ನನ್ನ ಮನೆಗೆ ಹೇಳಿದ್ರು. ಅಂದ್ರೆ ಅವರು ಬಾಸ್ ಆಗಿ ಮಾತಾಡಿ ಹೇಳಲಿಲ್ಲ, ಅವರ ಹೆಂಡತಿಯ ಕೈಯಲ್ಲಿ ನನ್ನ ಮನೆಗೆ ಒಂದು ಫೋನ್ ಮಾಡಿಸಿದ್ರು. ಹೀಗೀಗೆ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳು ಹೀಗೀಗೆ ಒಂದು ಹುಡುಗನನ್ನು, ಅದಕ್ಕೆ ನಿಮ್ಮ ಜಾಗೃತಿಗೆ ನಾನು ನಿಮ್ಮ ಮನೆಗೆ ಹೇಳ್ತಾ ಇದ್ದೆ. ಅಂದ್ರೆ ಮನೆಗೆ ಅವ್ರು ಅಷ್ಟರವರೆಗೆ ನಮ್ಮ ಮನೆಯಲ್ಲೂ ಗೊತ್ತಿರ್ಲಿಲ್ಲ, ಇವರ ಮನೆಯಲ್ಲೂ ಗೊತ್ತಿರ್ಲಿಲ್ಲ. ಆಮೇಲೆ ನನ್ನ ತಂದೆ ಸಪೋರ್ಟ್ ಆಗಿ ಹೇಳಿದಲ್ಲ, ಅಲ್ಲ ನೀವು ಜಾಗ್ರತೆ ಮಾಡಿ, ಯಾಕಂದ್ರೆ ಹೌದು ಅಂದ್ರೆ ಹೀಗೆ ಉಂಟು, ಯಾಕೆ ನಿಮ್ಮ ಹೌದು ಇರ್ಬೋದು, ಜಾಗ್ರತೆ ಮಾಡಿ. ಮತ್ತೆ ನನ್ನ ತಂದೆ ಕೇಳಿದ್ರು. ಫಸ್ಟಿಗೆ ನಾನು ಇಲ್ಲ ಹೇಳಿದೆ, ಇಲ್ಲ ಯಾಕಂದ್ರೆ ಸಡನ್ ಆಗಿ ಹೌದು ನಾನು ಇಂಥ ಹುಡುಗ. ಮತ್ತೆ ಮನೆಯವರೆಲ್ಲ ಒಪ್ಪಿಗೆ ನೀಡಿ ಮತ್ತೆ ಮದುವೆ. ಅಂತೂ ಇಂತೂ 30 ವರ್ಷ ಮಾಡಿದ್ರಿ ಇನ್ನೇನಲ್ವಾ? ಒಂದು ಅದ್ಭುತವಾದ ಲವ್ ಸ್ಟೋರಿ ನೋಡಿ. ನಮ್ಮ ಲಯನ್ಸ್ ಕ್ಲಬ್ ನ ಎಲ್ಲ ಇದು ಗೊತ್ತ, ಎಲ್ಲರಿಗೂ ಸ್ಟೋರಿ ಗೊತ್ತಿರಲಿಲ್ಲ, ಸ್ಟೋರಿ ಹೆಚ್ಚಿನವರಿಗೆ ಗೊತ್ತಿರ್ಬೇಕಿಲ್ಲ, ಬಟ್ ಈಗೆಲ್ಲರಿಗೂ ನಾವು ಗೊತ್ತುಂಟು. ಹೀಗೆ ಸ್ವಲ್ಪ ಇಷ್ಟು ವಿಶಾಲವಾಗಿ ನೀವು ತಿಳಿಸಿದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಆ ಜಾತಿ ಈ ಜಾತಿ ಏನೂ ಅಲ್ಲ, ಮನಸ್ಸು ಒಬ್ಬೇ. ಮತ್ತೆ ಹೌದು, ಮನೆತನದ ಮರ್ಯಾದೆ ಹೋಗದಂತೆ ನಾವು ನೋಡ್ಕೊಳ್ಬೇಕು, ಅದು ನಮ್ಮ ಕರ್ತವ್ಯ. ಅದು ಬಂಟ ಸಮುದಾಯ ಆಗ್ಲಿ ಯಾವುದೇ ಸಮುದಾಯ ಆಗ್ಲಿ ಅಲ್ವಾ? ಆದ್ರೆ ತಂದೆ ತಾಯಿಯನ್ನು ಅವರಿಗೆ ಬೇಜಾರು ಮಾಡಿ ಅವರನ್ನು, ಯಾಕಂದ್ರೆ ನಮ್ಮ ತಂದೆ ತಾಯಿ ಮನಸ್ಸಲ್ಲಿ ಏನಂದ್ರೆ ನಾನು ಹಿರಿಮಗಳು, ಮನೆ ಹಿರಿಮಗಳು, ಹೀಗಾದ್ರೆ ತಮ್ಮ ಭಯ ಅಂತಲ್ಲ. ಮತ್ತೆ ಅವಳಿಗೆ ಪ್ರಪೋಸಲ್ ಬರುವಾಗ ಅಂದ್ರೆ ಅಕ್ಕ ಒಬ್ಳು ಇಂಟ್ರೆಸ್ಟ್ ಆಗಿದ್ದಾಳೆ ಆತರ. ಆದ್ರೆ ಸಾಧನೆ ಮಾಡ್ಬೇಕು ನೋಡಿ. ನಮ್ಮೂರ ಸಾಧಕರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಅದಕ್ಕೆ ಹೇಳಿದ್ದು, ಸಪ್ನಾ ಸುರೇಶ್ ಮೇಡಮ್ ನಮಗೆ ಒಂದು ಪರ್ಫೆಕ್ಟ್ ಚಾಯ್ಸ್ ಇವತ್ತಿನ. ಯಾಕಂದ್ರೆ ಲವ್ ಮ್ಯಾರೇಜ್ ತಪ್ಪಲ್ಲ, ಪ್ರೀತಿಸೋದು ತಪ್ಪಲ್ಲ, ಪ್ರೀತಿಸಿದ್ದಾರೆ, ಮದುವೆ ಆಗಿದ್ದಾರೆ. ಆದ್ರೆ ಇವತ್ತು ಯಾವ ಸ್ಥಾನಮಾನದಿಲ್ಲ. ಫಸ್ಟ್ ನಮ್ಮ ಜಿಲ್ಲೆಗೆ ಲೇಡಿ ಗವರ್ನರ್ ಆಗಿ ನೀವು ಬರ್ತಾ ಇದ್ದೀರಾ, ಇದು ಒಂದು ಹೆಮ್ಮೆಯ ವಿಚಾರ. ಖಾಲಿ ಲಯನ್ಸಿಗೆ ಅಂತಲ್ಲ, ಇಡೀ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ನೋಡಿ. ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ ಇವತ್ತಿಗೆ ನೀವು. ಈಗ ನಿಮ್ಮ ತಂದೆ ತಾಯಿ ಇದ್ದಾರಾ? ಅವರಿಗೆ ಈಗ ಹಳೆದೆಲ್ಲ ನೆನೆಸ್ಕೊಂಡು ಎಷ್ಟು ಹೆಮ್ಮೆ ಪಡ್ತಾರೆ. ಈಗ ತುಂಬಾ ಖುಷಿ ಆಗ್ತಿದೆ. ತುಳು ಪರಡದ ಪೆರ್ಮೆದ ವಿಚಾರ. ಎನ್ನ ಮಗಲ್ ಈತು ಒಂದು ಮಲ್ಲ ಸ್ಥಾನ ಬೈದಲ್ ಬಂದು ಮಲ್ಲ ಗ್ರೇಟ್ ವಿಚಾರ. ಓಕೆ ಮೇಡಮ್,
ಇದು ನಿಮ್ಮ ಲೈಫ್ ಆಯ್ತು. ನಿಮ್ಮ ಲೈಫ್ ಸ್ಟೋರಿ ಆಯ್ತು. ಈಗ ಲಯನ್ಸ್ ಕ್ಲಬ್ಗೆ ಬರುವ ಮೇಡಮ್, ಮದುವೆ ಆಯ್ತು, ಆ ಜಾಬ್ ಬಿಟ್ರ ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಜಾಬ್ ಬಿಟ್ಟೆ. ನನ್ನ ಹಸ್ಬೆಂಡ್ ಅದೇ ನಾವು ಎಲ್ಲ ಹಾಲ್ಸ್ ತುಂಬಾ ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ರು, ಮೈಸೂರು ಕರ್ನಾಟಕ ಸ್ಟೇಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಾವು ಮಾಡ್ತಾ ಇದ್ದೆವು. ಕಡೆಗೆ ನಾನು ನನ್ನ ಗಂಡನ ಬಿಸ್ನೆಸ್ ಅಲ್ಲಿ ನಾನು ಇನ್ವಾಲ್ವ್ ಮಾಡ್ಕೊಂಡು ನಾವು ಒಂದು ದೊಡ್ಡ ಗುಡ್ಡೆಯಿಲಾಗ ಮನೆ ಹುಡುಕೋದು, ಮದುವೆ ಆದ್ಮೇಲೆ ನಾವು ಬೇರೆ ಸಂಸಾರ ಮಾಡಬೇಕು. ಅಲ್ಲ, ಕೋಟದಲ್ಲಿ ಇತ್ತು. ಅಲ್ಲಿ ಇಲ್ಲ ಇಲ್ಲ, ನಾವು ಉಡುಪಿಯಲ್ಲಿ ಯಾಕಂದ್ರೆ ಕೋಟ ಅಂತ ಹೇಳಿ ಉಡುಪಿ ಆದ್ರೂ ಕೋಟ ಅಂತ ಹೇಳುದು ಒಂದು ಸಣ್ಣ ಊರು. ತಂದೆ ಮತ್ತೆ ಅಲ್ಲಿ ಹೋಗಿ ಮಾತಾಡಿದ್ರು, ಅವ್ರಿಬ್ರು ಇಷ್ಟಪಟ್ಟಿದ್ದಾರೆ, ನಾವು ಮದುವೆ ಮಾಡಿ ಕೊಡ್ಬೇಕಂತ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರ ತಂದೆ ತಾಯಿ ಒಬ್ರು ಅಕ್ಕ, ಯಾಕಂದ್ರೆ ಅಕ್ಕ ಯಾಕೆ ಬಂದಿದ್ರಂದ್ರೆ ನಿಮ್ಗೆ ಗೊತ್ತುಂಟು, ಬಂಟ ಸಮುದಾಯದಲ್ಲಿ ನಾವು ಹುಡುಗನ ಅಕ್ಕ ಅಥವಾ ತಂಗಿ ಆ ದಾರೆ ಇದು ಮಾಡುವಾಗ ಒಂದು ಕೈಯಲ್ಲಿ ಹಿಡ್ಕೊಂಡು ಹೋಗುವ ಸಂಪ್ರದಾಯ. ಸೊ ಇವ್ರ ಅಕ್ಕನನ್ನು ಅವ್ರು ಕರ್ಸಿದ್ರು, ಮತ್ತೆ ಒಬ್ರು ಅಣ್ಣ ಬಂದಿದ್ರು, ಅಷ್ಟೇ ಬಿಟ್ಟು ಅವ್ರು ಯಾರು ಫ್ಯಾಮಿಲಿಗೆ ಹೇಳಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಸ್ವಲ್ಪ ಅಂದ್ರೆ ಫಸ್ಟ್ ಅವರ ಮನೆಯಲ್ಲಿ ಅವರ ಮಗ ಫಸ್ಟ್ ಇಂಟರ್ ಕಾಸ್ಟ್. ನಿಮಗೆ ಮಾಮ ಇದ್ರ ಅಂದ್ರೆ ಅಮ್ಮನ ತಮ್ಮ ಯಾರಾದ್ರೂ ಇದ್ರ? ಅಮ್ಮನ ತಮ್ಮ ತೀರ್ಕೊಂಡಿದ್ರು. ನಮ್ಗೆ ಅದೊಂದು ನಮ್ಮ ಆಕ್ಚುಲಿ ನಮ್ಮ ಹಳೆಯ ಕಟ್ಟುಂಬ ಬಂಟ ಸಮುದಾಯದಲ್ಲಿ ನಮಕ್ ಮಾಮ ತಮ್ಮಲೆ ತಮ್ಮಲೆ ಮುಖ್ಯ ನಮಕ್ ಅವ್ರು ನಮ್ಮಲ್ಲ ಆ ಒಂದಿನ ಪ್ರಾಬ್ಲಮ್ ಇತ್ತು. ಒಳ್ಳೆದು, ಓಕೆ, ತೊಂದರೆ ಇತ್ತು. ಮೇಡಮ್, ಈಗ ನಿಮ್ಮ ಮದುವೆ ಆಯ್ತು, ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಬಂತು. ಹೀಗಿರುವಲ್ಲಿ ಈ ಲಯನ್ಸ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ನಿಮ್ಮ ಎಂಟ್ರಿ ಹೇಗೆ? ಅಂದ್ರೆ ಅದೇ ನಾನು ನಿಮಗೆ ಫಸ್ಟ್ ಹೇಳಿದೆ, ನಾನು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ನನ್ನ ಬಾಸ್ ಇದ್ರು. ಅದೇ ಬಾಸ್ ಅವರು ಒಂದು ಲಯನ್ಸ್ ಸಂಸ್ಥೆ, ಲಯನ್ಸ್ ಕ್ಲಬ್ ಪರ್ಕಳ ಎಂಬ ಒಂದು ಸಂಸ್ಥೆಯಲ್ಲಿ ಅವರು ಮೆಂಬರ್ ಆಗಿದ್ರು. ಅಂದ್ರೆ ಅವರು ಏನು ಸ್ಥಾನದಲ್ಲಿ ಅವರು ಆಗ ಒಂದು ಮೆಂಬರ್ ಆಗಿದ್ರು, ಲಯನ್ಸಿನ ಮೆಂಬರ್ ಆಗಿ. 95 ಮದುವೆ ಆದದ್ದು, ಜನವರಿಯಲ್ಲಿ ನಾವು ಮದುವೆ ಆದದ್ದು. ಸ್ವಲ್ಪ ಸಮಯ ನಾವು ನಮ್ದೇ ಬಿಸ್ನೆಸ್ ಅಲ್ಲಿ, ಆಗ ಅವರು ಒಂದು ದಿನ ಸಿಕ್ಕಿದಾಗ ನನ್ನ ಗಂಡನಿಗೆ ಕೇಳಿದ್ರು, ನೀವು ಬನ್ನಿ ಲಯನ್ಸ್ಗೆ ಜಾಯಿನ್ ಆಗಿ. ಯಾಕಂದ್ರೆ ಆಗ ಅವರೇ ಫಸ್ಟ್ ನಮ್ಮ ಇದ್ರನ್ನು ಮನೆಯವರಿಗೆ ತಿಳಿಸಿದವರು ಅವ್ರು. ಆದ್ರೆ ಅವರಿಗೆ ಸಿಟ್ಟೇನಿರ್ಲಿಲ್ಲ, ಯಾಕಂದ್ರೆ ನಾವು ಇಷ್ಟಪಟ್ಟಾಗಿದೆ ಏನಾದ್ರು. ಮತ್ತೆ ಅವರೇ ನಮ್ಮನ್ನ ಒಂದು ಕರೆದ್ರು, ಅವರ ಹೆಸರು ಹೇಳ್ಬೋದು, ರಾಧಾಕೃಷ್ಣ ಶೆಣೈ ಅಂತ. ಅವರು ಒಂದ್ಸತಿ ಕರೆದು ಹೇಳಿದ್ರು, ನೀವು ಬನ್ನಿ, ಇಲ್ಲಿ ಹೀಗೆ ಒಂದು ಲಯನ್ ಸಂಸ್ಥೆ ಉಂಟು, ನಿಮ್ಗೆ ಸಹ ಒಂದು ಅಪರ್ಚುನಿಟಿ ಸಿಗ್ತದೆ ಬೇರೆ. ಆಗ ಅಂದ್ರೆ ನಾವು ಮದುವೆ ಆಗಿ ಏನಾಯ್ತಂದ್ರೆ ಗಂಡನ ಮನೆಯಲ್ಲೂ ಅಷ್ಟು ಸಪೋರ್ಟ್ ಇರ್ಲಿಲ್ಲ. ಅಂದ್ರೆ ಇದ್ರಲ್ಲಿ ನನ್ನ ತಂದೆ ಹೇಗಿದ್ರು, ಅವ್ರೊಂದು LIC ಅಲ್ಲಿ ನಾವೇನಾದ್ರೂ ಉದ್ಯೋಗ ಅರಸಿಕೊಂಡು ಮಾಡ್ಬೇಕು. ಸೊ ನಾವು ಬಿಸಿ ನಮ್ಮ ಲೈಫ್ ಅನ್ನು ನಾವು ಹೇಗೆ ಸೆಟ್ ಮಾಡ್ಬೇಕು. ಆಗ ಅವ್ರು ಹೇಳಿದ್ರು, ಬನ್ನಿ, ನಿಮ್ಗೆಲ್ಲ ಸ್ವಲ್ಪ ಜನರ ಪರಿಚಯ ಆಗ್ತದೆ. ಈ ಲಯನ್ ಸಂಸ್ಥೆಗಳಿಗೆ ಸೇರಿದಾಗ ಬೇರೆ ಬೇರೆ ಜನರು, ನಮ್ಗೆ ಬೇರೆ ಬೇರೆ ಉದ್ಯೋಗದ ಜನರ ಪರಿಚಯ ಆಗ್ತದೆ, ಬನ್ನಿ ಅಂತ. ಸೊ ಆಗ ನಾನು ಮತ್ತೆ ಇವರು ಒಂದು ಫಂಕ್ಷನ್ ಇತ್ತು, ಅಲ್ಲಿ ನೀವು ಬರ್ಬೇಕು, ಲಯನ್ಸ್ ಫಂಕ್ಷನ್ ಉಂಟು, ಬನ್ನಿ ಅಂತ ಕರೆದಿದ್ರು. ಸೊ ನಾವು ಆಗ ಗಂಡ ಹೆಂಡತಿ ಇಬ್ಬರೇ ಇದ್ದದ್ದು, ಆಗ ಮಕ್ಕಳಾಗಿರ್ಲಿಲ್ಲ. ಸೊ ನಾವಿಬ್ರು ಅಲ್ಲಿ ಹೋದಾಗ ನೀವು ಒಂದು ಈ ಲಯನ್ಸ್ ಕ್ಲಬ್ ಪರ್ಕಳಕ್ಕೆ ಮೆಂಬರ್ ಆಗಿ ಬರ್ಬೇಕು ಅಂತ ಹೇಳಿದ್ರು. ಅಲ್ಲಿ ಗೊತ್ತುಂಟು ನಿಮ್ಗೆ ಪದ್ಧತಿ ಎಲ್ಲ, ನಾವು ಒಂದು ತಕೊಳ್ಳಿಕ್ಕೆ ಉಂಟು. ಸೊ ನಮ್ಮನ್ನ ಮೆಂಬರ್ ಮಾಡಿದ್ರು. ಮೆಂಬರ್ ಆದ ಮೇಲೆ ನಮ್ಗೆ ಆ ಸಂಸ್ಥೆಯಲ್ಲಿ ನಾವು ಮತ್ತೆ ಮೀಟಿಂಗ್ಗಳು ಇರ್ತದೆ ಪ್ರತಿ 1 ತಿಂಗಳಿಗೊಮ್ಮೆ. ಆ ಮೀಟಿಂಗ್ಗಳಿಗೆಲ್ಲ ನಾವು ಇನ್ವಾಲ್ವ್ ಆಗ್ತಾ ಇತ್ತು. ಪರ್ಕಳದಲ್ಲಿ ಮಣಿಪಾಲದಲ್ಲಿ ಎಲ್ಲ ಆಗ ಮೀಟಿಂಗ್ ಆಗ್ತಾ ಇತ್ತು. ಸೊ ನಮ್ಗೆ ಸಾಗ ಅಂತಂದ್ರೆ ಸಂಜೆ ಮೇಲೆ ನಾವಿಬ್ರೇ ಇದ್ದದ್ದು, ಮಕ್ಕಳಿರ್ಲಿಲ್ಲ, ಅಂದ್ರೆ ಒಂದು ಸಂಸಾರ ಏನು ಪ್ರಾರಂಭ ಆಗಿರ್ಲಿಲ್ಲ. ಸೊ ನಮಗೂ ಒಂದು ಟೈಮ್ ಪಾಸ್ ಒಳ್ಳೇದಾಗ್ತಿತ್ತು ಹೋಗ್ಲಿಕ್ಕೆ. ಎಲ್ಲ ಒಂದು ನಮ್ಮ ಬಿಸ್ನೆಸ್ ಶೆಡ್ಯೂಲ್ ಅಲ್ಲಿ ಬ್ಯುಸಿ ಇರುವಾಗ ಹೊರಗೆ ಹೋಗಿ ನಾವು ಒಂದು ಚೇಂಜ್, ಅಲ್ಲಿ ನಮಗೆ ಸ್ವಲ್ಪ ಫ್ರೆಂಡ್ಸ್ ಒಟ್ಟಾದ್ರು. ಹಾಗೆ 1996ರಿಂದ ನಾವು ಲಯನಿಸಮ್ಗೆ ಸೇರ್ಪಡೆಯಾಗಿ ಜಾಯಿನಿಂಗ್ ನಿಮ್ದು 1996ರಲ್ಲಿ ನೀವು ಸೇರ್ಪಡೆಗೊಂಡ್ರಿ. ಪರ್ಕಳ ಕ್ಲಬ್ ಈಗಲೂ ಕೂಡ ನೀವು ಕ್ಲಬ್ ಅಲ್ಲಿ ನೀವು ಮತ್ತೆ ಗಂಡ ಒಟ್ಟಿಗೆ ಅಂದ್ರೆ ಜಾಯಿನ್ ಆದದೊಟ್ಟಿಗೆ. ಅಂದ್ರೆ ಆಗ ನಾನು ಲಯನೆಸ್ ಅಂತ ಇತ್ತು, ಅವರು ಲಯನ್ ಮೆಂಬರ್ ಆಗಿ ಜಾಯಿನ್ ಆದದ್ದು. ಅವರ ಹೆಂಡತಿ ಈಗ ನಾನು ಲಯನೇ, ಆಗ ಲಯನೆಸ್. ಆಗ ಲಯನಿಗೆ ಹೆಚ್ಚು ಅಂದ್ರೆ ಏನು ಯಾವ ರೀತಿ ಇದೆ ಅಂದ್ರೆ ಗಂಡಸರು ಲಯನ್ಸ್ಗೆ ಜಾಯಿನ್ ಆಗ್ತಾ ಇದ್ರು, ಮಹಿಳೆ ಲಯನೆಸ್ ಅವರದ್ದೇ. ಅದು ಪ್ರತಿಯೊಂದು ಕ್ಲಬ್ ಅಲ್ಲಿ ಅದು ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಇರ್ಲಿಲ್ಲ, ಬಟ್ ನಮ್ಮ ಡಿಸ್ಟಿಕ್ ನಲ್ಲಿ ಅದಕ್ಕೆ ಮಾನ್ಯತೆ ಇತ್ತು. ಮತ್ತೆ ಲಯನೆಸ್ ಇದೆ ಒಂದು ಸಪರೇಟ್ ವಿಂಗ್ ಇತ್ತು, ಅದ್ರಲ್ಲಿ ಆಕ್ಟಿವಿಟೀಸ್ ಆಗ್ತಾ ಇತ್ತು. ಏನು ಗಂಡ ಲಯನ್ಸ್ ಗೆ ಫೀಸ್ ಕಟ್ತಾರೆ ಅದೇ ನಮಗೆ ಸಪರೇಟ್ ಆಗಿ. ಈಗ ನಾನು ಲಯನ್ ಆಗಿ ಅವರು ಲಯನ್ ಆಗಿ ಅಂತಾರಾಷ್ಟ್ರೀಯ ಫೀಸ್ ಕಟ್ಟುದಾಗ್ಲಿ, ಡಿಸ್ಟ್ರಿಕ್ಟ್ ಫೀಸ್ ಕಟ್ಟುದು ಅಲ್ಲ. ಈಗ ನಾವು ಲಯನ್ ಅಂತ ಮಹಿಳೆ ಆದ ಕೂಡಲೇ ಅವಳಿಗೂ ಇಂಟರ್ನ್ಯಾಷನಲ್ ಡ್ಯೂಸ್ ಕಟ್ಟಬೇಕು, ಗಂಡನು ಕಟ್ಟಬೇಕು. ಆಗ ಅಂದ್ರೆ ಗಂಡ ಈಗ ಒಂದು $50 ನಾವು $50 ಕಟ್ತೇವೆ, ಆಗ ಸ್ವಲ್ಪ ಕಮ್ಮಿ ಇತ್ತು ಅದು ಮಾತ್ರ. ಮತ್ತೆ ಜಿಲ್ಲೆಗೆ ಸಹ ಡಿಸ್ಟಿಕ್ಗೆ ಕ್ಲಬ್ಬಿಗೆ ಫೀಸ್ ಅಂತ ಹೇಳಿ ಒಂದೊಂದು ಕ್ಲಬ್ ಅಲ್ಲಿ ಕೆಲವು ಕ್ಲಬ್ ಅಲ್ಲಿ 5,000 10,000 ತಗೊಳ್ತಾರೆ. 5,000 ಗಂಡ ಕೊಟ್ರೆ ಆಯ್ತು, ಹೆಂಡತಿ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸಬಹುದು. ಈಗ ಅಂದ್ರೆ ಹೇಗಾಗಿದೆ ಅಂದ್ರೆ ತದನಂತರ ಏನಾಯ್ತು ಅಂದ್ರೆ ಮಹಿಳೆಯರು ಹೆಚ್ಚು ಎಲ್ಲ ಫೀಲ್ಡ್ ಗೆ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಹಿಳೆಯರಿಗೆ ಅವಕಾಶ ನೀಡಿತು. ಆ ಲೆಕ್ಕದಲ್ಲಿ ಮತ್ತೆ ನಾನು 2006ರಲ್ಲಿ ಲಯನ್ ಆಗಿ
ಅದೇ ಕ್ಲಬ್ ಅಲ್ಲಿ ಲಯನ್ ಆಗಿ ಲಯನ್ ಆಗಿ. ಆದ್ರೆ ನಾನು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಇವರ ಜೊತೆ ಈ ಭಾಗವಹಿಸಿ ಲಯನೆಸ್ ಅನ್ನೋದು 2006 ನಿಲ್ತಾ 2006 ನಿಲ್ಲಿಲ್ಲ, 2018 ನಿಂತಿತ್ತು. 18 ತನಕ ಇತ್ತದು. ಪ್ರತಿ ಕ್ಲಬ್ಗಳಲ್ಲಿ ಲಯನೆಸ್ ಕ್ಲಬ್ ಅಂತ ಮಾಡ್ತಾ ಇದ್ರು. ಅದಕ್ಕೆ ಈಗ ನಾವು ಹೇಗೆ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಮಾಡ್ತೇವೆ, ನಮ್ಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ, ಆದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಲಯನೆಸ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತ ಮಾಡ್ತಾ ಇದ್ರು. ಲಯನೆಸ್ ಆಕ್ಟಿವಿಟೀಸ್ ಗಳು ನಡೀತಿತ್ತು, ಎಲ್ಲ ಮಹಿಳೆಯರು ತುಂಬಾ ಆಕ್ಟಿವ್ ಆಗಿ ಇದರಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೆ 1996 ನಮ್ಮ ಲೈಫ್ ಮುಂದೆ ಹೋಯ್ತು. 98 ನಾನು ಪ್ರಥಮ ಮಗುವಿನ ಗರ್ಭಿಣಿಯಾದೆ. ಆಗ್ಲೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲ ಆಕ್ಟಿವಿಟೀಸ್. ಯಾಕಂದ್ರೆ ನನ್ನ ತಾಯಿ ಮನೆಗೆ ಅಂದ್ರೆ ಇಲ್ಲೇ ಇರುವ ಕಾರಣ ನಾನು ಮಕ್ಕಳನ್ನು ಬಿಟ್ಟು ಲಯನ್ಸ್ ಇದಕ್ಕೆ ಹೋಗ್ತಾ ಇದ್ದೆ. ಏನಾದ್ರೂ ಸಂದರ್ಭ ಬಂದ್ರೆ ಅಮ್ಮ ಬಂದು ನಮ್ಮ ಮನೆಯಲ್ಲಿ ಅಜ್ಜಿ ಇದ್ದಾರೆ, ಮತ್ತೆ ಮನೆಯಲ್ಲೇ ಒಂದು ಕೆಲಸಕ್ಕೆ ಜನ, ಮಕ್ಕಳ ಲಾಲನೆ ಪಾಲನೆ ಮಾಡ್ಲಿಕ್ಕೆ, ಆದ್ರೆ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಲಿಕ್ಕೆ ತಾಯಿ ಇದ್ರು. ಈಗ ಇಲ್ಲಾಂದ್ರೆ ಹೌದು ಇದೊಂದು ಕಷ್ಟ ಆಗ್ತದೆ, ಯಾಕಂದ್ರೆ ನಾವು ಬೇರೆ ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಹೋಗುವಂತದ್ದು ಹೇಗೆ ಹಾಗಾಗಿ ಒಂದು ಜವಾಬ್ದಾರಿಗೆ ತಾಯಿ ಇದ್ರು, ನೋಡ್ಕೊಳ್ಲಿಕ್ಕೆ ಅಂತ ಒಬ್ರು ಕೆಲಸದವರು ಇದ್ರು, ಹೌದು ನೇಮಕ ನಮ್ಮಲ್ಲಿ ಇದ್ರು. ಸೊ ನಾನು ಲಯನ್ಸ್ ಆಕ್ಟಿವಿಟಿಯಲ್ಲಿ ಎಲ್ಲ ಆಕ್ಟಿವಿಟೀಸ್ ಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ನಿಮ್ಮ ತಾಯಿ ಮನೆ ಅಂದ್ರೆ ಪ್ರತಿಷ್ಠಿತ ಗುತ್ತು ಮನೆತನ ಏನು? ನಮ್ಮದು ನಾವು ಅನಂತಾಡಿ ಬಾಳಿಕೆ ಹೌಸ್ ಅಂತ ಬಾಳಿಕೆ ಮನೆ. ತಂದೆದ್ದು ಅವರು ದೇವಶ್ಯ, ಪುಂಚಪ್ಪಾಡಿ ದೇವಶ್ಯ ಅಂತ. ನೀವು ಸವಣೂರ್ ಕೇಳಿರ್ಬೋದು, ಸಿದ್ದರಾಮರೈ ಮನೆಯ ಪಕ್ಕವೇ ನನ್ನ ತಂದೆ ದೇವಶ್ಯ, ಪುಂಚಪ್ಪಾಡಿ ದೇವಶ್ಯ ಆಗಿರ್ಬೇಕಾದ್ರೆ ಇದೆಲ್ಲ ಕಾಮನ್ ಬಿಡಿ. ಮತ್ತೆ ಮೇಡಮ್, ಈಗ ಪರ್ಕಳದಲ್ಲಿ ನಿಮ್ಮ ಕಂಟಿನ್ಯೂ ಆಯ್ತು ಲೈಫ್. ನೀವು ಜಾಯ್ನ್ ಆಗ್ಬೇಕಾದ್ರೆ ಪರ್ಕಳದಲ್ಲಿ ಯಾರು ಅಧ್ಯಕ್ಷರಾಗಿದ್ರು, ನೆನಪಿದೆಯಾ ನಿಮಗೆ? ಆ ಸಂದರ್ಭದಲ್ಲಿ ಈಗ ನಾವು ಜಾಯ್ನ್ ಆಗೋಗಿದ್ದವರು ವಿಶ್ವನಾಥ್ ಶೆಟ್ರು ಅಂತ ಹೇಳುವವರು, ಅವರು ನೀವು ಕೇಳಿರ್ಬೋದು, ಹೆರ್ಗದವರು. ಅವರು ಚಾರ್ಟರ್ ಮೆಂಬರ್ ಆಗಿ ಇದ್ದರು, ಈಗಲೂ ನಮ್ಮ ಕ್ಲಬ್ ಅಲ್ಲಿ ಇದ್ದಾರೆ. ಇನ್ನೊಬ್ರು ಚಾರ್ಟರ್ ಮೆಂಬರ್ ಅಲ್ಲಿ ವಿವೇಕಾನಂದ ಕಾಮತ್ರು ಅಂತ, ಅವರು ನಾವೆಲ್ಲ ಸೇರುವಾಗ ಚಾರ್ಟರ್ ಸದಸ್ಯರು ಅಂತ ಹೇಳ್ತಾರೆ. ಆ ಲಯನ್ಸ್ ಕ್ಲಬ್ ಸ್ಥಾಪನೆ ಆದಾಗ ಯಾರು ಈಗ ನಮ್ಮಲ್ಲಿ ಇರುವವರು ಇಬ್ಬರೇ ಚಾರ್ಟರ್ ಸದಸ್ಯರು, ಮತ್ತೆಲ್ಲ ಇದ್ದವರು ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಬೇರೆ ಕಾರಣಗಳಿಂದ ಬಿಟ್ಟು ಹೋಗಿದ್ದಾರೆ. ಈಗ ನಾವು 29 ಸದಸ್ಯರಿದ್ದೇವೆ, ಅವರಿಬ್ಬರನ್ನು ಬಿಟ್ಟರೆ 27 ಸದಸ್ಯರು ಕೂಡ ನಾವು ಹೊಸ ಸದಸ್ಯ. ಈಗ ನೀವು ಅದೇ ಜೊತೆಗೆ ರೋಟರಿ ಕೂಡ ಇದ್ದೀರಾ ಅಂತ ಹೇಳಿ. ರೋಟರಿಯಲ್ಲಿ ಇನ್ನರ್ ವೀಲ್ಗೆ ನಾನು ಫಸ್ಟಿಗೆ ಸೇರಿದೆ. ಇನ್ನರ್ ವೀಲ್ ಅಂತ ಹೇಳುವಂತದ್ದು ಅದು ಈಗ ರೋಟರಿಯ ಒಂದು ಅಂಗ. ಅಂದ್ರೆ ಮೊದಲು ಯಾವ ರೀತಿ ಅಂದ್ರೆ, ಈಗ ನಾವು ರೊಟೇರಿಯನ್ ಅಂತ ಒಬ್ರು ರೋಟರಿ ಸಂಸ್ಥೆಗೆ ಸೇರಿದ್ರೆ ಅವರ ವೈಫ್ ಆನ್ ಆಗಿ ಬರ್ತಾರೆ, ಮತ್ತೆ ಅದೇ ವೈಫ್ ಗಳು ಸೇರಿ ಒಂದು ರೋಟರಿ ಇನ್ನರ್ ವೀಲ್ ಸಂಸ್ಥೆ ಅಂತ ಇತ್ತು. ಬಟ್ ಈಗ ಇನ್ನರ್ ವೀಲ್ ಸಂಸ್ಥೆಯಲ್ಲಿ ಹೇಗಾಗಿದೆ ಅಂದ್ರೆ, ಈಗ ನಾನು ಇನ್ನರ್ ವೀಲ್ ಒಂದು ಮೆಂಬರ್ ಆಗಿದ್ರೆ ನನ್ನ ತಾಯಿಗೆ ಇಂಟ್ರೆಸ್ಟ್ ಇದ್ರೆ ಬ್ಲಡ್ ರಿಲೇಷನ್ ಅವ್ರು ಬರ್ಬೋದು, ನನ್ನ ತಂಗಿ ಬರ್ಬೋದು, ನನ್ನ ಅಕ್ಕ ಬರ್ಬೋದು, ಅಥವಾ ನನ್ನ ಮಗಳು ಜಾಯ್ನ್ ಆಗ್ಬೋದು, ಅಂದ್ರೆ ಕುಟುಂಬದ ನಮ್ಮದು ಆತರ. ಸೊ ಆಗ ಏನಾಗಿದೆ ಅಂದ್ರೆ ನಮಗೆ ಫ್ರೆಂಡ್ ಸರ್ಕಲ್, ಈಗ ಫ್ರೆಂಡ್ಸ್ ಪರಿಚಯ ಆಗ್ತದೆ. ನಾನು ಮಣಿಪಾಲ್ ಮಹಿಳಾ ಸಮಾಜ ಅಂತ ಅದಕ್ಕೊಂದು ಸೇರಿದೆ. ಸೊ ಅಲ್ಲಿ ಫ್ರೆಂಡ್ಸ್ ಇದ್ದು ಪರಿಚಯ ಆಯ್ತು. ಕಡೆಗೆ ಒಬ್ರು ರಾಜಲಕ್ಷ್ಮಿ ಶೆಟ್ಟಿ ಅಂತ ಇದ್ರು, ಅವರು ನಮ್ಗೆ ಫ್ಯಾಮಿಲಿ ಫ್ರೆಂಡ್ ತರ ಇದ್ರು. ನಾವು ನಮ್ಮ ರಿಲೇಷನ್ ಅವರ ಮನೆ ಹತ್ರ ಇದ್ರು, ನಾವಲ್ಲಿ ಇಲ್ಲಿ ಹೋಗ್ತಾ ಇದ್ದೆವು. ಕಡೆಗೆ ಅವರು ಹೇಳಿದ್ರು, ನೀವು ಇನ್ನರ್ ವೀಲ್ಗೆ ಒಂದು ಸೇರ್ಬೋದಲ್ಲ. ಮತ್ತೆ ನಾನು 2000 ಇಸ್ವಿಯಲ್ಲಿ ಇನ್ನರ್ ವೀಲ್ ಕ್ಲಬ್ಬಿಗೆ ಅಂತ ಒಂದು ಸೇರಿದೆ. ಮತ್ತೆ ಪುಷ್ಪಾ ಗಣೇಶ್ ಅಂತ ಇದ್ರು, ಅವರೆಲ್ಲ ನನ್ನನ್ನು ಇನ್ನರ್ ವೀಲಿಗೆ ಸೇರಿಸಿದಂತವ್ರು. ಸೊ ಅದು ಯಾವ ರೀತಿ ಅಂದ್ರೆ, ಅದು ಮಹಿಳೆಯರದೇ ಸಂಸ್ಥೆ, ಅದರಲ್ಲಿ ನಾವು ಜೆಂಟ್ಸ್ ಮೆಂಬರ್ ಆಗ್ಲಿಕ್ಕಿಲ್ಲ, ಮಹಿಳೆಯರದೇ ಸಂಸ್ಥೆ. ಅದು ಮಹಿಳೆಯರಿಗೆ ಮಾತ್ರ ಅಲ್ಲಿ ಅವಕಾಶ. ಅದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಯಾವ ರೀತಿ ಲಯನ್ಸ್ ರೋಟರಿ ಕೆಲಸ ಮಾಡ್ತದೆ, ಅದೇ ರೀತಿ ಇನ್ನರ್ ವೀಲ್ ಸಂಸ್ಥೆ ಈಗ ವರ್ಲ್ಡ್ ವೈಡ್ ಕೆಲಸ ಮಾಡ್ತಾ ಉಂಟು. ಪ್ರತಿ ಪ್ರದೇಶದಲ್ಲಿ ಮಹಿಳೆಯರು ಸೇರ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ತಾರೆ. ಅವರದೇ ಆದ ಲಯನ್ಸ್ಗೆ ಒಂದು ನಿಯಮಾವಳಿಗಳು ಇರ್ತದೆ, ರೋಟರಿಗೆ ಒಂದು ನಿಯಮಾವಳಿ ಇದೆ, ನಮ್ಮ ಇನ್ನರ್ ವೀಲ್ ಸಂಸ್ಥೆಗೆ ಒಂದು ನಿಯಮಾವಳಿ ಇದೆ. ಸೊ ಇನ್ನರ್ ವೀಲ್ ಸಂಸ್ಥೆಗೆ 2000 ಇಸ್ವಿಯಲ್ಲಿ ನಾನು ಸೇರಿದೆ. ತದನಂತರ ಅಲ್ಲೆಲ್ಲ ಮಹಿಳೆಯರು ಇರುವ ಕಾರಣ, ಎಲ್ಲಿ ಮಹಿಳೆಯರು ಜಾಸ್ತಿ ಇರ್ತಾರೆ ಅಲ್ಲಿ ಸ್ವಲ್ಪ ಆ ಸಂಸ್ಥೆ ಆಕ್ಟಿವ್ ಆಗಿರ್ತದೆ ಅಂತ ನಾನು ಕಂಡುಕೊಂಡೆ. ಯಾಕಂದ್ರೆ ಮಹಿಳೆಗೆ ಒಂದು ಜವಾಬ್ದಾರಿ ಕೊಟ್ರೆ ಅವಳದನ್ನು ಖಂಡಿತವಾಗಿಯೂ ಅಂದವಾಗಿ ಚಂದವಾಗಿ ನಿಭಾಯಿಸ್ತಾಳೆ. ಹಾಗೆ ಅಲ್ಲಿ ಎಲ್ಲ ಫ್ರೆಂಡ್ಸ್ ಆದ್ರು. ಕಡೆಗೆ ಇನ್ನರ್ ವೀಲ್ ಇದು ಬೇರೆ ಬೇರೆ ಕಾನ್ಫರೆನ್ಸ್ಗಳು, ಬೇರೆ ಬೇರೆ ಊರುಗಳಿಗೆ ಹೋಗುವಂತದ್ದು. ಸೊ ಇನ್ನರ್ ವೀಲ್ ಸಂಸ್ಥೆಯಲ್ಲಿ ಒಂದು ಅಧ್ಯಕ್ಷೆಯಾಗಿ ಕೂಡ ನಾನು ಮಾಡಿದ್ದೇನೆ. ಮತ್ತೆ ಅದರಲ್ಲಿಯೂ ನಮಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಲಯನ್ಸ್ನಲ್ಲಿ ಜಾಸ್ತಿ ನಾನು ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡ ಕಾರಣ ಪ್ರತಿಯೊಂದು ಸಂಸ್ಥೆಯಲ್ಲಿಯೂ ನಾವು ಮುಂದೆ ಹೋದ್ರೆ ಎಲ್ಲ ಸಂಸ್ಥೆಗಳು ನಿಭಾಯಿಸಿದೆ. ಮೆಂಬರ್ ಆಗಿ ಯಾವುದೇ ಸಂಸ್ಥೆಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಅದೇ ಒಂದು ಪದವಿ ಬಂದ ಸ್ಥಾನ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಲಯನ್ಸ್ ಅಲ್ಲಿ ನಾನು ಮುಂದುವರೆ ಕಾರಣ ಈಗಲೂ ಇನ್ನರ್ ವೀಲ್ ಸಂಸ್ಥೆಯಲ್ಲಿ ನಾನು ಪಾಸ್ಟ್ ಪ್ರೆಸಿಡೆಂಟ್ ಅಂದ್ರೆ ಮೆಂಬರ್. ಈಗ ಮತ್ತೆ ನಾವು ಲಯನ್ಸ್ಗೆ ಬರುವ. ವೀಕ್ಷಕರೇ, ಒಂದು ವಿಚಾರ ನಿಮಗೆ ತಿಳಿದಿರಬೇಕು. ಪ್ರಥಮ ಲೇಡಿ ಜಿಲ್ಲಾ ಗವರ್ನರ್, ಯಾಕಂದ್ರೆ ಇವರು ಮಾಡಿರುವ ಸಾಧನೆಗೆ ದೇವರಿವರಿಗೆ ಒಳ್ಳೆಯ ಒಂದು ಪ್ರತಿಫಲನೆ ಕೊಟ್ಟಿದ್ದಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಕಾಂಗ್ರಾಚುಲೇಷನ್ಸ್ ಮಾಡೋದು. ಯಾಕಂದ್ರೆ ಆಯ್ಕೆ ಆಗಿದ್ದೀರಾ. ಆಯ್ಕೆ ಅಂದ್ರೆ ಹೇಗೆ ಅಂದ್ರೆ ವೀಕ್ಷಕರೇ, ಹೀಗೆ
ನಾವು ಟೇಬಲ್ ಮೀಟಿಂಗ್ ಮಾಡಿ ಆಯ್ಕೆ ಮಾಡೋದಲ್ಲ, ಇದಕ್ಕೆ ಮತದಾನ ನಡೀಲಿಕ್ಕಿದೆ, ವೋಟಿಂಗ್ ಇದೆ. ಎಷ್ಟೋ ಜನ ವೋಟ್ ಹಾಕಿ ಇವರನ್ನು ಗೆಲ್ಲಿಸಿರುವಂತದ್ದು, ಅದು ಕೂಡ ಒಳ್ಳೆ ಲೀಡ್ ಅಲ್ಲಿ ಗೆದ್ದಿದ್ದೀರಾ. ಅದಕ್ಕಾಗಿ ನಿಮಗೆ ಇನ್ನೊಂದು ಸಲ ಅಭಿನಂದನೆಗಳು. ಮೇಡಮ್, ಈಗ ನಮ್ಮ ಹಳೆಯ ಗವರ್ನರ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಮೊಹಮ್ಮದ್ ಹನೀಫ್ ಅವರ ಬಗ್ಗೆ ಒಂದೆರಡು ಮಾತು ಏನ್ ಹೇಳ್ತೀರಾ ಮೇಡಮ್? ಮೊಹಮ್ಮದ್ ಹನೀಫ್ ಅವರು ಸಹ ಅವರೊಂದು ಪ್ರಖ್ಯಾತ ಉಡುಪಿ ಮಿಡ್ ಟೌನಿನ ಒಂದು ಮೆಂಬರ್ ಆಗಿ ಅಲಯನ್ಸ್ಗೆ ಸೇರಿದವರು. ಮತ್ತೆ ಅವರು ನಮ್ಗೊಂದು ಆತ್ಮೀಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ಯಾಕಂದ್ರೆ ನನ್ನ ಪತಿ 2014-15 ಜಿಲ್ಲಾ ಗವರ್ನರ್ ಆಗಿ ಅವರು ಆಯ್ಕೆಯಾಗಿ ಬಂದವರು. ಆಯ್ಕೆ ಅಂದ್ರೆ ಅವರ ಟೈಮಲ್ಲಿ ಅವರಿಗೆ ಎಲೆಕ್ಷನ್ ಆಗ್ಲಿಲ್ಲ, ಯುನಾನಿಮಸ್ಲಿ ಅಂತ ನಾವೇನು ಹೇಳ್ತೇವೆ ಆ ರೀತಿ ಆಯ್ಕೆಯಾಗಿ ಬಂದವರು. ಆ ಸಂದರ್ಭದಲ್ಲಿ ಮೊಹಮ್ಮದ್ ಹನೀಫ್ ಅವರು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು, ನನ್ನ ಹಸ್ಬೆಂಡ್ ಸಹ ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರು. ಅವರಿಗೆ ಪರಿಚಯ ಆಗಿತ್ತು, ಲೈನಿಸಮ್ ಅಲ್ಲಿ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಒಂದು ಆತ್ಮೀಯರಾಗಿದ್ರು. ಸೊ ಆ ಸಂದರ್ಭದಲ್ಲಿ 2014-15 ನೀವು ಕೇಳಿರ್ಬೋದು, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ನಮ್ದೊಂದು ಫೌಂಡೇಶನ್ ಇದೆ. ನಾವೇನು ಡಾಲರ್ ಮುಖಾಂತರ, ಯಾಕಂದ್ರೆ ಎಷ್ಟೇ ಡಾಲರ್ ಇರ್ಬೋದು, ಆ ಫೌಂಡೇಶನ್ಗೆ ನಾವು ದೇಣಿಗೆ ನೀಡ್ಬೇಕು. ನಾವು ಪ್ರತಿ ನಮ್ಮ ಸಂಪುಟ ಮಾಡುವಾಗ ಪ್ರತಿಯೊಂದಿಗೆ ಹೇಗೆ ನಾವು ಸಂಪುಟದ ರಚನೆ ಈಗ ನಮ್ಮಲ್ಲಿ ಈಗ ಹೇಗೆ ಮಾಡ್ತಾರೆ ಅದೇ ರೀತಿ ನಮಗೂ ಒಂದು ಸಂಪುಟದ ರಚನೆ ಅಂತ ಒಬ್ಬೊಬ್ಬರಿಗೆ ಒಂದು ಹುದ್ದೆಯನ್ನು ನಾವು ಕೊಡ್ತೇವೆ. ಸೊ ಮೊಹಮ್ಮದ್ ಹನೀಫ್ ಅವರಿಗೆ ನಾವು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಹುದ್ದೆಯನ್ನು ನನ್ನ ಪತಿ ನೀಡಿದಕ್ಕೆ ಅವರು ಅದಕ್ಕೆ ಸರಿಯಾಗಿ ಕೆಲಸ ಮಾಡಿದ್ದಾರೆ. ಆ ತನಕ ನಮ್ಮಲ್ಲಿ MJF ಅಂತ ಹೇಳ್ತೇವೆ, ಯಾಕಂದ್ರೆ ನಮ್ಮ ಫೌಂಡರ್ ಮೆಲ್ವಿನ್ ಜೋನ್ ಫೆಲೋ, ಯಾರು $1,000 ಹಣವನ್ನು ಕೊಡ್ತಾರೆ ಅವರಿಗೆ ನಾವು MJF ಅಂತ ಒಂದು ಬಿರುದು, ಅದು ನೀವು ಡಾಕ್ಟರ್ ಅಂತ ಹಾಕ್ತೇವೆ, ಡಾಕ್ಟರ್ ನಮ್ಮಲ್ಲಿ MJF ಸೋ ಅಂಡ್ ಸೋ ಅಂತ ಹಾಕುವಂತ. ಮೊಹಮ್ಮದ್ ಹನೀಫ್ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಆ ಒಂದು ಪದಗ್ರಹಣದ ದಿನ ಒಂದು 50 ಜನರನ್ನು ಮನವೊಲಿಸಿ ಅವರು ಸೇರಿಸಿದ್ದಾರೆ ಅಂದ್ರೆ ಅದೊಂದು ನಮ್ಗೆ. ಹಾಗಾಗಿ ಈ ವರ್ಷ ಅವರು ಗವರ್ನರ್ ಆಗ್ತಾರೆ ಅಂತ ಹೇಳುವಾಗ ಅವರ ಒಂದು ಸುದ್ದಿ ಇತ್ತು, ಮೊಹಮ್ಮದ್ ಹನೀಫ್ ಎಲೆಕ್ಷನ್ ಕಂಟೆಸ್ಟ್. ನಾನು ಆಗ ಒಬ್ರ ಹತ್ರ ಕೇಳಿದ್ದೆ, ಹೌದಾ ಹನೀಫ್ ಅಂದ್ರೆ ಅವರೊಂದು ಗವರ್ನರ್ ಆಗ್ಲಿಕ್ಕೆ ಸಾಧ್ಯ, ಹನೀಫ್ ಕಂಟೆಸ್ಟ್ ಮಾಡ್ತಾರಾ ಅಂತ ಹೇಳಿ. ಮತ್ತೆ ಅವರು ಸಹ ಹಾಗೆ ಲೀಡಿಂದ ಆಯ್ಕೆಯಾಗಿ ಬಂದಿದ್ದಾರೆ, ತುಂಬಾ ಇದು ಮಾಡಿದ್ದಾರೆ. ಕಡೆಗೆ ನಾನು ಆ ವರ್ಷದಲ್ಲಿ ಈಗ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ, ಯಾಕಂದ್ರೆ ನಮ್ಗೆ 3 ವರ್ಷಕ್ಕೆ ಆಯ್ಕೆಯನ್ನು ಮಾಡುವಂತದ್ದು. ಸೊ ನನ್ನನ್ನು ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಮಾಡಿದಾಗ ನಾನು ಮೊಹಮ್ಮದ್ ಹನೀಫ್ ನಮ್ಮ ಪಿರಿಯಡ್ರಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಈಗ ನನ್ನ ಗಂಡ ಒಂದಿದ, ಸೊ ನಾನು ಈ ವರ್ಷ ಇಡೀ ಅವರ ಒಂದು ವರ್ಷದಲ್ಲಿ ಅವರ ಜೊತೆ ನಾನು ಸಹಕಾರಿಯಾಗಿ ನಿಂತು ಕೆಲಸ ಮಾಡಿದ್ದೇನೆ. ಅವರು ತೊಂದರೆ ಇಲ್ಲ, ಸಮಾಜ ಸೇವೆ ಇರ್ಬೋದು, ರೀಜನ್ ಚೇರ್ಮನ್ಗಳೆಲ್ಲ ಅವರಿಗೆ ಒಳ್ಳೆ ಸಿಕ್ಕಿದ್ರು, ಒಳ್ಳೆ ರೀತಿಯಲ್ಲಿ ಜಿಲ್ಲೆಯನ್ನು ಇಷ್ಟವರೆಗೆ ನಡ್ಸ್ಕೊಂಡು ಹೋಗಿದ್ದಾರೆ. ಮೊಹಮ್ಮದ್ ಹನೀಫ್ ಅವರು ಈ ತರ ಅಂದ್ರೆ ಮೊದಲನೇ ದಿನವೇ ಅವರು ಎಲ್ಲ ಬಹಳ ಮಾಡಿದ್ರು. ಮತ್ತೆ ಅವರು ನಿಮಗೆ ಗೊತ್ತಾಗಿದೆ ಅವರಲ್ಲಿ ಒಂದು ಇದಿದೆ, ಲೀಡರ್ಶಿಪ್, ಅವ್ರ ಹತ್ರ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಮತ್ತೆ ಅವರದ್ದು ಒಂದು ವಿಶೇಷ ಅಂದ್ರೆ ಅವರು ಮಾತಿನಲ್ಲಿ ನಾವು ಹೇಳ್ತೇವೆ ಯಾರನ್ನು ಮೋಡಿ ಮಾಡ್ತಾರೆ, ಖಂಡಿತವಾಗಿ. ಹಾಗಾಗಿ ಮಾತಾಡೋದ್ರಲ್ಲಿ ಎಂತವ್ರನ್ನಾದ್ರೂ ಮೋಡಿ ಮಾಡ್ತಾರೆ, ಅದು ಆ ನ್ಯಾಕ್ ನಮ್ಗೆ ಸಹ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ಮಾಡಿ ಈ ವರ್ಷ ಒಂದು ಉತ್ತಮ ರೀತಿಯಲ್ಲಿ ಒಂದು ಗವರ್ನರ್ ಆಗಿ ಆಯ್ತು. ಇನ್ನೊಂದು 15 ದಿನದಲ್ಲಿ ಅವರ ಅವಧಿ ಮುಗಿತದೆ. ನಮ್ಮ ಲೇಡಿ ಗವರ್ನರ್ ಆಗಿ ಸ್ವಪ್ನ ಸುರೇಶ್ ಅವರು ಸ್ಟಾರ್ಟ್ ಆಗ್ತದೆ. ಮೊಹಮ್ಮದ್ ಹನೀಫ್ ಅವರ 15 ದಿನದಲ್ಲಿ ಅವರ ಅವಧಿ ಮುಗಿತದೆ, ನಿಮ್ಮ ಅವಧಿ ಶುರು ಆಗ್ತದೆ. ಮೇಡಮ್, ಈಗ ನೇರವಾಗಿ ದಿಟ್ಟವಾಗಿ ಉತ್ತರ ಕೊಡ್ಬೇಕು, ಯಾಕಂದ್ರೆ ನೀವು ಫೇಮಸ್ ಇರೋದೇ ಅದಕ್ಕೆ, ನೇರ ದಿಟ್ಟ ಡೈರೆಕ್ಟ್ ಆಗಿ ಮಾತಾಡ್ತೀರಾ. ಎಲ್ಲೂ ಮತ್ತೆ ಇದಿಲ್ಲ ನಿಮ್ಮಲ್ಲಿ, ಏನ್ ಹೇಳ್ತಾರೆ ಅದಕ್ಕೆ ಒಂದು ಮುಚ್ಚುಮರೆ ಇಲ್ಲ, ಏನಿದ್ರು ಫೇಸ್ ಟು ಫೇಸ್ ಮಾತಾಡ್ತೀರಾ ಅಂತ ಎಲ್ಲ ಕ್ಲಬ್ನವರು ಮಾತಾಡೋದು ನಾನು ಕೇಳಿದ್ದೇನೆ. ಮೇಡಮ್, ಈಗ ಹಿಂದಿನ ನಮ್ಮ ಗವರ್ನರ್ ಮೊಹಮ್ಮದ್ ಹನೀಫ್ ಅವರು ಮಾಡಿರುವಂತ 3 ತಪ್ಪುಗಳು, 3 ಒಳ್ಳೆ ವಿಚಾರಗಳು ಏನು? ಯಾಕಂದ್ರೆ ತಪ್ಪು ಎಲ್ಲರೂ ಮಾಡ್ತಾರೆ, ಸರಿ ಕೂಡ ಎಲ್ಲರೂ ಮಾಡಿರ್ತಾರೆ. ಅವರು ಮಾಡಿದ್ದನ್ನ ನೀವು ಮಾಡಬಾರ್ದು, ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಲ್ಲ, ಏನು ತಪ್ಪು ಮಾಡಿರ್ಬೋದು, 3 ತಪ್ಪು 3 ಸರಿಯನ್ನು ಹೇಳ್ಬೇಕು ನೀವು. 3 ತಪ್ಪುಗಳು ನಂಗೆ ಕಾಣ್ತಾ ಇಲ್ಲ, ಆದ್ರೆ ಏನಂದ್ರೆ ಅವರು ಸ್ವಲ್ಪ ಕಮ್ಯುನಿಕೇಶನ್ ಕಮ್ಮಿ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಈಗ ನಾವು ಒಂದು ಕ್ಯಾಬಿನೆಟ್ ರಚನೆ ಮಾಡ್ಬೇಕಾದ್ರೆ ಎಲ್ಲರೊಡೆ ನಾವು ಫಸ್ಟ್ ನಾವು ಪೂರ್ವ ತಯಾರಿಯನ್ನು ಮೊದಲಿಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರು ಪೂರ್ವ ತಯಾರಿ ಮಾಡುವಲ್ಲಿ ಸ್ವಲ್ಪ ಲೇಟ್ ಆಗಿ ಅವರು ಶುರು ಮಾಡಿದ್ರು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾವೀಗ ಏಪ್ರಿಲ್ ಅಲ್ಲಿ ನಮ್ದೊಂದು ಇಲೆಕ್ಷನ್ ಆಗ್ತದೆ. ಇಲೆಕ್ಷನ್ ಆದ ಕೂಡಲೇ ನಾವು ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ಬೇಕು. ಪೂರ್ವ ತಯಾರಿ ಮಾಡ್ಕೊಳ್ಳುವಾಗ ಅವರದ್ದು ಸ್ವಲ್ಪ ಏನಾಯ್ತು ಅಂದ್ರೆ ಬ್ಯಾಂಕ್ ಅಕೌಂಟ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಅಂದ್ರೆ ಈಗ ಎಲ್ಲ ಅದು ಬ್ಯಾಂಕಿನ ರೂಲ್ಸ್ ಅವರಿಗೆ ಕಷ್ಟ ಆದದಂದ್ರೆ ಆ ಲೆಕ್ಕದಲ್ಲಿ. ಮತ್ತೆ ಒಂದು ದೊಡ್ಡ ತಪ್ಪಂದ್ರೆ ಅವರು ಫೋನ್ ಕಾಲ್ಸ್ ಗಳನ್ನು ರಿಸೀವ್ ಮಾಡುದಿಲ್ಲ, ಅಟೆಂಡ್ ಮಾಡುದಿಲ್ಲ ಅಂದ್ರೆ ಅದೊಂದು ಅವ್ರದ್ದು. ಯಾಕಂದ್ರೆ ಒಂದು ನಾವು ಅಧಿಕಾರಕ್ಕೆ ಒಂದು ಯಾರೇ ಆಗ್ಲಿ ಈಗ ಕ್ಲಬ್ಬಿನ ಪ್ರೆಸಿಡೆಂಟ್ ಗಳಿರ್ಬೋದು ಅಥವಾ ಬೇರೆ ಯಾರು ಏನಾದ್ರೂ ಅವರಿಗೆ ಡೌಟ್ಸ್ ಗಳಿರ್ತದೆ, ಅದು ಕೇಳಲಿಕ್ಕೆ ಇರ್ತದೆ, ಆಗ ಅವ್ರು ಏನ್ ಮಾಡುದು, ಜಿಲ್ಲಾ ಗವರ್ನರ್ ಯಾರೇ ಇರ್ಲಿ ಅಂತವರಿಗೆ ಫೋನ್ ಮಾಡ್ತಾರೆ. ಅದು ಒಂದು ಅವರದ್ದು ದೊಡ್ಡ ತಪ್ಪು. ನಾವ್ ಯಾವಾಗ್ಲೂ ಹೇಳುದು ಫೋನ್ ಕಾಲ್ ರಿಸೀವ್ ಮಾಡಿ ಅಂತ ಹೇಳಿ. ಅದು ಒಂದು ಕಮ್ಮಿ. ಅಥವಾ ಕೆಲವೊಮ್ಮೆ ಬಿಸಿ ಕಮ್ಯುನಿಕೇಶನ್ ಸ್ವಲ್ಪ ಒಮ್ಮೊಮ್ಮೆ ನಾವು ಸಹ ಬಿಸಿ ಇರ್ತೇವೆ, ಎತ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಮಿಸ್ ಕಾಲ್ ಗಳನ್ನ ನೋಡಿ ಯಾಕೆ ಮಾಡಿದ್ರಿ, ಏನ್ ಕಾರಣ ಇರಬಹುದು ಅಂತ ಹೇಳಿ
ಅದು ಒಂದು ಅವರದ್ದು ವೀಕ್ ಪಾಯಿಂಟ್. ನಾನು ಯಾವಾಗ್ಲೂ ಹೇಳುದು ಫೋನ್ ರಿಸೀವ್ ಮಾಡಿ ಮಾರ್ರೆ ಅಂತ ಹೇಳಿ. ಮತ್ತೆ ನನಗೇನು ತಪ್ಪುಗಳು, ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಈ ಬಿಸಿ ಅವರದ್ದು ಶೆಡ್ಯೂಲ್ ಬಿಸಿ ಇರುವ ಕಾರಣ ಜಿಲ್ಲಾ ಕಚೇರಿಗೆ ಅವರಿಗೆ ಬಂದು ಹೋಗ್ಲಿಕ್ಕೆ ಸಮಯ ಸ್ವಲ್ಪ ಕಮ್ಮಿ. ಜಿಲ್ಲಾ ಕಚೇರಿಗೆ ಅವರು ಬಂದದ್ದೇ ಇಲ್ಲ. ಹಾಗಾಗಿ ನಾನು ಅಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಕೂತು, ಯಾಕಂದ್ರೆ ನಾನು ಹೇಳಿದೆ ನಿಮಗೆ ಮೊದಲೇ, ಹನೀಫ್ ಅವರು ನಮ್ಗೆ ಏನೋ ಒಂದು ಸಹಾಯ ಮಾಡಿದ್ದಾರೆ, ಆ ಸಹಾಯವನ್ನು ನಾವು ಮರಿಬಾರ್ದು. ಈ ವರ್ಷ ಅವರು ನನಗೆ ಹೇಳಿದ್ರು, ಸ್ವಪ್ನ ಎಲ್ಲ ನೀವು ನೋಡ್ಕೊಳ್ಳಿ, ಅದು ಒಂದು ಹೇಳ್ತಾರೆ ಅವ್ರು, ಯಾವಾಗ್ಲೂ ಹೇಳ್ತಾರೆ. ನನ್ನ ಮೇಲ್ ಐಡಿ ಇದು ಸಹ ಕೊಟ್ಟಿದ್ರು, ಅಂದ್ರೆ ಇಂಟರ್ನ್ಯಾಷನಲ್ ಇಂದ ನಮ್ಗೆ ಮೇಲ್ಗಳು ತುಂಬಾ ಬರ್ತವೆ, ಅದಕ್ಕೆ ನಾವು ರೆಸ್ಪಾನ್ಸ್ ಕೊಡ್ಲೇಬೇಕು. ಆಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನನ್ಗೆ ಖಂಡಿತ ಬರ್ಲಿಕ್ಕೆ ಪುರ್ಸೊತ್ತಿಲ್ಲ, ಅಲ್ಲಿ ಏನೇ ಇದ್ರೆ ಸಹ ನೀವು ಅದಕ್ಕೆ, ಯಾಕಂದ್ರೆ ಮೇಲ್ ಕೊಡ್ಬೇಕು, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಏನಾದ್ರು ಬರ್ತಾ ಇರ್ತದೆ, ಅದಕ್ಕೆ ನಾವು ಆಸ್ ಎ ಗವರ್ನರ್ ಅವ್ರು ರಿಪ್ಲೈ ಕೊಡ್ಬೇಕು. ಸೊ ಅವರು ನಂಗೆ ಒಂದು ಮಾತು ಹೇಳಿದ್ರು, ನಂಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಅವರ ಪರ್ಮಿಷನ್ ಮೇಲೆಗೆ ಇಡೀ ವರ್ಷ. ಮತ್ತೆ ಎಲ್ಲ ರೀತಿಯಲ್ಲಿ ನಾನು ಅದೇ ಹೇಳಿದೆಲ್ಲ, ಮಾತಿನಲ್ಲಿ ಮಾತಾಡುವಂಥದ್ದು ಅಥವಾ ಕ್ಲಬ್ಗಳಿಗೆ ಹೋಗಿ ಅವರು ಸ್ಪಂದನೆ ಮಾಡುವಂಥದ್ದು, ಈಗ ಗವರ್ನರ್ ವಿಸಿಟ್ಗಳಿಗೆ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಅವರು ನಡೆಸಿಕೊಟ್ಟಿದ್ದಾರೆ. ಅದೇ ಟೈಮ್ ಸ್ವಲ್ಪ ಅವರಿಗೂ ಕಮ್ಮಿ ಇದ್ದಿರಬಹುದು, ಅವರಿಗೆ ಲಯನ್ಸ್ಗೆ ಸ್ವಲ್ಪ, ಅಂದ್ರೆ ಅವರ ಬಿಸ್ನೆಸ್ ಅಲ್ಲಿ ಅವರನ್ನು ಜಾಸ್ತಿ ಅವರು ಬಾಸ್ ಜೊತೆ ಇನ್ವಾಲ್ವ್ ಮಾಡಿಕೊಂಡ ಕಾರಣ ಇತರ ಕ್ಲಬ್ಬಿನ ಸದಸ್ಯರೊಂದಿಗೆ ಕಮ್ಯುನಿಕೇಶನ್ ಎಲ್ರು ಹೇಳ್ತಾರೆ ಅದನ್ನು, ಬಟ್ ಅವರಿಗೂ ಗೊತ್ತುಂಟು. ಮತ್ತೆ ಅವರ ಅವಧಿಯಲ್ಲಿ ಅವರು ಮಾಡಿರುವಂತ ಒಂದು 2-3 ಒಳ್ಳೆ ಕೆಲಸಗಳು ಅಂದ್ರೆ ಹಿಂದೆ ಇರ್ಲಿಲ್ಲ, ಇವರ ಅವಧಿಯಲ್ಲಿ ನಡೆದದಂತಂದ್ರೆ ಎಲ್ಲವೂ ಹಿಂದೆ ಇದ್ದದ್ದೇ. ಬಟ್ ಈ ವರ್ಷ ನೋಡಿ, 2 ಒಳ್ಳೆ 9 ರೀಜನ್ ಚೇರ್ಮನ್ಗಳು ಇವರಿಗೆ ಸಿಕ್ಕಿದ್ರು. ಈಗ ಅವ್ರು ಆಯ್ಕೆ ಮಾಡುವಾಗ ನಾವು ಆಯ್ಕೆ ಮಾಡ್ತೇವೆ, ಯಾಕಂದ್ರೆ ಆ ಒಬ್ಬ ದೊಡ್ಡ ಹುದ್ದೆಗಳನ್ನು ಕೊಡುವಾಗ ಆ ಹುದ್ದೆಗೆ ಸಮರ್ಪಕವಾಗಿ ಅವನು ಕೆಲಸ ಮಾಡ್ತಾನ ಅಂತ. ಈ ಸತಿ ಏನಾಗಿದೆ ಅಂದ್ರೆ, ಹನೀಫ್ ಸುಮ್ನೆ ಕೂತ್ರು ಅವ್ರು ಕೆಲಸ ಮಾಡಿದ್ರು. ಈಗ ಹನೀಫ್ ಅವ್ರು ಎಂತ ಹೇಳ್ತಿದ್ರು ಅಂದ್ರೆ, ಅವ್ರು ಯಾವುದೇ ಒಂದು ಸಂಪುಟ ಸದಸ್ಯನಿಗೆ ನೀನ್ ಇಂಥ ಕೆಲಸ ಮಾಡು, ಇಂಥ ಕೆಲಸ ಮಾಡ್ಲಿಲ್ಲ ಅಂತ ಅವ್ರು ಹೇಳಲಿಲ್ಲ. ಸುಮ್ನೆ ಕೂತವ್ರು ಮಾಡದಿದ್ರೆ ಮಾಡ್ಲಿಲ್ಲ ಅಂತ. ಆದ್ರೆ ಈ 9 ಪ್ರಾಂತೀಯ ಅಧ್ಯಕ್ಷರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರು. ಅವರದ್ದು ಪ್ರಾಂತೀಯ ಸಮ್ಮೇಳನ ಇರ್ಬೋದು, ಅಥವಾ ನಮ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆ ಏನ್ ಕೇಳ್ತದೆ ಅಂದ್ರೆ ಮೆಂಬರ್ಶಿಪ್ ಗ್ರೋತ್ ಕೊಡಿ, ಅದೆಲ್ಲ ಅವ್ರು ಒಳ್ಳೆ ಮಾಡಿ. ಆದ್ರೆ ಹನೀಫ್ ಅವರು ಈ ವರ್ಷ ನಮ್ಗೆ ಏನಂದ್ರೆ ಒಂದು ಮೆಂಬರ್ಶಿಪ್ ಗ್ರೋತ್ ಕೇಳ್ತದೆ. ಅಂತಾರಾಷ್ಟ್ರೀಯ ಸಂಸ್ಥೆ ಕೇಳುದೇ ಅದು, ಹೆಚ್ಚು ಮೆಂಬರ್ಗಳನ್ನು ನಮ್ಮ ಲಯನ್ಸ್ ಸಂಸ್ಥೆಗೆ ತಾನೆ. ಅವರು ಒಂದು ಪ್ರಥಮದಲ್ಲಿ ಒಂದು ಆಫರ್ ಇಟ್ರು, ಯಾವುದೇ ಕ್ಲಬ್ಬಿನ ಅಧ್ಯಕ್ಷರು ಅಥವಾ ಸದಸ್ಯರು 5ಕ್ಕಿಂತ ಹೆಚ್ಚು ಇದು ಮಾಡಿದ್ರೆ, 10ಕ್ಕಿಂತ ಹೆಚ್ಚು ಸದಸ್ಯರನ್ನು ನೀಡಿದ್ರೆ ನಾನು ಅವರಿಗೆ ಏನಾದ್ರೂ ಒಂದು ಬಹುಮಾನವನ್ನು ಕೊಡುಗೆ ನೀಡ್ತೇನೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಅವರು ಅದನ್ನು ಮಾಡಿದ ಕೂಡಲೇ ಪ್ರಾರಂಭ ಹಂತದಲ್ಲಿ ನಮ್ಗೆ ಸಾಧಾರಣ 250 ನೆಟ್ ಗ್ರೋತ್ ಬಂತು. ಯಾಕಂದ್ರೆ ಎಲ್ಲ ಕ್ಲಬ್ಗಳು ಅವರು ಉತ್ತಮವಾದ ಅದನ್ನು ರೆಕಗ್ನೈಸ್ ಮಾಡಿದ್ರು. ಏನಂದ್ರೆ ಮಿಕ್ಸಿ ಇರ್ಬೋದು, ಅಥವಾ ಇಸ್ತ್ರಿ ಪೆಟ್ಟಿಗೆಗಳಿರ್ಬೋದು, ಆ ತರ ಒಳ್ಳೆ, ಅಂದ್ರೆ ಒಂದು ಸಣ್ಣ ಕೊಡುಗೆ ಅಲ್ಲ, ಯಾಕಂದ್ರೆ ನಾವು ಮನೆಗೆ ಯೂಸ್ ಆಗುವಂತದ್ದು ಎಲ್ಲರನ್ನು ಅವರು ರೆಕಗ್ನೈಸ್ ಮಾಡಿದ್ರು, ಕೊಟ್ರು. ಅದು ನನಗೆ ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ಅವರಿಗೆ ನೋಡಿ 250 ಮೆಂಬರ್ಸ್ ಅನ್ನು ನೆಟ್ ಗ್ರೋತ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ಆದ್ರೆ ಮತ್ತೆ ನಮ್ಮದೊಂದು 12 ಕ್ಲಬ್ಗಳು ಬೇರೆ ಬೇರೆ ಕಾರಣಗಳಿಂದ ಹೋದ ಕಾರಣ ಅದೇ ವಿಚಾರಕ್ಕೆ ಬರ್ತಾ ಇದ್ದೆ ನಾನು. ಆಕ್ಚುಲಿ ನಾನು ಹಲವಾರು ಬಾರಿ ಅವರ ಬಾಯಲ್ಲಿ ಈ ವಿಚಾರವನ್ನು ಕೇಳಿದ್ದೇನೆ. ತುಂಬಾ ಬೇರೆ ಬೇರೆ ಕ್ಲಬ್ಗೆ ಅವರು ವಿಸಿಟ್ ಕೊಟ್ಟಾಗ, ಅದು ಗವರ್ನರ್ ವಿಸಿಟ್ ಆಗ್ಲಿ, ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಅವರ ಬಾಯಲ್ಲಿ ಕೇಳಿದ್ದೇನೆ 12 ಕ್ಲಬ್ ಅನ್ನು ಮುಚ್ಚಿಸಿದ್ದೇನೆ ಅಂತ. ಈ ತರ ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳುವಂತ ಮೇಡಮ್, ಯಾಕಂದ್ರೆ ನಿಮಗೆ ಎಷ್ಟು ಗೊತ್ತಿಷ್ಟು ನಮಗೆ ಗೊತ್ತಿರೋದಿಲ್ಲ. ಈಗ ಗವರ್ನರ್ ಆಗಿದ್ದೀರ ಅಂತ ಅನ್ಕೊಳ್ಳಿ, ಈಗ ನೀವು ಗವರ್ನರ್ ಆಗಿದ್ದೀರ ಪ್ರಸ್ತುತವಾಗಿ, ನಿಮಗೆ ಬೇರೆ ಕ್ಲಬ್ಗಳನ್ನು ಮುಚ್ಚಿಸಲು ಅಧಿಕಾರ ಇದೆಯಾ? ಅಲ್ಲ, ಮುಚ್ಚಿಸಲು ಅಧಿಕಾರ ಅಂದ್ರೆ ಹೇಗಂದ್ರೆ, ಈಗ ನಾನೀಗ ಒಂದು ಉದಾಹರಣೆ, ಒಂದು ಕ್ಲಬ್ ಅವರು ಏನ್ ಮಾಡ್ತಾರೆ, ನಿಮಗೆ ಗೊತ್ತಿದ್ದಾಗೆ ನಾವು $50 ಪರ್ ಮೆಂಬರ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಫೀಸ್ ಅನ್ನು ಕಟ್ಟಬೇಕು. ಕಟ್ಟಿದ ಮೇಲೆ ಜಿಲ್ಲೆದು ಇರ್ತದೆ, ಮಲ್ಟಿಪಲ್ ಅಂತ ಎಲ್ಲ ಡ್ಯೂಸ್ ಗಳನ್ನು ಅವ್ರು ಕಟ್ಟುವಂತದ್ದು ಇರ್ತದೆ. ಈಗ ಯಾವುದೋ ವರ್ಷದಲ್ಲಿ ಒಂದು ಹೊಸ ಕ್ಲಬ್ ಆಗ್ತದೆ. ಈಗ ನಾನು ಕ್ಲಬ್ ಗಳನ್ನು ಮಾಡ್ಬೋದು, ನಾನಂದ್ರೆ ನಮ್ಮ ಮೆಂಬರ್ಸ್ ಸೇರಿ ಮಾಡ್ತಾರೆ, ಎಲ್ಲ ಹೊಸ ಕ್ಲಬ್ ಗಳನ್ನು ಮಾಡ್ತಾರಂತ ಮಾಡಿ. ನಮ್ಮಲ್ಲಿ ಏನಂದ್ರೆ ಅದಕ್ಕೆ ಸರಿಯಾದ ಓರಿಯೆಂಟೇಶನ್ ಕೊಡ್ಬೇಕು. ಏನು ಲಯನ್ಸ್ ಅಂದ್ರೆ ಏನು, ಅದು ಲಯನ್ಸ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿ. ಇದೇನಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಕ್ಲಬ್ಗಳನ್ನು ಸ್ಥಾಪನೆ ಮಾಡ್ತೇವೆ, 1 ವರ್ಷ ಬನ್ನಿ, ಇದೊಂದು ಲಯನ್ಸ್ ಅಂತ ಫೀಸ್ ಸ್ಟ್ರಕ್ಚರ್ ಕೆಲವೊಮ್ಮೆ ನಾವೇನ್ ಹೇಳ್ತೇವೆ ಅಂದ್ರೆ, ಇಷ್ಟು ಡ್ಯೂಸ್ ಕಟ್ಟುವಂಥದ್ದು ಇಷ್ಟು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡದೇ ಇದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ. ನಾವೇನ್ ಮಾಡ್ತೇವೆ, ಈಗ ಒಂದು ಪ್ರದೇಶದಲ್ಲಿ ಒಬ್ರು
ಒಬ್ರು ಫೇಮಸ್ ಇರ್ತಾರೆ, ಅವರನ್ನು ಹೋಗಿ ನಾವು ಕಾಂಟ್ಯಾಕ್ಟ್ ಆಗ್ತೇವೆ, ನಿಮ್ಮ ಊರಲ್ಲಿ ಒಂದು ಲಯನ್ಸ್ ಕ್ಲಬ್ ಮಾಡುವನ ಅಥವಾ ನಿಮಗೆ ಪರಿಚಯ ಇದ್ದವರು. ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಫ್ರೆಂಡ್ ಸರ್ಕಲ್ ಒಂದು 10-20 ಜನರನ್ನು ಒಟ್ಟು ಮಾಡಿ ನಾವು ಒಂದು ಲಯನ್ ಸಂಸ್ಥೆ ಮಾಡಿ ಮಾಡ್ತೇವೆ. ಒಂದು ಸ್ವಲ್ಪ ಮಟ್ಟಿನ ಓರಿಯೆಂಟೇಷನ್ ಕೊಡ್ತೇವೆ. ಮುಂದಿನ ವರ್ಷಕ್ಕೆ ಏನಾಗ್ತದೆ ಅಂದ್ರೆ ಅಲ್ಲಿ ಓರಿಯೆಂಟೇಷನ್ ಸರಿ ಸಿಕ್ಕದಿದ್ರೆ, ಮೀಟಿಂಗ್ಗಳು ನಡೆಯದೇ ಇದ್ರೆ ಆ ಕ್ಲಬ್ಗಳು ಉಳಿಯುವುದಿಲ್ಲ. ಈಗ ಅವ್ರು ಏನ್ ಮಾಡಿದ್ರು, ಈಗ ಕೆಲವೊಮ್ಮೆ ಈಗ ನಾನು ಇರ್ಬೋದು, ಯಾಕಂದ್ರೆ ಒಂದು ಜಿಲ್ಲಾ ಗವರ್ನರ್ ಆದವರಿಗೆ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಒಂದು ಟಾರ್ಗೆಟ್ ಅಂತ ಕೊಡ್ತಾರೆ. ಯಾವ ರೀತಿ ಈಗ ಇನ್ಶೂರೆನ್ಸ್ ಕಂಪನಿಗಳೆಲ್ಲ ಟಾರ್ಗೆಟ್, ಅದೇ ತರ ನಮಗೂ ಇರ್ತದೆ, ಹೆಚ್ಚು ಸದಸ್ಯರನ್ನು ಮಾಡಿ. ಆಗ ಆ ವರ್ಷದ ಜಿಲ್ಲಾ ಗವರ್ನರ್ ಅದಕ್ಕೆ ಸ್ಪಂದಿಸಲೇಬೇಕಾಗ್ತದೆ. ಕೆಲವೊಮ್ಮೆ ವರ್ಷದ ಕೊನೆ ಜೂನ್ ಅಲ್ಲಿ ನಾವು ಕ್ಲಬ್ಗಳನ್ನು ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಉಂಟು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಅವರ ಪೀರಿಯಡ್ಗೆ 1 ತಿಂಗಳು ಕಾಲಾವಕಾಶ ಇರುವಾಗ ನಾವು ಕ್ಲಬ್ಗಳನ್ನು ಮಾಡ್ತೇವೆ. ಮುಂದಿನ ವರ್ಷಕ್ಕೆ ಆಗ ನಾವು ಒಂದೇನೋ ಫೀಸ್ ಕಲೆಕ್ಟ್ ಮಾಡಿರ್ತೇವೆ. ಆಗ ಅವರಿಗೆ ನಾವು ಈಗ ಇಷ್ಟು ಕೊಡಿ, ಮುಂದೆ ಇಷ್ಟು ಕಟ್ಲಿಕ್ಕೆ ಇರ್ತದೆ, ಪ್ರತಿ ವರ್ಷ ನಿಮಗೆ ಇಷ್ಟು ಫೀಸ್ ಅಂತ ಅದು ಹೇಳಿ ಅಂತದ್ದು ಮಾಹಿತಿ ಸಿಗದೇ ಇದ್ರೆ, ಬರುವ ವರ್ಷ ನಾವು ಜುಲೈಯಲ್ಲಿ ತಿರ್ಗಾ ನಾವು ಡ್ಯೂಸ್ ಕೇಳುವಾಗ ನಮ್ಗೆ ಹೇಳಲಿಲ್ಲಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂತ ಕ್ಲಬ್ಗಳಾದದ್ದು. ಮತ್ತೆ ನಾವು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಫಂಡ್ ಇಡ್ತೇವೆ, ಪ್ರತಿ ಸತಿ ನಾವು ಒಂದು ಬಜೆಟ್ ಮಾಡ್ಲಿಕ್ಕೆ ಉಂಟು. ಆ ಡಿಸ್ಟ್ರಿಕ್ಟಿನ ಬಜೆಟ್ ಮಾಡುವಾಗ ನಾವು ರಿಯಾಕ್ಟಿವೇಶನ್ ಆಫ್ ಕ್ಲಬ್ಸ್, ಯಾವ್ದಾದ್ರು ಕ್ಲಬ್, ಈ ಕ್ಲಬ್ ಅನ್ನು ಸರಿ ಮಾಡ್ಲಿಕ್ಕೆ ಅಂತ ನಾವು ಬಜೆಟ್ ಒಂದು ಸ್ವಲ್ಪ ಬಜೆಟ್ ಫಂಡ್ ಇಡ್ತೇವೆ. ಅದು ಬಜೆಟ್ ಅಲ್ಲಿ ಸೆಟ್ ಮಾಡುವಂಥದ್ದು. ಯಾರೇ ಗವರ್ನರ್ ಅವನು ಏನು ಈ ಕ್ಯಾಬಿನೆಟ್ ಆಫೀಸರ್ಸ್ ಅಮೌಂಟ್ ಬಂದು ಹೊರಗಿಂದ ಡೊನೇಷನ್ ಕಲೆಕ್ಟ್ ಮಾಡ್ಬೋದು, ಸರ್ವಿಸ್ ಕಾರ್ಯಕ್ಕೆ ಒಂದು ಬಜೆಟ್ ಇಡ್ತೇವೆ. ಆ ಬಜೆಟ್ ಇಟ್ಟಾಗ ಯಾವುದೇ ಕ್ಲಬ್ ಮುಚ್ಚುವಂತ ಪರಿಸ್ಥಿತಿ ಬಂದ್ರೆ, ಏನಾದ್ರೂ ಸ್ವಲ್ಪ ಜಿಲ್ಲೆಯಿಂದ ಅದನ್ನು ಕಟ್ಟಿ ಸ್ವಲ್ಪ ಅವ್ರ ಹತ್ರ ಒಟ್ಟು ಮಾಡಿ ಉಳಿಸುವಂತ ಪ್ರಯತ್ನವನ್ನು ಮಾಡುವಂಥದ್ದು. ಆದ್ರೆ ಹನೀಫ್ ಮೊಹಮ್ಮದ್ ಅವರ ಪೀರಿಯಡ್ ಅಲ್ಲಿ ಏನಾಯ್ತಂದ್ರೆ, ಅದರ ಮೊದಲು ನೇರಿ ಕರ್ನೇಲಿಯರ್ ಅವರು ಜಿಲ್ಲಾ ಗವರ್ನರ್ ಆಗಿದ್ರು. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ, ನಮ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಪ್ರಕಾರ ಫಸ್ಟ್ ಆಫ್ ಬಿಲ್ಸ್, ಸೆಕೆಂಡ್ ಆಫ್ ಬಿಲ್ಸ್ 2 ವರ್ಷಕ್ಕೆ ಅದು ನಮ್ಗೆ ಏನು ಡ್ಯೂಸ್ ಅನ್ನು ಬಿಲ್ ಮಾಡುವಂಥದ್ದು. ಸೊ ಫಸ್ಟ್ ಹಾಫ್ ಅಲ್ಲಿ ಬಿಲ್ ಬಂತು, ಎಲ್ಲ ಕಟ್ಟಿದ್ರು. ಕೆಲವು ಕ್ಲಬ್ಗಳು ಆಗ್ಲೂ ಕಟ್ಟಲಿಲ್ಲ. ಆಗೇನಾಯ್ತು, ಆಗಿನ ಗವರ್ನರ್ ಅಲ್ಲಿ ಹೋಗಿ ನಿಮ್ದು ಡ್ಯೂಸ್ ಇಷ್ಟು ಬಾಕಿ ಉಂಟು ಹೇಳಿದಾಗ ಅವ್ರು ಕೆಲವು ಕ್ಲಬ್ಗಳು ಸ್ವಲ್ಪ ನೀಡಿದ್ರು, ಕಟ್ಟಿದ್ರು. 2ನೇ ಅವಧಿಗೆ ಏನಾಯ್ತು ಅಂದ್ರೆ GST ಒಂದು ಬಂತು. ನಮ್ಗೆ ಮೊದಲು ನಮ್ಮ ಲಯನ್ ಸಂಸ್ಥೆಗೆ GST ಇರ್ಲಿಲ್ಲ, ರೋಟರಿ ಅವರಿಗೆಲ್ಲ ಇತ್ತಂತೆ. ಅದು ನಮ್ಮ ಲಯನ್ ಸಂಸ್ಥೆಗೆ ಇಷ್ಟುವರೆಗೆ ನಾವು GST ಕಟ್ತಾ ಇರ್ಲಿಲ್ಲ. ಸೊ ಅಂತಾರಾಷ್ಟ್ರೀಯ ಸಂಸ್ಥೆ ಏನ್ ಹೇಳಿತಂದ್ರೆ, ಈಗ ಎಲ್ಲರೂ ಯಾವುದೇ ಸಂಸ್ಥೆ ಇರ್ಲಿ GST ಬೇರ್ ಮಾಡ್ಬೇಕು. ಈ GST ಬರುವಾಗ ಏನಾಯ್ತಂದ್ರೆ, ಬಿಲ್ ಜನರೇಟ್ ಆಗ್ಲಿಲ್ಲ. ಅದು GST ಎಲ್ಲ ಇದಾಗಿ ಅಪ್ರೂವ್ ಆಗಿ ಅದು ಸೆಟ್ ಮಾಡುವಾಗ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವ ಕ್ಲಬ್ಗಳಿಗೂ ಬಿಲ್ ಮಾಡ್ಲಿಲ್ಲ. ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಈ ಜಿಲ್ಲಾ ಗವರ್ನರ್ ಏನ್ ಮಾಡಿದ್ರು ಅಂದ್ರೆ, ನಾವೇ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮ್ಗೆ ಗೊತ್ತಿರ್ತದೆ ಇಷ್ಟು $50 ಕಟ್ಲಿಕ್ಕೆ, ಅದರಲ್ಲಿ 25 ಕಟ್ಟಿದ್ದಾರೆ, ಇನ್ನು 25 ಕಟ್ಲಿಕ್ಕೆ, ಅದನ್ನೊಂದು ಬಿಲ್ ಮಾಡಿ ಜಿಲ್ಲಾ ಗವರ್ನರ್ ಆದವರು ಆಗ ಅದನ್ನು ಎಲ್ಲ ಜಿಲ್ಲೆಗಳಿಗೆ ಕ್ಲಬ್ಗಳಿಗೆ ಕಳಿಸಿದ್ರು. ಈ ಕೆಲವು ಕ್ಲಬ್ಗಳು ಕಟ್ಲಿಲ್ಲ. ಈ ಕ್ಯಾಂಡಿಡೇಟ್ಸ್ ಗಳು ಯಾರು ಅದಕ್ಕೆ ಮುಂದೆ ಹೋಗ್ಲಿಲ್ಲ ಡ್ಯೂಸ್ ಅನ್ನು. ಅದು ಏನಾಯ್ತಂದ್ರೆ, ಅರ್ಧ ವರ್ಷದ ಬಿಲ್ ಅಲ್ಲಿ ಪೆಂಡಿಂಗ್ ಆಯ್ತು, ಅದು ಹಾಗೆ ಉಳಿಯಿತು. ಕ್ಲಬ್ಗಳು ಹಾಗೆ ಸ್ಥಿರ ಇತ್ತು. ಯಾಕಂದ್ರೆ GST ಬಿಲ್ ಆದ ಕಾರಣ ಯಾವುದೇ ಕ್ಲಬ್ಗಳನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಕ್ಯಾನ್ಸಲ್ ಮಾಡ್ಲಿಲ್ಲ. ಇಲ್ಲದ್ರೆ ಆ ವರ್ಷದಲ್ಲಿ 23-24 ಹೋಗ್ತಾ ಇತ್ತ ಏನೋ ಕೆಲವು ಕ್ಲಬ್ಗಳು ದುಡ್ಡು ಕಟ್ಟದ ಕಾರಣ. ಅದು ಏನಾಯ್ತಂದ್ರೆ, ಬಿಲ್ ಆಗದ ಕಾರಣ ಅಂತಾರಾಷ್ಟ್ರೀಯ ಸಂಸ್ಥೆ ಅದನ್ನು ಕ್ಯಾನ್ಸಲ್ ಮಾಡ್ಲಿಲ್ಲ. ಎಲ್ಲ ಕ್ಲಬ್ಗಳು ಸ್ಥಿರವಾಗಿ ಉಳಿದುಕೊಂಡಿತ್ತು. ಅದು ಈಗ 24-25ಕ್ಕೆ ಬರುವಾಗ ಅವರು ಅದು ಹಾಫ್ ಬಿಲ್ಲು ಕಟ್ಟಿರ್ಲಿಲ್ಲ. ಈ ವರ್ಷದ ಜುಲೈದ ಬಿಲ್ ಆಗುವಾಗ ಅವರಿಗೆ ಡಬಲ್ ಆಯ್ತು. ಕೆಲವರಿಗೆ ಕಟ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟನ್ನು ನಮ್ಗೆ ಕಟ್ಲಿಕ್ಕೆ ಹನೀಫ್ ಮೊಹಮ್ಮದ್ ಅವರಿಗೂ, ಯಾಕಂದ್ರೆ ಆ ಬಜೆಟ್ ಅಲ್ಲಿ ಕಟ್ಲಿಕ್ಕೆ ಕಷ್ಟ ಆಗಬಹುದು. ಮತ್ತೆ ಒಂದು ಲೆಕ್ಕದಲ್ಲಿ ಹೌದು, ಕ್ಲಬ್ಗಳನ್ನು ಉಳಿಸಬೇಕು, ಮೆಂಬರ್ಶಿಪ್ ಅನ್ನ ಉಳಿಸಬೇಕು, ಅದು ನಮ್ಮ ಆದ್ರೆ ಒಂದು ಲೆಕ್ಕದಲ್ಲಿ ಈಗ ಹನೀಫ್ ಮೊಹಮ್ಮದ್ ಅವರು ಕಟ್ಟಿದ್ರು ಅಂತ ಮಾಡಿ, ಅಥವಾ ಜಿಲ್ಲೆಯ ಬಜೆಟಿನಲ್ಲಿ ಕಟ್ಟಿದ್ರೆ ಸಹ ಕ್ಲಬ್ಗಳು ಕೆಲವು ಆಕ್ಟಿವ್, 1-2 ಕ್ಲಬ್ಗಳು ಆಕ್ಟಿವ್ ಇರ್ಲಿಲ್ಲ. ಆಗ ಏನಾಗ್ತಿತ್ತು, ಮುಂದಿನ ಹಂತಕ್ಕೆ ಈಗ ನೆಕ್ಸ್ಟ್ ಫಸ್ಟ್ ಹಾಫ್ ಕಟ್ಟಿದ್ರು, ಪುನಃ ಸೆಕೆಂಡ್ ಹಾಫ್ ಬಿಲ್ ಆಗ್ತದೆ. ಅಲ್ಲಿ ಏನಾಗಿದೆ ಅಂದ್ರೆ, ಕೆಲವು ಕ್ಲಬ್ಗಳಲ್ಲಿ ಅವರಿಗೆ ಮೆಂಬರ್ಸ್ಗೆ ಅವರು ಲಯನ್ ಅಂತ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಮೀಟಿಂಗ್ ಅಂದ್ರೆ ಅದು ವೀಕ್ ಕ್ಲಬ್ಸ್, ಅವ್ಳು ಮೀಟಿಂಗ್ಗಳೇ ಮಾಡ್ತಾರೆ. ಈಗ ನೀವೇ ಒಂದು ಸಂಸ್ಥೆಯಲ್ಲಿ ಇದ್ದೀರಿ, ಈಗ ನಿಮ್ಮ ಕ್ಲಬ್ಗಳಲ್ಲಿ ಮೀಟಿಂಗ್ ಆದಾಗ ನೀವು ಅಲ್ಲಿ ಹೋಗ್ತೀರಿ, ಏನು ಲಯನ್ಸ್ ನಲ್ಲಿ ಆಕ್ಟಿವಿಟಿ ಆಗ್ತದೆ ನಿಮಗೆ ಗೊತ್ತಾಗ್ತದೆ. ಈಗ ನಿಮ್ಮ ಕ್ಲಬ್ಗಳಲ್ಲಿ ಮೀಟಿಂಗ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಕೂತವರು, ಅದು ಒಂದು ಸಂಸ್ಥೆ ಅಂತ ಇರ್ತದೆ. ಲಯನ್ಸ್ ರೋಲ್ ಅಂತ ಗೊತ್ತಿಲ್ಲ, ಅಥವಾ ಲಯನ್ಸ್ ಏನು ಮಾಡ್ತಾ ಇದ್ದೆ, ಜಿಲ್ಲೆಯಿಂದ ಎಷ್ಟೋ ಜನರಿಗೆ ಈಗಲೂ ಲಯನ್ಸ್, ಈಗ ನಾನು ತುಂಬಾ ಜನ ಹತ್ರ ಮಾತಾಡ್ಬೇಕು ಲಯನ್ಸ್ ಜಾಯ್ನ್ ಆಗಿ, ಈಗ ಒಂದು ಊಟ ಡ್ರಿಂಕ್ಸ್ ಅದೇ ಇರೋದು ಈಗ ಜನರಲ್ಲಿ. ಒಂದು ನಾನ್ ವೆಜ್ ಊಟ, ಮತ್ತೆ ಪಾರ್ಟಿ ನಡೀತದೆ. ಅದ್ರದ್ದು ಯಾಕೆ, ಅದ್ರ ಹಿಂದೆ ಸೋಷಿಯಲ್ ಆಕ್ಟಿವಿಟೀಸ್. ಲಯನ್ಸ್ ಅಂದ್ರೆ ಏನು, ನಾವು ಸೋಷಿಯಲ್ ಆಕ್ಟಿವಿಟಿ ಮಾಡ್ಬೇಕು, ಜನಕ್ಕೆ ಉಪಕಾರ ಆಗುವಂತ ನಮ್ಮ ಸಂಸ್ಥೆ. ಹಾಗಾಗಿ ಅಲ್ಲಿ ತುಂಬಾ ಕ್ಲಬ್ಗಳು ಹಾಗೆ ಮೀಟಿಂಗ್ಗಳೇ ನಡೀಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನು ಆಸ್ ಎ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ಗೆ ತುಂಬಾ ಕ್ಲಬ್ಗಳಿಗೆ ಒಬ್ರು ಎಕ್ಸ್ಟೆನ್ಷನ್ ಚೇರ್ಮನ್ ಅಂತ ಇರ್ತಾರೆ. ಆ ಕ್ಲಬ್ ಅನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಅದಕ್ಕೊಂದು ನಾವು ಎಕ್ಸ್ಟೆನ್ಷನ್ ಚೇರ್ಮನ್ ಅಂತ ಮಾಡ್ತೇವೆ. ಸೊ ನಾವು ಎಕ್ಸ್ಟೆನ್ಷನ್ ಚೇರ್ಮನ್ ಕಾಲ್ ಮಾಡಿದಾಗ ಅವ್ರು ಹೇಳುದು ಅಷ್ಟೇ, ಇಲ್ಲ ಮೇಡಮ್ ನಮ್ಗೆ ಇಂಟ್ರೆಸ್ಟ್ ಸಾಕಾಯ್ತು, ಇಂಟ್ರೆಸ್ಟ್ ಇಲ್ಲ ಯಾರು. ಮತ್ತೆ ಹಳ್ಳಿ, ಈಗ ಈ ಸಿಟಿಯಲ್ಲಿ ಯಾವ್ದು ನಮ್ಮ ಇಲ್ಲಿ ಸ್ವಲ್ಪ ನಮ್ಮದು ದಾವಣಗೆರೆ ಡಿಸ್ಟ್ರಿಕ್ಟ್, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಉಡುಪಿ. ಯಾಕಂದ್ರೆ
ಅಲ್ಲಿ ಎಲ್ಲ ಹೇಗಂದ್ರೆ ನಮಗೂ ಹೌದು ಹಾಗೆ ಅನಿಸ್ತದೆ. ಈಗ ಅಲ್ಲಿ ತೀರ್ಥಹಳ್ಳಿ ಅಂತ ಒಂದು ಕ್ಲಬ್ ಇದೆ, ಅಲ್ಲಿ ಮೆಂಬರ್ಸ್ ಅಂದ್ರೆ ಈಗ ನಾವು ಸಿಟಿ ಒಳಗಿದ್ರೆ ಎಲ್ಲ ಸಿಟಿ ಒಳಗಿದ್ದೇವೆ. ಒಂದು ಮೀಟಿಂಗಿಗೆ ನಮ್ಗೆ 2-3 ಕಿಲೋಮೀಟರ್ ಒಳಗದಲ್ಲಿ ಅವರದೆಲ್ಲ ಹಳ್ಳಿಯಲ್ಲಿ ಒಂದು ಅವ್ರ ಮೀಟಿಂಗ್ ಕರಿಬೇಕಾದ್ರೆ ಎಷ್ಟೋ 15 ಕಿಲೋಮೀಟರ್ 20 ಕಿಲೋಮೀಟರ್ ಒಬ್ಬೊಬ್ರದ್ದು. ಸಿಟಿಯಲ್ಲಿರೋರು ಕಮ್ಮಿ, ಎಲ್ಲ ಹಳ್ಳಿ ಅಡಿಕೆ. ಅದೇ ತರ ನಾನು ಹೇಳುದು. ಆಗ ಅವ್ರಿಗೆ ಏನಾಗ್ತದೆ, ಪ್ರತಿ ಮೀಟಿಂಗಿಗೂ ಬರ್ಲಿಕ್ಕೆ ಕಷ್ಟ. ಯಾಕಂದ್ರೆ ಅಧ್ಯಕ್ಷನಾದವನು ಎಲ್ಲಿಯೂ ಇರ್ತಾನೆ, ಆ ಮೆಂಬರ್ಸ್ ಎಲ್ಲಿಯೂ ಇರ್ತಾರೆ. ಈಗ ಸಿಟಿಗೂ ನಾವು ಹಳ್ಳಿಗೂ ಕಂಪೇರ್ ಮಾಡಿದ್ರೆ ಮತ್ತೆ ಅದೇ ಮೀಟಿಂಗ್ ಗಳಾಗ್ಲಿಲ್ಲ, ಅಲ್ಲಿ ಏನು ಸೇವಾ ಕಾರ್ಯಕ್ರಮಗಳು ನಡೀಲಿಲ್ಲ ಅಂದ್ರೆ ಆ ಒಬ್ಬ ಸದಸ್ಯನಿಗೆ ಲಯನ್ಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನೀವು ಪ್ರತಿ ವರ್ಷ ಬಂದು ಫೀಸ್ ಕೊಡು ಅಂತ ಹೇಳಿದ್ರೆ ಅವನು ನಾನು ಯಾಕೆ ಕೊಡ್ಬೇಕು, ಮೀಟಿಂಗ್ ಮಾಡ್ತಾ ಇಲ್ಲ, ನಾವು ಎಲ್ಲಿಯೂ ಸೇರ್ತಾ ಇಲ್ಲ, ಯಾಕೆ ನಾನು ಫೀಸ್ ಕೊಡ್ಬೇಕಂತ ಅವನು ಕೇಳುದು ತಪ್ಪಲ್ಲ. ಆ ಎಲ್ಲ ಕೆಲವು ಕಾರಣಗಳಿಂದ ಕ್ಲಬ್ಗಳು ಮುಚ್ಚಿ ಹೋಗ್ಲಿಕ್ಕೆ. ಮೇಡಮ್, ಈಗ ಬಹಳಷ್ಟು ಜನ, ಬಹಳ ಅಂದ್ರೆ ಎಲ್ಲ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಲಯನ್ಸ್ ಮೆಂಬರ್ ಗಳಿಗೆ ಬಹಳಷ್ಟು ಹೋಪ್ ಇದೆ ಈ ಸಲ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಯಾಕಂದ್ರೆ ಪ್ರಥಮ ಲೇಡಿ ಜಿಲ್ಲಾ ಗವರ್ನರ್ ನೀವು ಬರ್ತಾ ಇದ್ದೀರಾ. ಸಪ್ನಾ ಸುರೇಶ್ ಅಂತ, ಸಪ್ನಾ ಅಂತ ಹೆಸರು ಬರ್ತಿದ್ದಾಗಲೇ ಎಲ್ಲರೂ ಆಕ್ಟಿವ್ ಆಗ್ತಾರೆ. ಯಾಕಂದ್ರೆ ನೀವೊಂದು ಮಾತನಾಡುವ ಶೈಲಿ ಅವರೇ ಬಹಳ ಇಷ್ಟ ಆಗ್ತದೆ. ನೀವು ಯಾರಿಗೂ ಬೈಯುದಿಲ್ಲ, ಅದು ಮಾತಾಡಿದ್ರೆ ಅರ್ಥ ಆಗೋ ತರ ಹೇಳಿ ಕೊಡ್ತೀರ ಅವರಿಗೆ. ಸೊ ಈ ಸಲ ನಿಮ್ಮ ಮೇಲೆ ಡಬಲ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೀವು ನಮ್ಮ ವೀಕ್ಷಕರಿಗೂ ಹಾಗೂ ನಮ್ಮ ಲಯನ್ಸ್ ಮೆಂಬರ್ಸ್ಗೆ ನಿಮ್ಮ ಈ ಅವಧಿಯಲ್ಲಿ ನೀವು ಏನೇನು ಮಾಡ್ತೀರಾ, ಏನು ಮಾಡಿ ತೋರಿಸ್ತೀರಾ ಅನ್ನೋದನ್ನ ಹೇಳ್ಬೇಕು. ಈಗ ನೀವು ಹೇಳಿದ ಹಾಗೆ ಹೌದು, ಖಂಡಿತ. ಈಗ ಪ್ರೋಟೋಕಾಲ್ಗಳು ಅಂತ ಇರ್ತದೆ. ನಮ್ಮದು ಅಂತಾರಾಷ್ಟ್ರೀಯ ಸಂಸ್ಥೆ ಆದ ಕಾರಣ ಪ್ರೋಟೋಕಾಲ್ಗಳನ್ನು ನಾವು ಏನು ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಗೆ ಆದೇಶ ನೀಡ್ತದೆ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ಬೇಕಾಗ್ತದೆ. ಯಾಕಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಪ್ರೋಟೋಕಾಲ್ಗಳಲ್ಲಿ ಹಾಗೆ ಈಗ ನಾವು ಹೋದಲ್ಲಿ ನೋಡ್ತೇವೆ, ಈ ವರ್ಷ ನಾವು ವೇದಿಕೆಯಲ್ಲಿ ಕೂತ್ಕೊಂಡಿರ್ತೇವೆ, ಪ್ರೋಟೋಕಾಲ್ಗಳಲ್ಲಿ ಎಲ್ಲ ತಪ್ಪುಗಳು. ಆದ್ರೆ ನಾವೊಂದು ವೇದಿಕೆಯಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿ ಅದನ್ನು ಹೇಳಲಿಕ್ಕೆ ನಮ್ಗೆ ವೇದಿಕೆಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದನ್ನು ನಾವು ಸರಿ ಮಾಡಿಕೊಂಡು ಬರ್ಬೇಕು. ಮತ್ತೆ ಹೇಗೆ ಸರಿ ಮಾಡ್ತೀರಾ? ಈಗ ನಮ್ಗೆ ನಾನು ಈಗ ಈ ವರ್ಷದಲ್ಲಿ ನಾನು ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಎಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೇವೆ ಎಂಬುದನ್ನು ನಾನು ನೋಟ್ ಮಾಡ್ಕೊಂಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ PST ಸೆಮಿನಾರ್ಗಳನ್ನು ಅಂತ ಒಂದು ಮಾಡ್ಲಿಕ್ಕೆ ಉಂಟು. RCZ ಅಲ್ಲಿ ಎಲ್ಲ ನಾವು ಇದನ್ನು ಅವರಿಗೆ ಈಗ RCZ ಗಳಿಗೆ ಟ್ರೈನ್ ಅಪ್ ಮಾಡ್ಬೇಕು, PST ಗಳಿಗೆ ಟ್ರೈನ್ ಅಪ್ ಮಾಡ್ಬೇಕು. ಈ ರೀತಿಯ ಪ್ರೋಟೋಕಾಲ್ಗಳಿದೆ ಅಂತ ಹೇಳಿ ಮತ್ ಆ ರೀತಿಯಲ್ಲಿ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಜಿಲ್ಲೆಯಿಂದ ಆದೇಶ ನೀಡಬೇಕು. ಎಲ್ಲವೂ ಕೂಡ ಅಧ್ಯಕ್ಷರ ಮೇಲೆ ಹಾಕುದಲ್ಲ, ಎಲ್ಲರಿಗೂ ಗೊತ್ತಿರ್ಬೇಕು. ಈಗ ಒಂದು ನೀವು ಗವರ್ನರ್ ವಿಸಿಟ್ ಬಂದಾಗ ಏನು ಗೊತ್ತಿಲ್ಲದೆ ಎಲ್ಲ ನಿಮ್ಮ ಮೇಲೆ ಮಾಡುದಲ್ಲ, ಮೊದಲೇ ನಾವು ಅದನ್ನ ಅವರಿಗೆ ಹೀಗೆ ಮಾಡ್ಕೊಂಡು ಹೋಗಿ ಈ ರೀತಿ ಸೆಮಿನಾರ್ಗಳು ಮತ್ತೆ ಹೆಚ್ಚು ಟ್ರೈನಿಂಗ್. ಯಾಕಂದ್ರೆ ನಮ್ಮಲ್ಲಿ ಈಗ ಟ್ರೈನಿಂಗ್ಗಳು ಕಮ್ಮಿ ಆಗ್ತಾ ಇದೆ. ಎಲ್ಲರೂ ಹೇಳುದೇನಂದ್ರೆ ಮೇಡಮ್ ಆದಷ್ಟು ಟ್ರೈನಿಂಗ್ಗಳನ್ನು ಮಾಡಿ. ಅದೀಗ ಹೊಸ ಮೆಂಬರ್ಸ್ ಒಬ್ರು ಬಂದು ಕೂಡಲೇ ಲೈನಿಸಮ್ ಏನಂತ ಅವರಿಗೆ ಗೊತ್ತಿರೋದಿಲ್ಲ. ಸೊ ನಮ್ಮಲ್ಲಿ ನ್ಯೂ ಮೆಂಬರ್ ಓರಿಯೆಂಟೇಷನ್ ಅಂತ ಅದು ಇದೆ. ಅದೀಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಅದನ್ನು ನಾವು ಹೆಚ್ಚು ಮಾಡ್ಬೇಕು. ಏನು ಲಯನ್ಸ್ ಅಂದ್ರೆ ಏನು, ನೀನು ಒಬ್ಬ ಲಯನ್ಸ್ ಸಂಸ್ಥೆಗೆ ಸದಸ್ಯನಾಗಿ ಬಂದು ಏನು ಮಾಡ್ಬೋದು ನೀನು. ಈಗ ಅವನು ಕೇಳ್ತಾನೆ, ಯಾಕೆ ನಾನು $50 ಕಟ್ಟಬೇಕು? ಹೌದು, ಡಾಲರ್ ಅಲ್ಲಿ ಯಾಕೆ ಕಟ್ಟಬೇಕು? ನಮ್ಮ ವೀಕ್ಷಕರಿಗೆ $50 ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗ್ತದೆ? $50 ಅಂದ್ರೆ ಸಾಧಾರಣ 884 ರೂಪಾಯಿ ಈಗಿನ ಡಾಲರ್ ರೇಟ್. ಈಗಿನ 84 ರೂಪಾಯಿ ಅಂದ್ರೆ ಒಂದು ಎಷ್ಟು ಬರ್ಬೋದು? ಒಂದು 4,000 ಹಾಗೆ. ಅದು ನಾವು ಕಟ್ಟೋದು ಅಂತಾರಾಷ್ಟ್ರೀಯ ಸಂಸ್ಥೆಗೆ. ನೀವು ಕಟ್ಟೋದು ಅಂದ್ರೆ ಯಾರೇ ಒಬ್ಬ ಸದಸ್ಯನಾದವನು ಅಂತಾರಾಷ್ಟ್ರಕ್ಕೆ ಕಟ್ಟೋದು. ಉಳಿದದ್ದು ಹೇಗಂದ್ರೆ ಜಿಲ್ಲೆಗೆ ಒಂದು ಈಗ ಮಲ್ಟಿಪಲ್ 10,000 ಅಂತ ಒಂದು ಕ್ಲಬ್ಬಿನವರು ಫೀಸ್ ತಗೊಳ್ತಾರಂತ ಮಾಡಿ. ಅದು ಯಾಕೆ ನಾವು 10,000 ತಗೊಳ್ತೇವೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನಾವು $50 ಕಟ್ಟಬೇಕು. ಜಿಲ್ಲೆಗೆ ಮಲ್ಟಿಪಲ್ಗೆ ಒಂದು 300 ರೂಪಾಯಿ ಪ್ರತಿಯೊಬ್ಬ ಸದಸ್ಯನಾದವ ಒಬ್ಬ ಅವನು 300 ರೂಪಾಯಿ ಮಲ್ಟಿಪಲ್ಗೆ ಕಟ್ಟಬೇಕು ಇಡೀ ವರ್ಷಕ್ಕೆ. ನಮ್ಮ ಡಿಸ್ಟ್ರಿಕ್ಟ್ ಡ್ಯೂಸ್ ಅಂತ ಹೇಳುವಂತದ್ದು 200 ರೂಪಾಯಿ ನಾವು ಕಲೆಕ್ಟ್ ಮಾಡ್ತೇವೆ. ಪ್ಲಸ್ ನಾವು ಬೇರೆ ಬೇರೆ ಇದಕ್ಕೆ ಕೊಡ್ತೇವೆ. ಅದು ಒಂದು ನಮ್ಗೆ ಸಾಧಾರಣ 500 ರೂಪಾಯಿ ಸೇರಿ 10,000ದಲ್ಲಿ ಅವರಿಗೆ ಒಂದು ಕಟ್ಲಿಕ್ಕೆ 5,000 ಕಟ್ಲಿಕ್ಕೆ ಬರ್ಬೋದು. ಉಳಿದ 5,000 ನಾವು ಯಾಕೆ ಆ ರೀತಿ ಕ್ಲಬ್ಬಿನಲ್ಲಿ ಕಾರ್ಯಕ್ರಮಗಳು ನಡಿಬೇಕು. ಈಗ ನೀವು ಒಂದು ಕ್ಲಬ್ಬಿನ ಮೀಟಿಂಗ್ ಮಾಡ್ತೀರಿ, ಒಂದು ಬ್ಯಾನರ್ ಮಾಡ್ಬೇಕಾಗ್ತದೆ, ಒಂದು ಇನ್ವಿಟೇಷನ್, ಅದಕ್ಕೆಲ್ಲ ಅದು ನಾವು ಕಲೆಕ್ಟ್ ಮಾಡುವಂತ. ಮತ್ತೆ ಏನಂದ್ರೆ ಮೀಟಿಂಗ್ ಹೋಸ್ಟ್ ಒಂದು ಮೀಟಿಂಗ್ ಮಾಡ್ಬೇಕಾದ್ರೆ ಅದಕ್ಕೊಂದು ಖರ್ಚು ಉಂಟಲ್ಲ, ಉಪಹಾರ ಊಟ ತಿಂಡಿ ಏನಾದ್ರು ಕೊಡ್ಬೇಕು. ಕೆಲವು ಕ್ಲಬ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಡ್ಯೂಸ್ ತಗೊಂಡ್ರೆ ಎಲ್ಲವನ್ನು ಅದರಲ್ಲಿ ನಿಭಾಯಿಸ್ತಾರೆ. ಕೆಲವು ಕ್ಲಬ್ಗಳಲ್ಲಿ ಡ್ಯೂಸ್ ಸ್ವಲ್ಪ ಕಮ್ಮಿ ತಗೊಳ್ತಾರೆ. ಕೆಲವು ಕ್ಲಬ್ಗಳಲ್ಲಿ 10,000 ತಗೊಂಡ್ರೆ ಕೆಲವು ಕ್ಲಬ್ಗಳಲ್ಲಿ 7,000 ತಗೊಳ್ತಾರೆ. ಅದು ಕ್ಲಬ್ಬಿನ BODಯಲ್ಲಿ ಡಿಸೈಡ್ ಆದ. ಯಾಕಂದ್ರೆ ನಾನು 10,000 ತಗೊಂಡೆ ಅಂತ ನಿಮ್ಮ ಈಗ ನನ್ನದು ಲಯನ್ಸ್ ಕ್ಲಬ್ ಪರ್ಕಳ ನಾವು 13,000 ರೂಪಾಯಿ ಫೀಸ್ ಅನ್ನು ಇಟ್ಟಿದ್ದೇವೆ. ಒಂದು ಸದಸ್ಯನಾದವರು 13,000 ರೂಪಾಯಿ ರೆಗ್ಯುಲರ್ ಮೆಂಬರ್ ಕೊಡ್ಬೇಕಂತ. ಅದ್ರಲ್ಲಿ ನಾವೇನ್ ಮಾಡ್ತೇವೆ, ಹೋಸ್ಟ್ ಗಳನ್ನೆಲ್ಲ ನಾವು ಅದರಲ್ಲಿ ಆದಷ್ಟು
ನಾವು ಅದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇವೆ. ಮತ್ತೆ ಕೆಲವರು ಇರ್ತಾರೆ, ಈಗ ಒಂದು ಮೀಟಿಂಗ್ ನಾನು ಹೋಸ್ಟ್ ಮಾಡ್ತೇನೆ ಅಥವಾ ಒಂದು BOD ನಾನು ಹೋಸ್ಟ್ ಮಾಡ್ತೇನೆ ಅಂತ ಹೇಳುವಂತದ್ದು. ಸೊ ಅವರು sponsor ಆಗಿ ತಾನು ಮಾಡ್ತಾರೆ. ವಹಿಸ್ಕೊಳ್ತಾರೆ, ಆದ್ರೆ ಒತ್ತಾಯ ಮಾಡೋದಿಲ್ಲ ಒತ್ತಾಯ ನಾವು. ಇಲ್ಲ ಹಾ, ಯಾರಿಗೂ. ಆ ತರ. ಕೆಲವು ಕ್ಲಬ್ಗಳಲ್ಲಿ ಹಾಗಲ್ಲ, ಒಂದು 5,000 ತಗೊಳ್ತಾರೆ, 5,000 ಹೋಸ್ಟ್. ಮತ್ತೆ ದೊಡ್ಡ ದೊಡ್ಡ ಕ್ಲಬ್ಗಳು ಇರ್ತವೆ, ಈಗ 40-50ಕ್ಕಿಂತ ಜಾಸ್ತಿ ಮೆಂಬರ್ಸ್ ಇದ್ದ ಕ್ಲಬ್ಗಳಿಗೆ ಕೆಲವುದ್ರಲ್ಲಿ ಈಗ ಡಾಕ್ಟರ್ಸ್ ಹೌದು. ಅಂತವ್ರು ಮೆಂಬರ್ಸ್ ಆದವ್ರು ಇರ್ತಾರೆ. ಅದ್ರಲ್ಲೆಲ್ಲ ಅವರದ್ರಲ್ಲಿ ಹೇಗಂದ್ರೆ ಗವರ್ನರ್ ವಿಸಿಟ್, ಮೇನ್ ಇನ್ಸ್ಟಾಲೇಷನ್ ಅಂದ್ರೆ ನಾವು ಹತ್ತಿರದ ಕ್ಲಬ್ಗಳನ್ನೆಲ್ಲ ಕರಿತೇವೆ. Okay. ಅಲ್ಲಿ ನಮಗೆ ಒಂದು 60-70 ಸಾವಿರ ಖರ್ಚು ಬರುವಂತ ಸಾಧ್ಯತೆಗಳಿರ್ತದೆ. ಆಗ ಅವರು ಕೆಲವು ಕ್ಲಬ್ಗಳಲ್ಲಿ ಗವರ್ನರ್ ವಿಸಿಟ್ಗೆ ಒಂದಿಷ್ಟು ಜನ ಫಿಕ್ಸ್, ಇನ್ಸ್ಟಾಲೇಷನ್ಗೆ ಒಂದಿಷ್ಟು ಜನ ಫಿಕ್ಸ್, ಏನ್ ಮೇನ್ ಫಂಕ್ಷನ್ಗೆ ಅದು ಕ್ಲಬ್ ಹೇಗೆ ಡಿಸೈಡ್ ಮಾಡ್ತದೆ ಹಾಗೆ. ಆ ರೀತಿ. ಆದ್ರೆ ಒಂದು ಕ್ಲಬ್ಬಿಗೆ 10,000 ರೂಪಾಯಿ ಫೀಸ್ ತಗೊಳ್ಳದಿದ್ರೆ ಮುಂದೆ ಅವರಿಗೆ ಕ್ಲಬ್ ಅನ್ನು ನಡ್ಲಿಕ್ಕೆ ಕಷ್ಟ ಆಗ್ಬೋದು. 10,000 ಫೀಸ್ ತಗೊಳ್ಳದೇ ಇದ್ರೆ ತಗೊಳ್ಳದೇ ಇದ್ರೆ ಕ್ಲಬ್ಗಳನ್ನು ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ 5,000 ಅಲ್ಲಪ್ಪ, ಈಗ ಪ್ರೆಸಿಡೆಂಟ್ ಗಟ್ಟಿ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಹೇಳ್ತಾರೆ ನೀವು 10,000 ಕೊಡೋದು ಬಿಡಿ, 7,000 ಕೊಡಿ, ನಾನು ಹಾಕ್ತೀನಿ ಅಂದ್ರೆ ಅದು ಪರವಾಗಿಲ್ಲ, ಅದು ಅವರ ಖುಷಿ, ಆತರ ನಡಿಬಹುದು. ಅವರ ಖುಷಿ. ಈಗ ಕೆಲವು ಪ್ರೆಸಿಡೆಂಟ್ಗಳು, ನಾನೊಂದು ಅಧ್ಯಕ್ಷನಾದಾಗ ನನ್ನ ಕ್ಲಬ್ ನಂಗೆ ಅದು ಅವಾರ್ಡ್ಗಳು ಇರ್ತದೆ, ಹೌದು. ನನ್ನ ಕ್ಲಬ್ ಒಂದು ಒಳ್ಳೆ ಕೆಲಸ ಮಾಡಿದೆ ಹೇಳಿದ್ರೆ ಎಷ್ಟೋ ಆದ್ರೂ ಒಂದು ಅಧ್ಯಕ್ಷನಾದವನು ಮಿನಿಮಮ್ ಅವನು 1 ಲಕ್ಷ ಆದ್ರೂ ಕೈಲಿ, ಯಾಕಂದ್ರೆ ಎಲ್ಲದಕ್ಕೂ ಕೆಲ ಮೆಂಬರ್ಸ್ ಕೊಡೋದಿಲ್ಲ, ಬೇಕಾಗ್ತದೆ. ಕಾರ್ಯಕ್ರಮಗಳನ್ನು, ಈಗ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು, ಅಲ್ಲಿ ಹೋಗ್ಬೇಕಾಗ್ತದೆ, ಎಂತಾದ್ರೂ ಕರ್ಕೊಂಡು ಹೋಗ್ಬೇಕಾಗ್ತದೆ ಕಾರಲ್ಲಿ, ಅದನ್ನೆಲ್ಲ ನಾವು ಥಿಂಕ್ ಮಾಡೋದು. ಅದು ಏನೇ ಇದ್ರು ನಾವು ಸಮಾಜ ಸೇವೆ ಅಲ್ಲ, ಅದ್ರಲ್ಲೊಂದು ನಮ್ಗೆ ಸಂತೃಪ್ತಿ, ಏನೋ ಒಂದು ಸಮಾಜ ಸೇವೆ ಮಾಡಿದೀವಿ. ಮೇಡಮ್, ಈಗ ನಿಮ್ಮ ಅವಧಿಯಲ್ಲಿ ನೀವು ಈಗ ಒಂದು ಮೈಂಡ್ ಅಲ್ಲಿ ಇರ್ತದೆ ನಿಮ್ಗೆ, ಮೊಹಮ್ಮದ್ ಹನೀಫ್ ಅವರು ಈ ತರ ಮಾಡಿದ್ರು, ಅದು ಕೆಲವು ಒಳ್ಳೇದಾಗಿತ್ತು, ಕೆಲವು ಅವ್ರಿಗೆ ಗೊತ್ತಿಲ್ಲದೆ ಕೆಟ್ಟದಾಗಿರ್ತದೆ. ಆದ್ರೆ ನಿಮ್ಮ ಅವಧಿಯಲ್ಲಿ ನಾನು ಹೇಳ್ದೆ, ಅವಾಗಲೇ ಹೇಳ್ದಂತೆ ಮತ್ತೆ ಹೇಳ್ತೇನೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸಪ್ನ ಸುರೇಶ್ ಅಂದ್ರೆ ಎಲ್ಲರಿಗೂ ಒಂದು ಬಹಳ ಒಂದು ಪ್ರೀತಿ ಕೂಡ ಇದೆ, ಅಷ್ಟೇ ಭಯ ಕೂಡ ಇದೆ. ಸ್ಟ್ರಿಕ್ಟ್ ಇದೀರಾ ಅಂತ ನೀವು. ಅದು ಖಂಡಿತ. ಯಾಕಂದ್ರೆ ಲೈನೆಸ್ ಆಗಿಲ್ಲ ಏನಾದ್ರು. ಸೊ ಹಾಗೆ ನಿಮ್ಮ ಅವಧಿಯಲ್ಲಿ ನೀವು ಏನು ಈಗ ಒಂದು 3 ಇದರ ಬಗ್ಗೆ ಪ್ರಾಜೆಕ್ಟ್ ಹೇಳಿ, ಈ ತರ ನಾನು ಮಾಡ್ಬೇಕಂತ ಇದೀನಿ ಅಂತ, ಈಗ ಮಾಡಿ ತೋರಿಸ್ತೀನಿ ಅಂತ. ನಾವು ಏನು ಇದು ಮಾಡಿದ್ದೇವೆ ಅಂದ್ರೆ, ನಾನು ಆಸ್ ಎ ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಖರ್ಚು ಮಾಡ್ತೇವೆ, ಅದು ಕಾಮನ್ ಆಗಿ ಹೋಗಿದೆ. ಯಾಕಂದ್ರೆ ನಮ್ಗೆ ವೋಟ್ ಬೇಕಂತ ಹೇಳಿದ್ರೆ ನಾವು ಕ್ಲಬ್ಗಳಿಗೆ ಭೇಟಿ ನೀಡುವಂತದ್ದು, ಅವರ ಸೇವಾ ಕಾರ್ಯಕ್ರಮಗಳಿಗೆ ನಮ್ಮಿಂದ ಏನಾದ್ರು ಸಹಾಯ ಹಸ್ತ ಕೇಳ್ತಾರೆ, ಆಗ ನಾವು ಕೊಡುವಂತದ್ದು, ಇದನ್ನೆಲ್ಲ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಾನು 2nd ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಕಂಟೆಸ್ಟ್ ಮಾಡುವಾಗ ಕಡೆಗೆ ನನ್ನ ಪತಿ ಹೇಳಿದ್ರು, ಏನಾದ್ರೂ ಒಂದು ಹೊಸತನವನ್ನು ನಾವು ತರಬೇಕು, ಖರ್ಚು ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಏನ್ ಮಾಡ್ಬೋದು. ಆಗ ಒಂದು ಮನಸ್ಸಿಗೆ ಬಂದದ್ದು ಈ ಶುದ್ಧ ಜಲ ಅಂದ್ರೆ ವಾಟರ್ ಫಿಲ್ಟರ್, ಶುದ್ಧ ನೀರು. ಅಂದ್ರೆ ಗವರ್ಮೆಂಟ್ ಶಾಲೆಗಳಿಗೆ ತುಂಬಾ ಫೆಸಿಲಿಟಿಗಳು ಕಮ್ಮಿ ಇರ್ತದೆ. ಅಂದ್ರೆ ಈಗ ಪ್ರೈವೇಟ್ ಸ್ಕೂಲ್ಗಳಿಗೆ ಬಿಡಿ, ಅವರು ಡೊನೇಷನ್ಸ್ ಅದು ತಗೊಳ್ತಾರೆ, ಮತ್ತೆ ಈ ಗವರ್ಮೆಂಟ್ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಫೆಸಿಲಿಟೀಸ್ ಕಮ್ಮಿ ಇರ್ತದೆ. ಹಾಗಾಗಿ ನಾವು ಒಂದು ಈ ವಾಟರ್ ಫಿಲ್ಟರ್ಸ್, ಬಿಸಿ ನೀರು ಬರುವಂತ ಒಂದು ಫಿಲ್ಟರ್ ಅನ್ನು ಎಲ್ಲ ಕ್ಲಬ್ಗಳಿಗೆ, ಶುದ್ಧ ನೀರಿನ ಘಟಕ ಕೊಡುವ. ಯಾಕಂದ್ರೆ ಅದು ಒಂದು ಕ್ಲಬ್ಬಿಗೆ ಒಂದು ಕೊಡುವ ನಾವು, ಆ ಕ್ಲಬ್ಬಿನವರು ಅವರಿಗೆ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ. ಈಗ ಅಂದ್ರೆ ನಿಮ್ಮ ಅಂಡರ್ ಅಲ್ಲಿ ಬರುವಂತ ಎಲ್ಲ ಕ್ಲಬ್ಗಳಿಗೆ ನೀವು ಕೊಡ್ತೀರಾ? ಕೊಟ್ಟಿದ್ದೆ ನಾನು ಇಲ್ಲಿ. ಅದೊಂದು ನಮ್ದು ಹೊಸ ಕಾನ್ಸೆಪ್ಟ್. ಯಾಕಂದ್ರೆ ಯಾರು ಇಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಸೇವಾ ಕಾರ್ಯ ಈ ತರ ಮಾಡುವಂತದ್ದು ಕಮ್ಮಿ. ಹೌದೌದು, ನಮ್ಮ ಕೈಯಿಂದ ನಾವು. ಅದಕ್ಕೆ ಇವರು ಹೇಳಿದ್ರು, ಒಂದು ನಾವು ಯಾಕೆ ಆತರ ಮಾಡಬಾರದು ಅಂತ ಹೇಳಿ ನಾವು ಸಾಧಾರಣ 103 ಕ್ಲಬ್ಗಳಿಗೆ ಒಂದು ಶುದ್ಧ ಜಲ ಘಟಕವನ್ನು ಕ್ಲಬ್ಗಳಿಗೆ ನೀಡಿದ್ದು, ಕ್ಲಬ್ಗಳು ಯಾವ್ದಾದ್ರು ಒಂದು ಅವರ ವ್ಯಾಪ್ತಿಯಲ್ಲಿ ಬರುವಂತೆ ಯಾವುದೇ ಶಾಲೆಗೆ ಕೊಡಿ, ಆ ಶಾಲೆಯಲ್ಲಿ. ಸೊ ನಾವು ಅದು ಒಂದು ನಮ್ಗೆ ತುಂಬಾ ಸಂತಸ ತಂದದ್ದು. ಯಾಕಂದ್ರೆ ಅದರ ಮೇಲೆ ನಾನು ಶಾಲೆಗಳಿಗೆ ಭೇಟಿ ನೀಡುವಾಗ ಭೇಟಿ ಕೂಡ ನೀಡಿದ್ದೀರಾ, ತುಂಬಾ ಶಾಲೆಗಳಿಗೆ ವಿಸಿಟ್ ಕೂಡ ಕೊಟ್ಟಿದ್ದೀರಾ? ಕೆಲವು ಹೋಗಿದೆ, ತುಂಬಾ ಶಾಲೆಗಳಿಗೆ ಹೋಗಿದ್ದೇವೆ ನಾವು. ಅವ್ರು ಕರೆದಿದ್ರು ನಮ್ಮನ್ನ ಇನಾಗ್ರೇಷನ್ ಮಾಡುವಾಗ, ಬನ್ನಿ ಮೇಡಮ್ ಅಂತ ನಾವು ಹೋಗಿದ್ದೆ. ಆದ್ರೆ ಅದರ ನಂತರ ಈಗ ನಾನು ಆ ಶಾಲೆಗಳಿಗೆ, ಆ ಏರಿಯಾದ ಶಾಲೆಗಳಿಗೆ ಹೋದಾಗ ಆ ಶಾಲೆಯ ಅಧ್ಯಾಪಕ ವೃಂದ ಇರ್ಬೋದು, ಮೇಡಮ್ ನೀವು ನಮ್ಗೊಂದು ಇದು ಕೊಟ್ಟಿದ್ದೀರಿ, ನಮ್ಗೆ ತುಂಬಾ, ಅದು ನಮ್ಗೆ ಹೇಳುವಾಗ ಅದರಲ್ಲಿ ಒಂದು ಸಂತೃಪ್ತಿ ಇರ್ಲಿ, ಏನೇ ಆಗ್ಲಿ ನಾವು ಕೊಟ್ಟದ್ದು ಮಕ್ಕಳಿಗೆ ಸಿಗುವಂತ. ಹಾಗಾಗಿ ಈ ವರ್ಷ ಕೂಡ ನಾನು ಮುಖ್ಯವಾಗಿ ತಗೊಂಡಿದ್ದೇನೆ. ಈ ವರ್ಷ ಕೂಡ ಅದೇ ತರ ಮಾಡ್ಬೇಕಂದ್ರೆ ಈ ಸತಿ ಫ್ರೀ ಆಗಿ ಕೊಡ್ತಾ ಇಲ್ಲ ನಾನು. ಯಾವ ರೀತಿ ಅಂದ್ರೆ, ಈಗ ಒಂದು ಕ್ಲಬ್, ಈಗ ನಿಮ್ಮ ಕ್ಲಬ್ಬಿನಲ್ಲಿ ಯಾವ್ದಾದ್ರು ಒಂದು ಶಾಲೆಗೆ ನಿಮ್ಗೆ ಘಟಕವನ್ನು ಕೊಡ್ಬೇಕಂತ ಆಸೆ ಇದ್ರೆ ವ್ಯಾಪ್ತಿಯಲ್ಲಿ, ಈಗ ಒಂದು ಪ್ರಾಜೆಕ್ಟ್ ಗೆ 20-30 ಸಾವಿರ ಇರ್ತದೆ, ಅದರಲ್ಲಿ ಅರ್ಧ ಕ್ಲಬ್ ಕೊಡ್ಬೇಕು, ಅರ್ಧ ನಾನು ಕೊಡ್ತೇನೆ. ಈಗ 30,000 ವ್ಯವಸ್ಥೆ ಅಂತಂದ್ರೆ 15,000 ನೀವು ಕ್ಲಬ್ಬಿನವರು 15,000 ನಾನು ಕೊಡ್ತೇನೆ. ಒಂದು ಘಟಕ ಅಲ್ಲಿ ಹೋಗ್ತದೆ. ಒಂದು ಘಟಕ ಎಷ್ಟು ಖರ್ಚು ಬಿದ್ದಿತ್ತು? ಅದೀಗ ನಾವು ಅದಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಹೇಗೆ ಅಂದ್ರೆ, ಅವರಿಗೆ ನಿಮ್ಗೆ ಯಾವ್ದು ಗೊತ್ತುಂಟು, ಲಾಟ್ ನಾವು ಜಾಸ್ತಿ ಆರ್ಡರ್ ಕೊಟ್ರೆ ನಮ್ಗೆ ಪ್ರೈಸ್ ಕಮ್ಮಿ ಬರ್ತದೆ, ಸ್ವಲ್ಪ ಕೊಟ್ರೆ. ಈಗ ಅದು ಸಾಧಾರಣ 25,000-30 ಸಾವಿರ ಇರ್ಬೋದು. ಈಗ ಇಲ್ಲಿ ಕಲ್ಕೂರ ರೆಫ್ರಿಜರೇಷನ್ ಇದ್ದಾರೆ, ಲಾಸ್ಟ್ ಟೈಮ್ ನಾವು ಅವ್ರ ಹತ್ರವೇ ಮಾಡಿಸಿದ, ಅವರೊಬ್ರು ನಮ್ಮ ಲಯನ್ ಸದಸ್ಯರಾದ ಕಾರಣ ಆ ಸತಿ ನಾವು 100-150 ಮಾಡಿಸಿದ್ದೆವು. ಕೆಲವರು ನಾವು ಕೊಟ್ಟದ್ದು ನೋಡಿ ಬಂದು ಕೇಳಿದ್ರು, ಆಗ ಸಹ ನಾವು ಕೊಟ್ಟಿದ್ದೇವೆ, ಇಲ್ಲ ನಾವು ಕೊಡೋದಿಲ್ಲ ಹಾಗೆ ಹೇಳಲಿಲ್ಲ.
ಒಂದು 25,000-30,000 ಅದಕ್ಕೆ ಬಜೆಟ್ ಇರ್ಬೋದು. ಕಳೆದ ಸತಿ ನಾವೇನ್ ಕೊಟ್ಟದಂದ್ರೆ 2ರಲ್ಲೂ ತಣ್ಣೀರೇ ಕೊಟ್ಟದ್ದು. ಈ ಸತಿ ಒಂದು ಬಿಸಿ ಒಂದು ತಣ್ಣಿ ಏನಾದ್ರು ಬೇಕಾದ್ರೆ ಮಕ್ಕಳಿಗೆಲ್ಲ ಅಂತ. ಅದು ಹೇಗಂದ್ರೆ ಅರ್ಧ ಕ್ಲಬ್ ಕೊಡ್ಬೇಕು. ಯಾವ್ದಾದ್ರು ನಿಮಗೆ ಮನವಿ ಬರ್ತದೆ, ಮನವಿ ಬಂದಾಗ ನಿಮ್ಗೆ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಅರ್ಧ ಆ ಶಾಲೆ ಕೊಡುದಾದ್ರೆ ಅರ್ಧ ಕ್ಲಬ್ಬಿನಿಂದ ನೀವು ಫಂಡ್ ಮಾಡ್ಬೇಕು, ಅರ್ಧ ನೀವು ಕೊಡ್ತೀರಾ. ಬಹಳ ಅದ್ಭುತವಾದಂತ ವಿಚಾರ. ಯಾಕಂದ್ರೆ ಕುಡಿಯುವ ನೀರು ಇದು ಅತ್ಯಮೂಲ್ಯ ನಮಗೆ ಮನುಷ್ಯಕ್ಕೆ ಬೇಕಾಗಿರೋದು. ಯಾಕಂದ್ರೆ ಇವರದು ಪ್ರೈವೇಟ್ ಶಾಲೆಗಲ್ಲ, ಗೌರ್ಮೆಂಟ್ ಶಾಲೆಗಳಿಗೆ ಯಾರಿಗೆ ನೀಡಿದೆ ಅವರಿಗೆ ಖಂಡಿತ ಸುಮ್ಮನೆ ವೇಸ್ಟ್ ಮಾಡೋದಲ್ಲ ಅಂತ ಒಂದು ಅದ್ಭುತವಾದ ಕಾನ್ಸೆಪ್ಟ್ ತಗೊಂಡು ನಮ್ಮ ಮೇಡಮ್ ಬರ್ತಾ ಇದ್ದಾರೆ. ಅದೇ ರೀತಿ ಎರಡನೇದು ಈಗ ನಾನು ಸ್ಟ್ರೀಟ್ ವೆಂಡರ್ಸ್ ನೀವು ನೋಡಿದಿರಿ, ಬೀದಿ ಬದಿ ವ್ಯಾಪಾರಸ್ಥರ ಅಂತ ಇದ್ದಾರೆ. ಸೊ ಅವರಿಗೆ ನಮ್ಮಲ್ಲಿ ಗೊತ್ತುಂಟು, ಬಿಸಿಲು ಮಳೆ ಏನೇ ಇರ್ಲಿ ಅವ್ರು ಅಪ್ಪಡೆ ಬಿಡಿಸಿ ಕುತ್ಕೊಂಡಿರ್ತಾರೆ. ಸೊ ಅಂತ ಒಂದು ನನ್ನ ಲಯನ್ಸ್ ಈಗ ಒಂದು ಪಿನ್ ಮಾಡ್ತೇವೆ ಪ್ರತಿ ವರ್ಷ ನಾವು. ಒಂದು ಪಿನ್ ನಂದು ಪಿನ್ ಬೇರೆ ಉಂಟು, ಮತ್ತೆ ಕೊಡ್ತೇನೆ. ಸ್ಫೂರ್ತಿ ಅಂತ ನಾನು ನನ್ನ ಪಿನ್ನಿಗೆ ಒಂದು ಹೆಸರಿಟ್ಟಿದ್ದೇನೆ. ಯಾಕಂದ್ರೆ ನಾವು ಲಯನ್ಸ್ ಸ್ಫೂರ್ತಿ, ಜನರಲಿ ಸ್ಫೂರ್ತಿ ತುಂಬಾ ಕೆಲಸವನ್ನು ಮಾಡುವಂತವರು, ಮೋಟಿವೇಶನ್, ಸೊ ಇನ್ಸ್ಪೈರ್. ಹಾಗಾಗಿ ಸ್ಫೂರ್ತಿ ತುಂಬಾ ಕೆಲಸಗಳನ್ನು ಮಾಡುವ ಅಂತ ನಾನು ಸ್ಫೂರ್ತಿ ಅಂತ ಇಟ್ಕೊಂಡಿದ್ದೇನೆ. ಅದರಲ್ಲಿ ನಾನು ಒಂದು ನನ್ನದು DG ವಿಷನ್ ನೆರಳು ಅಂದ್ರೆ ಸ್ಟ್ರೀಟ್ ವೆಂಡರ್ಸಿಗೆ ಛತ್ರಿಯನ್ನು ಕೊಡುವಂತದ್ದು. ಅದು ನಾವು ನಮ್ಮ ಲಯನ್ಸ್ ಲೋಗೋ ಹಾಕಿ ಕೊಡುವಂತದ್ದು. ಅದು ಹೇಗೆ ಅಂದ್ರೆ ಒಂದು ಛತ್ರಿಗೆ ಈಗ ನಾನು ಆಲ್ರೆಡಿ 250 ಛತ್ರಿ ಆರ್ಡರ್ ಮಾಡಿ. ಈಗ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ಇನ್ನೊಂದಿದೆ ಮೇಡಮ್, ಈಗ ಕೆಲವರು ಇವತ್ತು ಇಲ್ಲಿ ಇರ್ತಾರೆ, ಕೆಲವೊಮ್ಮೆ ಶಿಫ್ಟ್ ಆಗ್ತಾರೆ ಅಂದ್ರೆ ಅದು ಜಾಗ ಅದು ಏನೇ ಆತರ ನೋಡಿ ಕೊಡ್ತೀರಾ? ಅಲ್ಲ, ಈಗ ನಾವು ಇದು ಹೇಗೆ ಅಂದ್ರೆ ಆ ಒಂದು ಛತ್ರಿಗೆ 1,000 ರೂಪಾಯಿ ಪ್ರಾಜೆಕ್ಟ್, ಅದಕ್ಕೆ ಕಾಸ್ಟ್ ಬೀಳ್ತದೆ. 500 ನೀವು 500 ಇಲ್ಲ, ಇದು ಕ್ಲಬ್ಬಿನವರೇ, ಯಾರಿಗೆ ಕ್ಲಬ್ ಬೇಕು ಕ್ಲಬ್ಬಿನವರಿಗೆ ಒಂದು 5 ಕೊಡೆ ನಾವು ಕೊಡ್ತೇವಂದ್ರೆ ನಮಗೆ ಏನು ಕಾಸ್ಟಿಗೆ ಬಂದಿದೆ ಅದ್ರಲ್ಲಿ ನಾವೇನು ಲಾಭ ಇಟ್ಕೊಳ್ಳುವ ಹಾಗಿಲ್ಲ. ಈಗ ನನಗೆ ಒಂದು ಕೊಡೆಗೆ 1,000 ರೂಪಾಯಿ ಅಂದ್ರೆ ಬಿದ್ದಿದೆ, ಸ್ವಲ್ಪ ದೊಡ್ಡ ಸೈಜಿನ ಕೊಡೆ ಮಾಡಿಸಿದ್ದೇನೆ. ಸೊ 1,000 ಬಿಸಿಲು ಮಳೆಯಿಂದ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅಂತ ಹೇಳಿ, ಹಾಗಾಗಿ ಆ ಒಂದು ಕೊಡೆ ಕ್ಲಬ್ಬಿನವರಿಗೆ ಜುಲೈಯಿಂದ ಇದು ಪ್ರಾರಂಭ ಆಗ್ತದೆ. ಯಾಕಂದ್ರೆ ನನ್ನ ಜೂನ್ 30 ತನಕ. ಸೊ 1,000 ರೂಪಾಯಿ ಕೊಟ್ರೆ ಕ್ಲಬ್ಬಿನವರಿಗೆ 4-5 ಜನರನ್ನು ಅವ್ರು ಹುಡುಕಬಹುದು, ಇಂಥವ್ರು ನಮ್ಮ ಪರಿಸರದಲ್ಲಿ ಇದ್ದವರಿಗೆ. ಅವ್ರು 1,000 ಕ್ಲಬ್ಬಿನಿಂದ ಕೊಟ್ರೆ ಆ 1,000 ಆ ರೀತಿ ಒಂದು ಮಾಡಿದ್ದೇನೆ. ಮತ್ತೆ ಪರಿಸರದ ಜಾಗೃತಿ ಗೊತ್ತುಂಟಲ್ಲ, ಅದನ್ನು ಒಂದು ನಾನು ಇಟ್ಕೊಂಡಿದ್ದೇನೆ. ನಮ್ಮ ನಿಸರ್ಗ ಅಂತ ಅಂದ್ರೆ ಪರಿಸರಕ್ಕೆ ಬೇಕಾದ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡುವಂತ, ಈಗ ಸೀಡ್ ಬಾಲ್ಸ್ ಮಾಡುವಂತದ್ದು ಇರ್ಬೋದು, ಅಥವಾ ಗಿಡಗಳನ್ನು. ಮತ್ತೆ ಕೊನೆಯದಾಗಿ ನಾನು ಡ್ರೀಮ್ ಕುಟೀರ ಅಂತ ಇಟ್ಕೊಂಡಿದ್ದೇನೆ, ಹೋಮ್ ಫಾರ್ ಹೋಮ್ಲೆಸ್. ಅದು ಈಗ ನಮ್ಮಲ್ಲಿ ಇದರ ಬಗ್ಗೆ ಬಹಳ ಈಗ ಆಲ್ರೆಡಿ ಚರ್ಚೆ ನಡೀತಿದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಹೋಮ್ ಫಾರ್ ಹೋಮ್ಲೆಸ್ ಅಂದ್ರೆ ನಾವು ಮನೆಯನ್ನು ಕಟ್ಟಿಕೊಡುವಂತದ್ದು. ಈಗ ಯಾರಿಗೆ ತುಂಬಾ ಅಗತ್ಯತೆ ಇದೆ ಅಂತವರಿಗೆ ತುಂಬಾ ಮನೆ ಕಟ್ಟಿಕೊಡುವಂತ ಕೆಲಸವನ್ನು ನಾವು ಲಯನ್ಸ್ ಇಂದ ಎಷ್ಟು ವರ್ಷದಿಂದಲೂ ನಡೀತಾ ಇದೆ. ಸೊ ಈ ವರ್ಷ ಸಾಗಿ ಪೂರ್ತಿ ಅಲ್ಲ, ಈಗ ಅದು ಮಾತ್ರ ಜೆನ್ವಿನ್ ಆಗಿರ್ಬೇಕು. ಈಗ ಕೆಲವರು ಏನ್ ಮಾಡ್ತಾರೆ ಗೊತ್ತುಂಟ, ಒಂದು ಮನೆ ರಿಪೇರಿ ಅಂತದೆಲ್ಲ ಮಿಸ್ಯೂಸ್ ಇಲ್ಲ, ಅದನ್ನ ನೋಡಿ ಈಗ ಒಂದು ಕ್ಲಬ್ಬಿನವರಿಗೆ ಒಂದು ಮನೆ ಕಟ್ಟಿಕೊಟ್ರೆ ಏನಾದ್ರೂ ಸ್ವಲ್ಪ ಸಹಾಯಧನ ನಾವು ಅವರಿಗೆ ಕೊಡುವಂತ ಈ ತರದ ಅದ್ಭುತವಾದ ಚಿಂತನೆಯೊಂದಿಗೆ ನೀವು ಈ ಸಲ ಇಳಿತಾ ಇದ್ದೀರಾ. ಮತ್ತೆ ನಿಮಗೆ ಗೊತ್ತಿದ್ದ ಹಾಗೆ ಹೆಲ್ತ್ ಕ್ಯಾಂಪ್ಗಳು, ಮಧುಮೇಹಕ್ಕೆ ನಾವು ಹೆಚ್ಚಿನ ನಮ್ಮಲ್ಲಿ ಈಗ ಲಯನ್ಸ್ ಅಂದ್ರೆ ಈಗ ಮಧುಮೇಹದ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳು ಇದನ್ನ ನೋಡ್ಬೇಕಾದ್ರೆ ಅದು ಇದೆ. ಅದಂದ್ರೆ ನಾವು ಮಾಡ್ತಾ ಇರ್ತೇವೆ, ಮಧುಮೇಹ ಶಿಬಿರಗಳನ್ನು ಮಾಡುವಂತದ್ದು ಇರ್ಬೋದು. ಶಾಲೆಗಳಿಗೆ ಹೋಗಿ ಈಗ ಸಣ್ಣ ಮಕ್ಕಳಿಗೂ ಕೂಡ ಡಯಾಬಿಟೀಸ್ ಅಂತ ಅದು ಅಂತಕ್ಕಂದ್ರೆ ಅದು ಜಾಸ್ತಿ. ಮತ್ತೆ ವಿಷನ್, ನಮ್ಮದು ಮೊದಲಿನಿಂದ ಲಯನ್ಸ್ ಅಂದ್ರೆ ಕಣ್ಣಿಗೆ ಹೆಚ್ಚಿನ ಮಹತ್ವವನ್ನು ನಾವು ನೀಡುವಂತದ್ದು. ಕಣ್ಣಿನ ತಪಾಸಣೆ ಅದು ಎಲ್ಲಾ ಕ್ಲಬ್ಗಳು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಪರ್ಮನೆಂಟ್, ಕೆಲವು ಕ್ಲಬ್ಗಳು ಪರ್ಮನೆಂಟ್ ಐ ಕ್ಯಾಂಪ್ಗಳನ್ನು ಮಾಡುವಂತ, ಕ್ಯಾಂಪ್ಗಳನ್ನು ಮಾಡಿ ಅಲ್ಲಿ ಕನ್ನಡಕದ ಅಗತ್ಯತೆ ಇದ್ರೆ ಕನ್ನಡಕ ಕೊಡುವಂತದ್ದು ಅದೆಲ್ಲ. ಅದು ಮತ್ತೆ ಶಾಲೆಗಳಿಗೆ ಹೋಗಿ ಸ್ಕ್ರೀನಿಂಗ್ ಮಾಡುವಂತದ್ದು. ಯಾಕಂದ್ರೆ ಶಾಲೆಗಳಲ್ಲಿ ಮಕ್ಕಳಿಗೆ ಈಗ ಎಲ್ಲರಿಗೂ ಸ್ಕ್ರೀನಿಂಗ್ ಮಾತ್ರ ನಾವು ಮಾಡುವಂತ, ಮತ್ತೆ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರು ಆಸ್ಪತ್ರೆಯಲ್ಲಿ ಹೋಗಿ ಒಮ್ಮೆ ಸ್ಕ್ರೀನಿಂಗ್ ಮಾಡೋರಿಗೆ ಏನಾದ್ರೂ ತೊಂದರೆ ಇದ್ರೆ ಅಲ್ಲಿ ಮತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅದೆಲ್ಲ ಸರಾಗವಾಗಿ ಪ್ರತಿ ವರ್ಷ ನಡೆಯುವಂತದ್ದು. ಅದ್ರಲ್ಲಿ ಏನು ವಿಶೇಷ ಒಟ್ಟು ಇದೊಂದು 3-4 ಒಂದು ಒಳ್ಳೆ ಚಿಂತನೆಯೊಂದಿಗೆ ನೀವು ಬರ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಮೇಡಮ್ ನಿಮಗೆ. ಮೇಡಮ್ ಅದೇ ತರ ನಮ್ಮ MGF ಲೈನ್ ಹರಿಪ್ರಸಾದ್ ಅವರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟ? ಹರಿಪ್ರಸಾದ್ ರೈ ಅವರು ಕೂಡ ಹಲವಾರು ಸಂಸ್ಥೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡವರು. ಅವರು ಕೂಡ ಮೊನ್ನೆ ಗೆದ್ದು ಹೌದು, ಉತ್ತಮ. ಯಾಕಂದ್ರೆ ಅವರು ಒಂದು ಲಯನ್ ಲೀಡರ್ ಆಗಿ ಬರಬೇಕು, ಒಂದು ಲೀಡರ್ ಕೆಪಾಸಿಟಿ ಅವರ ಹತ್ರ ಇದೆ ಖಂಡಿತವಾಗಿ. ಜೆಂಟಲ್ಮ್ಯಾನ್. ಮತ್ತೆ ಒಂದು ಬೇರೆ ಏನು ಇದು ಎಜುಕೇಶನ್ ಫೀಲ್ಡ್ ಅಲ್ಲಿ ಕೂಡ ಅವರು ಒಂದು HPR ಸಂಸ್ಥೆಯ ಒಂದು MD ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ
ಖಂಡಿತ ಅವರು ಉತ್ತಮ ರೀತಿಯಲ್ಲಿ ಗೆದ್ದು ಬಂದಿದ್ದಾರೆ. ಈ ವರ್ಷ ಕೂಡ ಅವರು ನನ್ಗೆ ಹೇಳಿದ್ದಾರೆ, ಯಾಕಂದ್ರೆ ನಾವು ಒಂದು ಡಿಜಿ ಟೀಮ್ ಅಂತ ಹೇಳ್ತೇವೆ. ಒಬ್ರು ಡಿಜಿ ಆದ ಕೂಡಲೇ ಫಸ್ಟ್ ಮತ್ತು ಸೆಕೆಂಡ್ ಇರುವವರು ಒಂದು ಡಿಜಿ ಟೀಮ್ ಆಗಿ ಕೆಲಸ ಮಾಡುವಂತದ್ದು, ನನ್ನ ವರ್ಷಕ್ಕೆ ಮಾಡುದು ಇರೋ ವರ್ಷಕ್ಕೆ, ಹಾಗಾಗಿ ಇರ್ತೇನೆ ಅಂತ ನಾನು ಅವರಿಗೆ ಹೇಳಿದ್ದೇನೆ. ಅವರು ಗವರ್ನರ್ ಆಗಿ ಬರುವಾಗ ನಾನು PDG ಅಂದ್ರೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗ್ಬೋದು, ಆದ್ರೆ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಏನೇ ನನ್ನಿಂದ ಸಹಾಯ ಬೇಕಾದ್ರೆ ನಾನು ನಿಮ್ಮ ಜೊತೆ ಇರ್ಲಿಕ್ಕೆ ತಯಾರಿದ್ದೇನೆ ಅಂತ ಅವರು ಕೂಡ ಒಂದು ಉತ್ತಮ ನಾಯಕ. ನೀವಿಬ್ರು ಒಟ್ಟಾಗಿ ಒಗ್ಗಟ್ಟಾಗಿದ್ದರೆ ಮಾತ್ರ ಒಂದು ಒಳ್ಳೇದು. ಹೌದು, ಅದೇ ರೀತಿ ಮೇಡಮ್, ಈಗ ನಾವು ಈಗ ನಿಮಗೆ ಈಗ ಉಡುಪಿ ಜಿಲ್ಲೆ ಅಲ್ಲ? ಹೌದು, ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯಲ್ಲಿ ನಿಮಗೆ ಉಡುಪಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಬರ್ತದೆ. ಈಗ ನನ್ನ ಅವಧಿಗೆ ಉಂಟು, ಆದ್ರೆ ಈಗ ಏನಾಗಿದೆ ಅಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಮುಂದಿನ ಅವಧಿಗೆ ಶಿವಮೊಗ್ಗ, ದಾವಣಗೆರೆ ಮತ್ತೆ ಚಿತ್ರದುರ್ಗ ಬೈಫರ್ಕೇಶನ್ ಅಂದ್ರೆ ಸಪರೇಟ್ ಆಗುವಂತ ಸಾಧ್ಯತೆಗಳು ಇದೆ. ಯಾಕಂದ್ರೆ ಈಗ ನಾವು 104 ಕ್ಲಬ್ಗಳು 4 ರೆವಿನ್ಯೂ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದು. ಹೆಚ್ಚಾಗಿ ನೀವು ಗಮನಿಸಿದಾಗೆ ನಮ್ಮ ಉಡುಪಿ ಜಿಲ್ಲೆಯಿಂದಲೇ ಜಿಲ್ಲಾ ಗವರ್ನರ್ಗಳು ನಾಯಕರುಗಳಾಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕ್ಲಬ್ಗಳು ಜಾಸ್ತಿ ಇದೆ, ಮತ್ತೆ ನಾನು ಆಗಾಗ್ಲೇ ಹೇಳಿದಾಗೆ ಪೇಟೆಯಲ್ಲಿ ವಾಸ ಮಾಡುವಂತವರು. ಸೊ ಆಕ್ಟಿವಿಟೀಸ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ದಾವಣಗೆರೆ ಜಿಲ್ಲೆಯಲ್ಲೂ ತುಂಬಾ ನಾಯಕರಿದ್ದಾರೆ, ಅವರಿಗೊಂದು ಜಿಲ್ಲಾ ಗವರ್ನರ್ ಆಗಿ ಬರಬೇಕು ಅಂತ ಒಂದು ಆಸಕ್ತಿ ಇದೆ. ಶಿವಮೊಗ್ಗ ಜಿಲ್ಲೆ ಇರ್ಬೋದು ಅಥವಾ ನಮ್ಮ ಚಿತ್ರದುರ್ಗ ಜಿಲ್ಲೆ ಇರ್ಬೋದು. ಸೊ ಅಲ್ಲಿ ಲಯನಿಸಂ ಬೆಳಿಬೇಕಾದ್ರೆ ಏನಾಗ್ಬೇಕಂದ್ರೆ ಅವರು ಒಂದು ಆಸಕ್ತಿ ಹೊಂದಿದ್ರು, ನಾವು ಜಿಲ್ಲೆಯನ್ನು ಬೇರೆ ಮಾಡುವ. ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹೇಗೆ ಆಯ್ತು, ಅದು ಕಾಮನ್. ನಮಗೂ ಅಂತಾರಾಷ್ಟ್ರೀಯ ಸಂಸ್ಥೆ ಬೇರೆ ಆದ್ರೆ ನಿಮಗೆ ಉಡುಪಿ ಮಾತ್ರ ಬರ್ತದ? ಅಲ್ಲ, ಈಗ ನನಗೆ ಎಲ್ಲ ಜಿಲ್ಲೆಗಳು ಬರ್ತವೆ. ಯಾಕಂದ್ರೆ ಆದ್ರೆ ನೆಕ್ಸ್ಟ್ ಬರುವವರಿಗೆ ಉಡುಪಿ ಜಿಲ್ಲೆ ಸಪರೇಟ್ ಆಗ್ತದೆ, ಆ 3 ಜಿಲ್ಲೆಗಳು ಬೇರೆ ಸಪರೇಟ್ ಆಗ್ತದೆ. ಆಮೇಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಬರುವುದಿಲ್ಲ. ದಕ್ಷಿಣ ಕನ್ನಡ ಈಗ ಆಲ್ರೆಡಿ ನಾವು ಮತ್ತೆ ದಕ್ಷಿಣ ಕನ್ನಡ ಮೊದಲು ಒಟ್ಟಿಗೆ ಇದ್ದೆವು 324. ಅಂದ್ರೆ ನಾವೆಲ್ಲ ಆಗ ಲೈನ್ಸ್ಗೆ ಸೇರುವಾಗ 324 ಅಂತ ಇತ್ತು, ಆಮೇಲೆ 324D4 ಆಯ್ತು. ಆಮೇಲೆ ಅದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಸಹ ನಮ್ಗೆ ಇದಿದೆ, ಅದನ್ನು ನೀವು ಬೈಫರ್ಕೇಶನ್ ಮಾಡ್ಬೇಕು. ಯಾಕಂದ್ರೆ ಮೆಂಬರ್ಶಿಪ್ ಜಾಸ್ತಿ ಆದ ಕೂಡಲೇ ಇನ್ನೊಂದು ಜಿಲ್ಲೆ ಮಾಡಿ ಅಂತ ಅವರು ಕೇಳ್ತಾರೆ, ಲೈನಿಸಂ ಬೆಳಿಬೇಕಂತ ಹೇಳಿ. ನಾವು ಮೊದಲು ಒಟ್ಟಿಗೆ ಇದ್ದೆವು. ಆಮೇಲೆ ನಾವೀಗ 317D ಅವರಾದ್ರು 317C ಅಂತ ನಮ್ಗೆ ಬಂತು. ಈಗ ಮುಂದೆ ಇವರು ದಾವಣಗೆರೆಯವರು ಬೇರೆ ಆದ್ರೆ ಅದು 317H ಅಂತ ಆಗುವ ಸಾಧ್ಯತೆಗಳು ಇದೆ, ಪ್ರಯತ್ನಗಳು ನಡೀತಾ ಇದೆ. ಅದು ಈ ವರ್ಷದ ಕೊನೆಗೆ ಅಂದ್ರೆ 25-26ರ ಕೊನೆಯಲ್ಲಿ ಆಗುವಂತ ಸಾಧ್ಯತೆಗಳು ಇದೆ. ಆಗ ಮುಂದೆ ಬರುವ ಗವರ್ನರಿಗೆ ಉಡುಪಿ ಜಿಲ್ಲೆ ಉಳಿತದೆ. ಅಂದ್ರೆ ಮುಂದೆ ನೆಕ್ಸ್ಟ್ ಬರುವಂತ. ಈಗ ಮೇಡಮ್, ಮುಂಚೆ ನೀವೊಂದು ಫಂಕ್ಷನ್ ಹೋದ್ರಿ, ರಪ್ಪ ಮನೆಗೆ ಬಂದ್ರಿ. ಈಗ ಗವರ್ನರ್ ಆದ್ಮೇಲೆ ನಿಮಗೆ ವಿಸಿಟ್ ಮಾಡ್ಲಿಕ್ಕೆಲ್ಲ ಇರ್ತದೆ ದೂರ ದೂರ. ಈಗ ಶಿವಮೊಗ್ಗನೇ ಆಗ್ಲಿ, ದಾವಣಗೆರೆ ಅಲ್ಲೆಲ್ಲ ಹೋಗ್ಲೇಬೇಕು, ಗವರ್ನರ್ ವಿಸಿಟ್ ಇರ್ತದೆ. ನಿಮಗೆ ಅಷ್ಟು ದೂರ ಎಲ್ಲ ಹೋದಾಗ ಮನೆ ಹೇಗೆ ನೀವು ಇಲ್ಲಿ ಗರ್ಚಲ ನಂತರ ಒಂದು ಮನೆ ಇಲ್ಲಿ ಯಾರು ನೋಡ್ಕೊಳ್ಳುವಂತದ್ದು? ಮನೆಯಲ್ಲಿ ಅದೇ ನಾನು ಈಗಾಗಲೇ ಹೇಳಿದಾಗೆ ನನ್ನ ದೊಡ್ಡ ಮಗಳು ಇಂಜಿನಿಯರಿಂಗ್ ಮಾಡಿ ಅವಳು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. ದೊಡ್ಡ ಮಗಳ ಹೆಸರು ಸುಪ್ರಿಯಾ. ಅವಳು ಸೋನಿ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಈಗ ನನ್ನ ಜೊತೆ ಇವಳು 2 ಮಕ್ಕಳು, 2 ಹೆಣ್ಮಕ್ಳು. ಇವಳು ಸುಹಾನ, ಅವಳು ಈಗಷ್ಟೇ MBBS ಅಂದ್ರೆ ಮುಗಿಸಿದ್ಲು ಕಳೆದ ವರ್ಷ. ಏನ್ ಅವಳು PG ಬರಿಬೇಕು, ನೀಟ್ ಬರಿಬೇಕು. ಯಾಕಂದ್ರೆ ಮುಂದೆ ಮೇಲ್ ದರ್ಜೆಗೆ ಓದ್ಬೇಕಾದ್ರೆ ಎಕ್ಸಾಮ್ ಬರೀಲಿಕ್ಕೆ ಉಂಟು. ಸೊ ಈಗ ನಾಡ್ದು ಆಗಸ್ಟ್ ಅಲ್ಲಿ ಎಕ್ಸಾಮ್ ಇದೆ. ಎಕ್ಸಾಮ್ ಬರೆದ ಮೇಲೆ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ, ಸೀಟ್ ನಮ್ಗೆ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಇಲ್ಲಿ ಹತ್ತಿರದಲ್ಲಿ ಸಿಗ್ಬೋದು, ದೂರವೂ ಸಿಗ್ಬೋದು. ನಿಮಗೆ ಹೇಗಿದೆ? ಹತ್ತಿರ ಸಿಕ್ಕಿದ್ರೆ ಒಳ್ಳೇದಂತ? ಅಲ್ಲ, ಹತ್ತಿರ ಸಿಕ್ಕಿದ್ರೆ ಒಳ್ಳೇದು, ಮನೆ ನಿಭಾಯಿಸ್ಲಿಕ್ಕೆ ಒಬ್ಳು ಸಿಗ್ತಾಳೆ. ಯಾಕಂದ್ರೆ ಈಗ ಖಂಡಿತ ನಾನು ಈಗ ನೋಡಿ ಬೆಳಗ್ಗೆ 10 ಗಂಟೆಗೆ ನಾನು ಮನೆ ಬಿಟ್ರೆ ಈಗ ಅಂದ್ರೆ ತಯಾರಿಗಳು ಇರ್ತದೆ. ಒಂದು ಜಿಲ್ಲಾ ಗವರ್ನರ್ ಆಗುವಾಗ ಬೇಕಾದ್ರೆ ಡಿಸ್ಟ್ರಿಕ್ಟ್ ಜಿಲ್ಲಾ ಗವರ್ನರ್ ತಯಾರಿಗಿಂತ ಗೃಹಿಣಿಯ ತಯಾರಿ ಇರ್ತದಲ್ಲ, ಮನೆ ನೋಡಿ ಆಮೇಲೆ ಲೈನ್ಸ್ ನೋಡ್ಬೇಕು. ಅದೇ ಈಗ ನಾನು ಮನೆ ಬಿಟ್ಟು ಲೈನ್ಸ್ ನೋಡ್ತಾ ಇದ್ದೇನೆ. ಅಂದ್ರೆ ವೀಕ್ಷಕರ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ತನ್ನ ಜೀವವನ್ನೇ ತನ್ನ ಸರ್ವಸ್ವನ್ನೇ ಲೈನ್ಸ್ಗೋಸ್ಕರ ಮುಡಿಬೇಕಿಟ್ಟಿದ್ದೀವಿ. ಮನೆ ಬಿಟ್ಟು ನಾನು ಲೈನ್ ನೋಡಿ, ಇಲ್ಲ ನಾನು ಅದಕ್ಕೆ ಹೇಳಿದೆ, ಗೃಹಿಣಿಯಾಗಿ ನೀವು ಮನೆ ಫಸ್ಟ್ ಮನೆ ನೋಡಬೇಕು. ಇಲ್ಲ, ನಾನು ಮನೇದು ಬಿಟ್ಟಿದ್ದೇನೆ, ನಾನು ಲೈನ್ಸ್ಗೆ ಕೊಟ್ಟಿದ್ದೇನೆ. ಹಾಗಾಗಿ ಈಗ ಇವಳು ಹತ್ರ ಇದ್ದಾಳೆ, ನಾನು ಮಧ್ಯಾಹ್ನ ಬರುವಾಗ ಏನಾದ್ರೂ ಒಂದು ನಮ್ಗೆ ರೆಡಿ ಮಾಡಿಟ್ಟಿರ್ತಾಳೆ. ಹೇಗೆ ಅಂತ ಇವರಿಗೆಲ್ಲೋ ಪೋಸ್ಟಿಂಗ್ ಆ ಕಡೆ ಪೋಸ್ಟಿಂಗ್ ಆ ಕಡೆ ಈ ಕಡೆ. ಯಜಮಾನರು ಕೆಲಸ ಮಾಡ್ತಾರಾ? ಅಲ್ಲ, ಯಜಮಾನರು ಅವರು ನನಗಿಂತ ಬಿಸಿ ಇದ್ದಾರೆ ಬಿಸ್ನೆಸ್. ಸೊ ಆಗ ನಾವು ಮ್ಯಾನೇಜ್ ಮಾಡ್ಬೋದು. ಯಾಕಂದ್ರೆ ಅವರು ಔಟ್ ಆಫ್ ಸ್ಟೇಷನ್ ಇರುವಂತದ್ದೇ ಜಾಸ್ತಿ. ಯಾಕಂದ್ರೆ ಬೇರೆ ಬೇರೆ ಕಡೆ ತನ್ನ ವ್ಯಾಪಾರವನ್ನು ಅವರು ವೃದ್ಧಿಸಿಕೊಂಡಿದ್ದ ಕಾರಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಸೊ ಅವ್ರು ಮ್ಯಾನೇಜ್ ಮಾಡ್ತಾರೆ. ಯಾಕಂದ್ರೆ ಅವರು ನಿಂಗೆ ಪುರ್ಸೊತ್ತಿಲ್ಲರ ಮನೇಲಿ ಅಡಿಗೆ ಮಾಡದಿದ್ರು ತೊಂದ್ರೆ ಎಲ್ಲ, ಹೋಟ್ಲಿನ ಅದು ಎಲ್ಲದಕ್ಕೂ ರೆಡಿ ಇದ್ದಾರೆ. ಸ್ವಿಗ್ಗಿ ಝೊಮ್ಯಾಟೊ ಉಂಟು, ಅದು ಮನೆಗೆ ಬರ್ತದೆ. ಹಾಗಾಗಿ ಅವರು ಯಾವ್ದಕ್ಕೂ ತಯಾರಿದ್ದಾರೆ. ನಾವು ಏನಾದ್ರೂ ಮ್ಯಾನೇಜ್ ಮಾಡ್ಕೊಳ್ಬಹುದು. ಇದು ಗಂಡ ಹೆಂಡತಿಯ ಒಂದು ಸೀಕ್ರೆಟ್ ಅಂತ ಹೇಳ್ಬೋದಲ್ವಾ? ನಮಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಮೇಡಮ್, ಈಗ ಮಕ್ಕಳ ಬಗ್ಗೆ ಬಹಳ ಹೇಳಿದ್ರಿ. ಮಕ್ಕಳ ಸಪೋರ್ಟ್ ಹೇಗಿದೆ ನಿಮಗೆ? ಯಾಕಂದ್ರೆ ಮಕ್ಕಳಿಗೆ ತಾಯಿ ನೋಡಿ,
ಮಕ್ಕಳು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ, ನಿಮಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿಗೆ ತಾಯಿ ಸ್ವಲ್ಪ ಹತ್ತಿರ ಇರ್ಬೇಕಂತ ಆಸೆ. ನೀವು ಸಂಜೆ ಆದಾಗ ನೀವು ಲಯನ್ಸ್ ಮನೆಗೆ ಬರುವಾಗ ಅವ್ರು ಮಲಗಿರ್ತಾರೆ. ಹೌದು, ನೀವು ಖಂಡಿತ ನಾನು ನಿಮಗೆ ಮೊದ್ಲೇ ಹೇಳಿದಾಗ ಸಣ್ಣದ್ರಿಂದ ಅವರಿಗೆ ಒಂದು ರೂಢಿ ಆಗಿದೆ. ಯಾಕಂದ್ರೆ ನಾನು ಹೇಳಿದೆ ನನ್ನ ತಾಯಿ ಬಂದು ಕುತ್ಕೊಳ್ತಾ ಇದ್ರು, ನಾವು ಈ ಸಂಘ ಸಂಸ್ಥೆಗಳಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಅರ್ಥ ಆಗ್ತದೆ. ಹೌದು, ಅಲ್ಲ ಅವರಿಗೂ ಈಗ ಅರ್ಥ ಆಗಿದೆ. ಅಮ್ಮ ಹೇಳಿದ್ರೆ ಕೇಳುದಿಲ್ಲ, ಅಮ್ಮ ಅದ್ರಲ್ಲೇ ಇನ್ವಾಲ್ವ್ ಆಗಿದ್ದಾಳೆ ಅಂತ ಹೇಳಿ. ಮಕ್ಕಳಿಗೆ ಲಯನ್ಸ್ ಇದ್ದಾರೆ, ಅವರು ಲಿಯೋ ಮೆಂಬರ್ ಆಗಿದ್ದಾರೆ. ಬಟ್ ಅವರು ಅಷ್ಟು, ಯಾಕಂದ್ರೆ ಸಣ್ಣ ಮಕ್ಕಳಿರುವಾಗ ನಾವೆಲ್ಲ ಕಾರ್ಯಕ್ರಮಗಳು ಬರ್ತಿದ್ರು, ಲಯನ್ಸಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನಮ್ಮಲ್ಲಿ ಒಂದು 10th ಸ್ಟ್ಯಾಂಡರ್ಡ್ PU ಬರುವಾಗ ನಾವು ಓದ್ಲಿಕ್ಕೆ ಒತ್ತಡ ಹೇರುವಂತದ್ದು ಸಹಜ, ಯಾಕಂದ್ರೆ ನಿಮ್ಗೆ ಮುಂದೆ ಎಜುಕೇಶನ್ ಇಂಪಾರ್ಟೆಂಟ್. ಆ 10th ಆದ ಮೇಲೆ ಅವರು ಸ್ವಲ್ಪ ಕಮ್ಮಿ ಆದ್ರು, ಕೆಲವು ಫಂಕ್ಷನ್ ಗಳಿಗೆ ಬರ್ತಾರೆ. ಮತ್ತೆ ಒಂದು ಮಕ್ಕಳದಂದ್ರೆ ಹೇಳುವಂತದ್ದು ಎಂತ, ನಿಮ್ದು ಅದೇ ಭಾಷಣ, ಅವರಿಗೆ ಬೇಕಾದಂತ ಇದು ಸಿಗುದಿಲ್ಲ. ನಾನೀಗ ಕೆಲವರು ಹೇಳ್ತಾರೆ ಕ್ಲಬ್ ಮೀಟಿಂಗಿಗೆಲ್ಲ ಲಯನ್ಸ್ ಬನ್ನಿ, ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ. ನಾವು ಈಗ ಒಬ್ಬಳೇ ಇರ್ತಾಳೆ, ಒಂದೊಂದ್ಸತಿ ಹೇಳ್ತೇನೆ ನಾನು ಬಾ ಅಂತ ಹೇಳಿ, ಬಟ್ ಅವಳು ಹೇಳ್ತಾಳೆ ಇಲ್ಲ ನನ್ಗೆ ಮನೆಯೇ ಬೆಸ್ಟ್. ಈಗ ನೀವು ಇಷ್ಟು ಬಿಸಿ ಇರ್ತೀರಾ ಲಯನ್ಸ್ ಅಲ್ಲೆಲ್ಲ, ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ಎಲ್ಲ ನೀವು ಗಮನ ಕೊಡ್ತೀರಾ? ಈಗ ಅದೇ ನಾನು ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ, ಸತ್ಯ ಹೇಳ್ತೇನೆ. ಯಾಕಂದ್ರೆ ಟಿಲ್ 10th ತನಕ ನಾವು ಮನೆಯಲ್ಲಿ ಅದೇ ಸ್ವಲ್ಪ ಇದಿತ್ತು. ಆಮೇಲೆ ಅವರದ್ದು ಎಜುಕೇಶನ್ ಎಲ್ಲ ಅವರೇ ಓದಿಕೊಂಡು ಹೋದಂತ, ಹುಷಾರಿದ್ದಾರೆ. ಇವಳು ಮೇಜೆಯಲ್ಲಿ ಎಲ್ಲ 2ನೇ ಮಗಳು ಗೋಲ್ಡ್ ಮೆಡಲ್ ಎಲ್ಲ ಬಂದಿದೆ. ಅಂದ್ರೆ ಮತ್ತೆ ದೊಡ್ಡವಳು ಹಾಗೆ, ಆದ್ರೆ ಅವಳು ದೊಡ್ಡವಳು ನಿತ್ಯಕ್ಕೆ ಹೋಗ್ತಾ ಇದ್ಲು. ಬೆಳಗ್ಗೆ ಯಾವ ರೀತಿ ಅಂದ್ರೆ ಇವಳು ಹಾಸ್ಟೆಲ್ ಅಲ್ಲಿ ಇದ್ಲು ಸ್ವಲ್ಪ ಸಮಯ, MBBS ಮಾಡೋ. ಅವಳು ಮನೆಯಿಂದಲೇ ನಿತ್ಯ ಅವರದ್ದು ಬಸ್ ಇತ್ತು, ಅವರಿಗೆ 7 ಗಂಟೆಗೆ ಬಸ್ ಬರ್ತದೆ. ಬಸ್ ಬರೋವಾಗ ಅವರು ಅಲ್ಲಿ ಬಸ್ ಸ್ಟಾಪಿಗೆ ಹೋಗ್ಬೇಕು. ಅವಳು ಬೆಳಗ್ಗೆ 5 ಗಂಟೆಗೆ ಎದ್ದು ಏನು ಅವಳಿಗೆ ಬಾಕ್ಸಿಗೆ ಹಾಕೊಳ್ಳಿಕ್ಕೆ ಅವಳೇ ತಾನೆ, ಆಗ ಸ್ವಲ್ಪ ಸಮಯಕ್ಕೆ ಅದೇ ಸಣ್ಣದಿರುವ ಕೆಲಸದವ್ರು ಇದ್ರು, ಅವ್ರು ಮಾಡಿ ಕೊಡ್ತಾ ಇದ್ರು. ಆಮೇಲೆ ಒಂದು ಮಕ್ಕಳು ಹಂತಕ್ಕೆ ಬಂದ ಮೇಲೆ ಕೆಲಸದವ್ರು ಬೇಡ ನಾವು ಮ್ಯಾನೇಜ್ ಮಾಡುವಮ್ಮ, ನಾವು ದೊಡ್ಡವರಾಗಿದ್ದೇವೆಲ್ಲ ಮಾಡ್ತೇವೆ ಅಂತ ಅವ್ರು ಹೇಳಿದ್ಮೇಲೆ ನಾವೇ ಇದೆ. ಅವಳೇ ಬೆಳಗ್ಗೆ ಎದ್ದು ಬಾಕ್ಸಿಗೆ ಹಾಕಿ ತಕೊಂಡು ಹೋಗುವ. ಈಗ್ಲೂ ಹಾಗೆ, ಅವಳು ಏನೇ ಬೇಕಾದ್ರೂ ಅವ್ರು ಮಾಡ್ಕೊಂಡು, ಇವಳು ಹಾಗೆ ಅವಳು ಹಾಗೆ, ಈಗ್ಲೂ ಹಾಗೆ. ಅವಳು ಅದೇ ಹೇಳ್ತಾಳೆ, ಎಲ್ಲ ನಾವೇ ಮಾಡುದು ಅಂತ. ಈಗ ನಾನು ಹೊರಗೆ ಹೋದ್ರೆ ಮಧ್ಯಾಹ್ನ, ಈಗ ಮನೆಯಲ್ಲಿ ಇದ್ದಾಳಲ್ಲ, ಅಡಿಗೆ ಯಾವ್ದು ಬೇಕು ಎಲ್ಲವನ್ನು ನನಗೆ ಒಂದು ಬಂದು ಆರಾಮ ಊಟ ಮಾಡಿ. ನಿಮಗೆ ದೇವರು ಎಲ್ಲಾ ರೀತಿಯಲ್ಲೂ ಒಂದು ಪರ್ಫೆಕ್ಟ್ ಮಾಡಿ ಕಳಿಸಿದಾರಲ್ಲ, ಎಲ್ಲೂ ಸಮಸ್ಯೆ ಇಲ್ದಿರೋ ತರ. ಈಗ ಅದೇ ನಾನು ಇಲ್ದಿದ್ರು ಈಗ ತಂದೆ ಸಹ ಹಾಗೆ ಫೋನ್ ಮಾಡಿದ್ರೆ ಮಕ್ಳಿಗೆ ಮಾಡೋದು, ಇವತ್ತೇನ್ ಮಾಡಿದ್ದೆ ಅಡಿಗೆ, ಅಮ್ಮ ಇಲ್ಲ ಮನೆಯಲ್ಲಿ ಅಂತ ಗೊತ್ತು. ದೇವರಿಗೆ ಇಷ್ಟೆಲ್ಲ ನಿಮಗೆ ಒಂದು ನೋಡಿ, ನಾನು ಮೊದಲಾಗಿ ಯಾರದ್ದೇ ಒಂದು ಮನೆಗೆ ಹೋದಾಗ, ಅದು ನಮ್ಮ ಬಂಟ ಸಮುದಾಯ ಅಂತಲ್ಲ, ಅದು ನಮ್ಮಲ್ಲಿ ಒಂದು ಒಗ್ಗಟ್ಟಿರ್ತದೆ. ಯಾರೇ ಮನೆಗೆ ಹೋದಾಗ ಒಂದು ಇಂಟೀರಿಯರ್ ನೋಡ್ತೀವಿ, ನೋಡಿ ಇಷ್ಟು ಒಳ್ಳೆ ಇಂಟೀರಿಯರ್, ಇದು ಯಾರು ನಿಮ್ಮ ಪ್ಲಾನ್? ನಿಮ್ಮ ಯಜಮಾನ್ರು. ಯಾಕಂದ್ರೆ ನಾವು ಮೊದ್ಲು ಅಲ್ಲಿ ಆದರ್ಶ್ ಹಾಸ್ಪಿಟಲ್ ಹತ್ರ ಒಂದು ಸಣ್ಣ ಫ್ಲಾಟ್ ಅಲ್ಲಿ ಇದ್ದೇವೆ, 2 bedroom ಹೌಸ್. ಸೊ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಪರಿಸರ ಎಲ್ಲ ತುಂಬಾ ಇದಾಗಿ ಪಾರ್ಕಿಂಗ್ ಇಲ್ಲ. ಇವರದೊಂದು ಏನಿತ್ತಂದ್ರೆ, ಇನ್ನು ಮಕ್ಕಳು ಮದುವೆಗೆ ರೆಡಿ ಆಗ್ತಾರೆ, ಒಂದು ಮದುವೆ ಸಂಬಂಧ ಬರುವಾಗ ನೋಡುವಂತದ್ದು ಮನೆ ಹೇಗಿರ್ತದೆ, ಅದೊಂದು ಸಹಜ ಬಿಡಿ, ಎಲ್ರು ಅದು ನೋಡು. ಫ್ಯೂಚರ್ ನೋಡುವಾಗ ಒಂದು ಹೊಸ ಮನೆ ಅವರಿಗೆ ಯಾವ ರೀತಿ ಇದೆ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ಕಟ್ಟಬೇಕಂತ ಇತ್ತು. ನನಗೆ ಅಪಾರ್ಟ್ಮೆಂಟ್ ಸೆಟ್ ಆಗಿತ್ತು, ಯಾಕಂದ್ರೆ ನಾನು ಮೊದ್ಲಿದ್ದದ್ದು ಇಂಡಿಪೆಂಡೆಂಟ್ ಹೌಸ್ ಅಲ್ಲ. ಆದ್ರೆ ಮದುವೆ ಆದ್ಮೇಲೆ ನಾವು ಅಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡಿನ ಒಂದು ಮುಖ್ಯ ಪ್ರದೇಶದಲ್ಲಿ ಒಂದು ಡಾಬಾ ಟವರ್ ಅಂತ ಒಂದು ಸಣ್ಣ ಫ್ಲಾಟ್ ಅಪಾರ್ಟ್ಮೆಂಟ್. ನನಗೆ ಆಗ ಅಪಾರ್ಟ್ಮೆಂಟ್ ಅನುಕೂಲವಾಗಿ ಕಂಡಿತ್ತು, ಯಾಕಂದ್ರೆ ನಾವು ಹೊರಗೆ ಹೋಗುವಾಗ ಅಲ್ಲಿ ಒಂದು ವಾಚ್ಮ್ಯಾನ್ ಇರ್ತಾರೆ, ಮತ್ತೆ ಮಕ್ಕಳನ್ನು ಬಿಟ್ಟು ಹೋಗುವಾಗ ಕೆಲಸದವ್ರೀಗ ಹೆಣ್ಮಕ್ಳನ್ನ ನಾವು ಕೆಲಸಕ್ಕೆ ಇಟ್ಕೊಂಡದ್ದು. ಜವಾಬ್ದಾರಿ ನಮ್ಗೆ ಇರ್ತದೆ, ಯಾರದೇ ಮನೆ ಹೆಣ್ಮಗಳು ನಮ್ಮ ಮನೆಗೆ ಬಂದಾಗ ಅದು ನಮಗೆ ಜವಾಬ್ದಾರಿ ಇರ್ತದೆ. ನಮ್ಗೆ ಜವಾಬ್ದಾರಿ, ನಾವು ರಾತ್ರಿ ಎಷ್ಟು ಲೇಟ್ ಆಗಿ ಬಂದ್ರೆ ಸಹ ಒಂದು ಅವರ ಅಪಾರ್ಟ್ಮೆಂಟ್. ಈಗ ಆಮೇಲೆ ನಾನು ಹೇಳಿದಿಲ್ಲ, ನನಗೆ ಅಪಾರ್ಟ್ಮೆಂಟ್ ಸೆಟ್ ಆಗಿದೆ. ಸೊ ಮತ್ತೆ ನಮ್ಗೆ ಈಗ ಮಕ್ಕಳು ಹೊರಗೆ ಹೋದ್ರೆ ಸಹ, ಈಗ ಫ್ಯೂಚರ್ ಅಲ್ಲಿ ಅವರು ಗಂಡನ ಮನೆಗೆ ಹೋಗುದಿರ್ಬೋದು, ಅಥವಾ ಅವರ ಕೆಲಸವನ್ನು ಹುಡ್ಕೊಂಡು ಅವ್ರು ಹೊರಗೆ ಹೋಗ್ಲೇಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸಹ ನಾವು ಒಬ್ಬೊಬ್ರಿಗೆ, ನನ್ನ ಗಂಡ ಹೆಚ್ಚಾಗಿ ನಾನು ಈಗ ಹೇಳಿದಾಗೆ ವ್ಯವಹಾರದ ನಿಮಿತ್ತ ಹೋಗ್ತಾ ಇರ್ತಾರೆ. ರಾತ್ರಿ ನಂಗೆ ಒಬ್ಳೆ ಇರ್ಲಿಕ್ಕೂ ಏನು ಭಯ ಇಲ್ಲ. ಈಗ ಇಂಡಿಪೆಂಡೆಂಟ್ ಹೌಸ್ ಆದ್ರೆ ಪಕ್ಕ ರಾತ್ರಿ ಏನೋ ಅದು ಇದು ಅಂದ್ರೆ ವಾಚ್ಮ್ಯಾನ್ ಇದ್ದಾನೆ, ನಾವು ಬೀಗ ಹಾಕೊಂಡು ಮಲಗಿದ್ರು ಹೆದರಿಕೆ ಇಲ್ಲ. ಈಗ ನಾನು ಈಗ ಈ ವರ್ಷ ತುಂಬಾ ಆಚೆ ಟ್ರೈನಿಂಗ್, ಮಕ್ಕಳು ಒಬ್ಬರೇ ಇರ್ಲಿಕ್ಕೆ ಅವರಿಗೆ ಒಂದು ಲಾಕ್ ಮಾಡಿ ಮಲಗಿ ಬಿಟ್ರೆ ಕೆಳಗೆ ಸೇಫ್. ಹಾಗಾಗಿ ಇದು ಈಗ ನಾವು ಒಂದು 5 ವರ್ಷದಿಂದ ಈ ಫ್ಲಾಟಿಗೆ ಅದೆಲ್ಲ ನನ್ನ ಗಂಡನ ನೋಡಿ ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ಮಗಳ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇ ಮಗಳು ಇಲ್ಲಿಲ್ಲ, ಎರಡನೇ ಮಗಳು ಇಲ್ಲಿರೋದಂತ ಎಷ್ಟು ಹೆಮ್ಮೆ ಇದೆ ನಿಮ್ಮ ಬಗ್ಗೆ? ಖಂಡಿತ ಇದೆ. ಅವರಿಗೆ ಅಲ್ಲ, ಅವ್ರಿಗೆ ಖುಷಿ ಇದೆ, ಒಮ್ಮೊಮ್ಮೆ ಸಿಟ್ಟು ಮಾಡ್ಕೊಳ್ತಾರೆ, ಯಾವುದಕ್ಕೂ ನೀವು 100 ಕೂಡ ನಮ್ಮೊಟ್ಟಿಗೆ ಸ್ಪೆಂಡ್ ಮಾಡೋದಿಲ್ಲ, ನೀನ್ ಬರೀ ಲಯನ್ಸ್ 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 ಅಂತ. ಮಗಳಿಗೆ ಖುಷಿ ಇದೆ. ಈಗ ಅಮ್ಮ ಗವರ್ನರ್ ಆಗಿ ಹೆಲ್ಪ್, ಕೆಲವೊಮ್ಮೆ ಏನಾದ್ರೂ ನಮ್ಗೆ ಹೆಲ್ಪ್ ಬೇಕು, ಯಾಕಂದ್ರೆ ಮಕ್ಕಳು ಸ್ವಲ್ಪ ಮುಂದುವರೆದಿರ್ತಾರೆ, ಈಗ ಫಾರ್ವರ್ಡ್ ಆಗಿರ್ತಾರೆ. ಈಗ ನೋಡಿ ಮೇಡಮ್, ಈಗ ನೀವು ಸಪ್ನ ಸುರೇಶ್ ಅಂದ್ರೆ ಈಗ ನೀವು ಜಾತಿಗೆ ಸೀಮಿತವಾಗಿಲ್ಲ, ನೀವು
ಹೌದು ಅದು ನೀವು ಖಂಡಿತ. ಹೇಳಿದ್ದು ನಾವು ಕೂಡ ಒಂದು ತಪ್ಪಾಗ್ತದೆ. ಹೌದು. ಯಾಕಂದ್ರೆ ಈಗ ನೀವು ಒಂದು ಸಂಸ್ಥೆಗೆ ಅಂದ ಮೇಲೆ ಹೌದು. ಸಮಾಜಕ್ಕೆ ಎಲ್ಲ- ಸೇರಿದವರು. ಎಲ್ಲ ಸಂಸ್ಥೆ ಯಾಕಂದ್ರೆ ನಿಮ್ಮ ಸಂಘ ಬಾಯಲ್ಲೇ ಬಂತು. ಖಂಡಿತ. ನಾನು ಮನೆ ಬಗ್ಗೆ ಹೇಳಿದ್ರೆ ಮನೆದು ನನಗೆ ಗಮನ ಕೊಡ್ಲಿಕ್ಕೆ ಟೈಮ್ ಇಲ್ಲ, 100 ನ ಲಯನ್ಸ್ ಹೌದು, ಕೊಟ್ಟಿದ್ದೀನಿ ಅಂತ. ಹೌದು. ಈ ತರ ಮಾತು ಯಾರ ಬಯಲು ಬರುವುದಿಲ್ಲ. ಖಂಡಿತ. ಅದು ನೀವು ಲೇಡಿ ಆಗಿ ಈ ತರ ಮಾತು ಹೇಳ್ತಿದ್ದೀರ ಅಂದ್ರೆ ಗ್ರೇಟ್ ನೀವು. ಯಾಕಂದ್ರೆ ನಿಮ್ಮ ಸರ್ವಸ್ವನೇ ಲಯನ್ಸ್ಗೆ ನೀವು ಅರ್ಪಣೆ ಮಾಡಿ ಆಗಿದೆ. ಸೊ ನಿಮಗೆ ಮನೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಕೇಳಿದ್ರೆ ಲಯನ್ಸ್ ಬಗ್ಗೆ ಎಲ್ಲ ಹೇಳ್ತೀರ ನೀವು. ಈಗ ಬನ್ನಿ ಮೇಡಮ್, ನಿಮ್ಮ ಮಗಳ ಜೊತೆ ಒಂದೆರಡು ಮಾತಾಡುವ. ನಿಮ್ಮ ಸಾಧನೆ ಬಗ್ಗೆ ಮಗಳ ಬಾಯಲ್ಲಿ ಏನ್ ಬರ್ತದೆ ಅಂತ ಕೇಳುವ. ಸೋಹನ, ಹೇಗಿದೆ ನಿಮ್ಮ ಲೈಫ್, ಹೇಗೆ ನಡೀತಿದೆ? ಒಳ್ಳೇದಾಗಿ ನಡೀತಿದೆ. ಈಗ ನನ್ನ ಎಂಟ್ರೆನ್ಸ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೇನೆ. ಓಕೆ. ಸೊ ಜಸ್ಟ್ ನಾನು ಮತ್ತೆ ನನ್ನ ಬುಕ್ಸ್ ಹಾಗೆ. ನಾನು ಮತ್ತೆ ನನ್ನ ಬುಕ್ಸ್. ನೋಡಿ ಈ ವೀಕ್ಷಕರ, ಇದು ನಾನು ಏನ್ ಹೇಳಿ ಅಂತ ಗೊತ್ತಾಗ್ತಿಲ್ಲ. ತಾಯಿ ಅಂತ ಕೇಳಿದ್ರೆ ನಾನು ಮತ್ತೆ ನನ್ನ ಲಯನ್ಸ್ ಅಂತೀರ, ಮಗಳ ಹತ್ರ ಮಾತಾಡಿದ್ರೆ ನಾನು ಮತ್ತೆ ನನ್ನ ಬುಕ್ಸ್ ಅಂತ. ಇದು ಹೇಗೆ, ಇದು ನಿಮ್ಮ ಕುಟುಂಬಕ್ಕೆ ಏನಿದು ಒಂದು ಈ ತರ ಪ್ರೇರಣೆ ಹೇಗೆ ಅಂತ? ಅದು ಗೊತ್ತಿಲ್ಲ, ಆ ಕ್ವಾಲಿಟಿ ನಂಗೆ ಬರ್ಲಿಲ್ಲ ಅವರದ್ದು. ನಾನೀ ಅಂದ್ರೆ ಎಕ್ಸ್ಟ್ರೋವರ್ಟ್ ಬೇಜಾರು ಅಲ್ಲ ಉಂಟಾ ಅಷ್ಟು. ನಿಮ್ಗೆ? ಯಾಕೆ ಆ ಇಲ್ಲಪ್ಪ. ಕ್ವಾಲಿಟಿ ನನಗೆ ಬರ್ಲಿಲ್ಲ ಅಂತ? ಇಲ್ಲಪ್ಪ ಇಲ್ಲ, ನಾನು ಹೇಗಿದ್ದೆ ನಂಗೆ ಅದು ಖುಷಿ ಉಂಟು. ಅವ್ರು ಹೇಗಿದ್ದಾರೆ ಅದ್ರಲ್ಲಿ ನಂಗೆ ಖುಷಿ ಉಂಟು. ತಾಯಿಯ ಇಷ್ಟೆಲ್ಲ ಒಂದು ಸಾಧನೆ ಹೇಗೆ ಅನಿಸ್ತದೆ? ಖುಷಿ ಯಾವ ಆಗ್ತದೆ. ತರ ಫೀಲ್ ಆಗ್ತದೆ ಹೌದು, ನಿಮಗೆ? ತುಂಬಾ ಖುಷಿ ಆಗ್ತದೆ. ಈಗ ಹೊರಗೆಲ್ಲ ಹೋದಾಗ ಎಲ್ಲರೂ ಹೇಳ್ತಾರೆ ನೀವು ಸಪ್ನ ಸುರೇಶ್ ಮಗಳೆಲ್ಲ ಅಂತ. ಹಾಗೆ ತಾಯಿದ ಹೆಸರಿಂದ ನಮ್ಗೆ ಕರೀತಾರೆ. ಹಾ, ಸೊ ಅದೊಂಥರ ಖುಷಿ, ಹಾಗೆ. ಹಾಗೆ ಖುಷಿ ಉಂಟು. ಆಕ್ಚುಲಿ ಸಪ್ನ ಸುರೇಶ್ ಅಂದ್ರೆ ಸೆಲೆಬ್ರಿಟಿ ತರನೇ ಆಗಿದೆ ಈಗ. ಈಗ ನಿಮಗೆ ಹೋದಾಗ ಹೇಳ್ತಾರೆ ನೀವು ಸಪ್ನ ಹೌದು. ಸುರೇಶ್ ಅವರ ಮಗಳಲ್ವಾ ಅಂತ. ಸೊ ಹೀಗೆಲ್ಲ ಇರ್ಬೇಕು. ನಿಮಗೆ ಒಂದು ಅನಿಸ್ತದೆ ನನ್ನ ತಾಯಿ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ನಾನು ಕೂಡ ಲಯನ್ಸ್ ಅಲ್ಲಿ ಈ ತರ ಸಾಧನೆ ಮಾಡ್ಬೇಕು ಅಂತ ನಿಮಗೆ ಉಂಟಾ? ಲಯನ್ಸ್ ಅಲ್ಲಿ ಸೇರ್ಬೇಕಂತ ಅಷ್ಟು ಇದಿಲ್ಲ. ಬಟ್ ಹಾ. ಬೇರೆ ನಾನು ಯಾವ ಫೀಲ್ಡಿಗೆ ಹೋಗ್ತೇನೆ ಅದ್ರಲ್ಲಿ ಸಹ ಒಂದು ಫೇಮಸ್ ಆಗ್ಬೇಕು, ಹಾ. ಹೆಸರು ಮಾಡ್ಬೇಕಂತ ಒಂದು ಥಾಟ್ ಉಂಟು. ಒಟ್ಟು ಜನರಿಗೆ ಸಹಾಯ ಮಾಡ್ಬೇಕು ಅನ್ನೋ ಥಾಟ್ ಹೌದು, ನಿಮ್ಮಲ್ಲಿ ಉಂಟು. ಉಂಟು. ಹೌದು. ಅದು ನಾನು ಆ ನೋಡಿ, ಪ್ರೊಫೆಷನ್ ಅಲ್ಲೇ ಇದ್ದೇನೆ, ಡಾಕ್ಟರ್ ಡಾಕ್ಟರ್ ಆಗಿ ನೋಡಿ ದೇವರ ಕೆಲಸ ಮಾಡ್ತಾ ಇದ್ದೀರಾ. ಅದು ಕೂಡ ನಿಮ್ಮ, ಅದು ಲಯನ್ಸ್ ಅಲ್ವಾ ಮೇಡಮ್? ಲಯನ್ಸ್ ಕೊಡುವಂತ ಒಂದು ಅರ್ಪಣೆನೇ ಅದು, ನೀವು ಮಾಡ್ತಿರೋ ಸಹಾಯ. ಹೌದು. ಮತ್ತೆ ನಿಮಗೆ ಯಾರು ಇದು ಮಕ್ಕಳಿಗೂ ಕೇಳ್ತಾರೆ, ಆದ್ರೆ ನಾನು ನಿಮ್ಮ ಹತ್ರ ಕೇಳುದು, ತಾಯಿ ಇಷ್ಟನಾ ಅಪ್ಪ ಇಷ್ಟನಾ? ತುಂಬಾ ಇಷ್ಟ, ಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ. ಇಬ್ರು ಇಷ್ಟ. ಇಬ್ರು ಇಷ್ಟ ಇಲ್ಲ, ಸ್ವಲ್ಪ ನೀವೊಂದು ಕರೆಕ್ಟ್ ಆಗಿ ಹೇಳ್ಬೇಕು. ಅಂದ್ರೆ ಕೆಲವುದಕ್ಕೆ ನಾನು ಅಮ್ಮನ ಹತ್ರ ಹೋಗ್ತೇನೆ, ಅಮ್ಮ ಅದು ಕೊಡು ಯಾವ್ದಕ್ಕೆ? ಅಂತ. ಈಗ ಒಂದ್ ಬಟ್ಟೆ ತಕೊಳ್ಬೇಕಾ ಏನಾರ ಅದಕ್ಕೆ ಅಮ್ಮನ ಹತ್ರ ಹೋಗ್ತೇನೆ, ಶಾಪಿಂಗ್ ಹೋಗುವ ಅಂತ. ಶಾಪಿಂಗ್ ಗೆ ದುಡ್ಡು ಬೇಕಾದ್ರೆ ಅಪ್ಪನ ಹತ್ರ ಹೋಗ್ತೇನೆ. ಬಹಳ ಒಂದು ಒಳ್ಳೆ ವಿಚಾರ. ಹಾಗೆ ಇನ್ನು ಅಚೀವ್ಮೆಂಟ್ ಮಾಡಿ, ಇನ್ನು ನಮ್ಮ ಈಗ ಎಲ್ಲಿ ನೀವು ಈಗ ವರ್ಕ್ ಅಲ್ಲಿ ಇದ್ರೆ? ಇಲ್ಲ, ಈಗ ಇಲ್ಲ, ಈಗ ಮನೆಯಲ್ಲೇ ಪ್ರಿಪೇರ್ ಆಗ್ತಿದೆ. ಮನೇಲಿ ಪ್ರಿಪೇರ್ ಆಗ್ತಿದ್ರ? ಇನ್ನು ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಹೇಳಿದ್ರೆ. ಹೌದು, ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ಹೇಗೆ ಸಪ್ನ ಸುರೇಶ್ ನಿಮ್ಮ ತಾಯಿ ಅಂತ ಹೇಳ್ತಾರಲ್ಲ, ಹಾಗೆ ನೆಕ್ಸ್ಟ್ ಸಪ್ನ ಸುರೇಶ್ ಮೇಡಮ್ ಕೇಳ್ಬೇಕು ಸುಹಾನ ನಿಮ್ಮ ಮಗಳಂತ, ಹಾಗೆ ಅಲ್ವಾ ಮೇಡಮ್? ಹಾಗೆ ನಿಮ್ಮ ಆಸೆ, ಹಾಗೆ ದೇವರು ನಿಮಗೆ ಅನುಗ್ರಹಿಸ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್, ಮಗಳ ಹತ್ರ ಮಾತಾಡಿದಾಗ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅವರಿಗೂ ಆಸೆ ಉಂಟು, ಆದ್ರೆ ಅವರ ಹಾದಿಯಲ್ಲಿ, ಅವರ ದಾರಿಯಲ್ಲಿ ಹೇಗೆ ಅಂತ ಅವರಿಗೆ ಒಂದು ಇಂಟೆನ್ಷನ್ ಉಂಟು, ಅವರಿಗೆ ಪಾಸಿಟಿವ್ ಆಗಿದ್ದಾರೆ. ನಿಮ್ಮ ಮಗಳು ನಿಮ್ಮ ತರನೇ ಒಂದು ಡೈರೆಕ್ಟ್ ಆಗಿದ್ದಾರೆ. ಖುಷಿ ಆಗ್ತದೆ ಬಹಳ. ಮೇಡಮ್, ಈಗ ನಮ್ಮ ಲಯನ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ, ಹೀಗೆ ಹೀಗೆ ಅಂತ. ಈಗ ಹೊಸದಾಗಿ ಸೇರುವವರಿಗೆ, ಮತ್ತೆ ಈಗ ನಮ್ಮ ಉಡುಪಿಯಲ್ಲಿರುವಂತ ಹಲವಾರು ಕ್ಲಬ್ಗಳುಂಟು, ಆ ಕ್ಲಬ್ಗಳಿಗೆ ನೀವು ಕೊಡುವಂತ ಮೆಸೇಜ್, ಈ ಮೆಸೇಜ್ ಹೇಗೆ ಅಂದ್ರೆ, ಈಗ ನೀವು ಗವರ್ನರ್ ಆಗಿ ಬರ್ತಾ ಇದ್ದೀರಾ, ಹೇಗೆ ಇರ್ಬೇಕು, ನೀವು ಬಂದಾಗ ಅಲ್ಲಿ ನಡವಳಿಕೆ ಹೇಗಿರ್ಬೇಕು, ಒಂದು ಶಿಸ್ತು ಹೇಗಿರ್ಬೇಕು, ಬದ್ಧತೆ ಹೇಗಿರ್ಬೇಕು, ಒಂದು 2 ಮಾತಲ್ಲಿ ಚುಟುಕಾಗಿ ಹೇಳಿ ಮೇಡಮ್. ಈಗ ಲಯನ್ಸ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂದ್ರೆ ಅದು ಅಮೆರಿಕದಲ್ಲಿ ಹುಟ್ಟಿಕೊಂಡದ್ದು, ನಿಮ್ಗೆಲ್ಲ ಗೊತ್ತುಂಟು. ಅಲ್ಲಿ ಒಂದು ಸಿಸ್ಟಮ್ ಹೇಗಿರ್ತದೆ ಅಂತ ನಾವು ಹೇಳ್ತೇವಲ್ಲ, ಅಮೆರಿಕ ಕಂಟ್ರಿಗೆ ಹೋದ್ರೆ ನಾವು ಯಾವ ರೀತಿ ಇರ್ತೇವೆ. ನಾವು ಲಯನ್ಸ್ ಸಂಸ್ಥೆಗೆ ಸೇರುವುದೇ ಅದೇ ಕಾರಣಕ್ಕೆ. ಯಾಕಂದ್ರೆ ಆ ಶಿಸ್ತುಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಡ್ಬೇಕಂತ. ಒಂದು ಡ್ರೆಸ್ ಕೋಡ್ ಇರ್ಬೋದು, ಅಥವಾ ಮೀಟಿಂಗ್ಗಳಿಗೆ ನಾವು ಅಟೆಂಡ್ ಮಾಡುವಂಥದ್ದು ಇರ್ಬೋದು, ಅಥವಾ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇರ್ಬೋದು. ಅದು ಒಂದು ಉತ್ತಮ ರೀತಿಯಲ್ಲಿ, ಯಾಕಂದ್ರೆ ನಾವು ಈಗ ಬೇರೆ ಬೇರೆ ಊರುಗಳಿಗೆ ಲಯನ್ಸಿನ ಈ ಕಾನ್ಫರೆನ್ಸ್ಗಳಿಗೆ ಅಥವಾ ಟ್ರೈನಿಂಗ್ಗಳಿಗೆ ಹೋಗ್ತೇವೆ. ಅದನ್ನು ನೋಡುವಾಗ ನಮಗೆ ಬಹಳ ಸಂತೋಷವಾಗ್ತದೆ. ಯಾಕಂದ್ರೆ ಅಲ್ಲಿಯೂ ನಮಗೊಂದು ಡ್ರೆಸ್ ಕೋಡ್ ಇರ್ತದೆ. ಆಸ್ ಎ ಲಯನ್ಸ್ ನೀವು ಯಾವುದೇ ಟ್ರೈನಿಂಗಿಗೆ ಬರಬೇಕಾದ್ರೆ ಸಹ ಕೋಟ್ ಸೂಟ ಅಥವಾ ಏನೊಂದು ಫಾರ್ಮಲ್ ಡ್ರೆಸ್ಸಸ್, ಲೇಡೀಸ್ ಎಲ್ಲ ಒಂದು ಉತ್ತಮ ರೀತಿಯಲ್ಲಿ, ಅದನ್ನು ನೋಡುವಾಗ ಸಂತೋಷ. ಹಾಗಾಗಿ ಯಾರೇ ಲಯನ್ಸ್ ಸದಸ್ಯರಾಗಿ ನಾವು ಈ ಸಂಸ್ಥೆಗೆ ಸೇರುವುದಂದ್ರೆ ನಮ್ಮಲ್ಲಿ ನಾವು ಒಂದನೇದಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ಲಿಕ್ಕಾಗ್ತದೆ. ಆ ಶಿಸ್ತನ್ನು ನಮಗೆ ಲಯನ್ಸ್ ಸಂಸ್ಥೆ ಕಲಿಸಿಕೊಡ್ತದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ನೆಕ್ಸ್ಟ್ ನೀವು ವಿಸಿಟ್ ಕೊಟ್ಟಾಗ ಮುಂಚೆ ನಡೆದ ತಪ್ಪು ಬೇರೆ ಕ್ಲಬ್ಗಳು ನಡಿಬಾರ್ದು. ಅವರ ಶಿಸ್ತಾಗ್ಲಿ, PST ಗಳ ಒಂದು ಬದ್ಧತೆ ಆಗ್ಲಿ ಹೇಗಿರ್ಬೇಕು, ಮತ್ತೆ ಯಾವ ರೀತಿಯಲ್ಲಿ ಅವ್ರು ನಡ್ಕೊಳ್ಬೇಕು. ಈ ಗವರ್ನರ್ ವಿಸಿಟ್ ಅಂದಾಗ ಹೇಗೆ, ಅದೆಲ್ಲ ಅದರ ಗವರ್ನರ್ ವಿಸಿಟ್ ಅಂದ್ರೆ ಈಗ ಅದಕ್ಕೊಂದು ಏನಂದ್ರೆ ನಾವು ಹೇಳ್ತೇವೆ, ಜಿಲ್ಲಾ ಗವರ್ನರ್ ಆ ಕ್ಲಬ್ಬಿಗೆ ವಿಸಿಟ್ ಕೊಡುದಂದ್ರೆ ಅದು ಒಂದು ಹಬ್ಬದ ವಾತಾವರಣ, ಒಂದು ಸಂಭ್ರಮ. ನಾವು ಮನೆಯಲ್ಲಿ ಹೇಗೆ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅದೇ ರೀತಿ ಅಂತ. ಅದು ಈಗ ಕೆಲವು ಕ್ಲಬ್ಗಳಲ್ಲಿ ಅದು ಶಿಸ್ತುಬದ್ಧವಾಗಿ ನಡೀತಿಲ್ಲ, ಗೊತ್ತುಂಟು. ಅದನ್ನೆಲ್ಲ ನಾವು ಸರಿ ಮಾಡ್ಬೇಕು. ಸರಿ ಮಾಡ್ಕೊಳ್ಬೇಕಂದ್ರೆ ನಾನು ಹೇಳಿದ ಹಾಗೆ ಈಗ 1 ಜುಲೈಯಲ್ಲಿ ನನ್ನ ಅವಧಿ ಶುರು
ಪ್ರಾರಂಭವಾದ ನಂತರ ಯಾವ ರೀತಿ ನಾವು ಅದನ್ನು ಅಚ್ಚುಕಟ್ಟುತನ ಮಾಡಬೇಕು, ಯಾವ ರೀತಿ ಪ್ರೋಟೋಕಾಲ್ಗಳನ್ನು ನಾವು ಮೇಂಟೈನ್ ಮಾಡಬೇಕು, ಯಾವ ರೀತಿ ಎಜೆಂಡಾಗಳನ್ನು ನಾವು ಮೊದಲೇ ಅಲ್ಲಿ ನಾನು ತಿಳಿ ಹೇಳುವ. ಯಾಕಂದ್ರೆ ಒಂದು ಗವರ್ನರ್ ನಾನು ವಿಸಿಟಿಗೆ ಆ ಕ್ಲಬ್ಬಿಗೆ ಹೋಗೋ ಮೊದಲು ಆ ಕ್ಲಬ್ಗಳಿಗೆ ಈ ರೀತಿಯ ಶಿಸ್ತು ಪರಿಪಾಲನೆಯನ್ನು ನೀವು ಮಾಡಬೇಕು ಅಂತ ನಾನು ಮೊದಲೇ ಅವರಿಗೆ ಹೇಳಿ, ಆದಷ್ಟು ಎಲ್ಲವನ್ನು 100% ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುವುದಿಲ್ಲ, ಆದಷ್ಟು ಪ್ರಯತ್ನವನ್ನು ನಾವು ಮಾಡಿ ಒಂದು ಏನು ತಪ್ಪುಗಳಾಗಿದೆ ಅದನ್ನು ಸರಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ಬರ್ತೀರಾ. ಮೇಡಮ್, ಈಗ ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಕ್ಲಬ್ಗಳಿದೆ, ಅದರಲ್ಲಿ ನಿಮಗೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳುವಂಥದ್ದು ನಿಮಗೆ ಇಷ್ಟವಾದ ಕ್ಲಬ್, ಯಾಕಂದ್ರೆ ಅದು ಒಳ್ಳೆಯ ಬೆಳವಣಿಗೆಯಲ್ಲಿ ಇದೆ, ಆತರ ಒಂದು 2-3 ಕ್ಲಬ್ ಹೆಸರು ಹೇಳೋದಂದ್ರೆ ಒಂದು ಒಳ್ಳೆ ಪೊಸಿಷನ್ ಇರುವಂತ ಕ್ಲಬ್ ಯಾವುದು? ಈಗ ಸಾಧಾರಣವಾಗಿ ಎಲ್ಲಾ ಕ್ಲಬ್ಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈಗ ನಾವು ಹಂಗಳೂರು ಕ್ಲಬ್ ಈ ವರ್ಷ ಬಹಳಷ್ಟು ಉತ್ತಮ ಸೇವಾ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಈ ವರ್ಷದ ಅಧ್ಯಕ್ಷರು ರೋವನ್ ಡಿ ಕೋಸ್ಟರ್ ಅವರು ಈಗ ನಮ್ಮ ಜಿಲ್ಲೆಯಲ್ಲಿ ಅದು ಟಾಪ್ 1 ಅಲ್ಲಿ ಇರುವಂತ ಟಾಪ್ 1 ಅಲ್ಲಿ ಉಂಟು ಈಗ. ಅಂದ್ರೆ ಅಷ್ಟು ಸೇವಾ ಕಾರ್ಯಕ್ರಮಗಳು ಅವರು ಯುವ ನಾಯಕ ಅಂತ ಹೇಳ್ಬೋದು. ಹೆಚ್ಚು ಲೈನಿಸಮಿಗೆ ಸೇರಿ ಅವರು ಹೆಚ್ಚು ವರ್ಷ ಆಗ್ಲಿಲ್ಲ, ಅವರು ಒಂದು ಈ ವರ್ಷ ಅಧ್ಯಕ್ಷರಾದ ಕಾರಣ ತಂಡ ಕಟ್ಟಿಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಬೆಳವಣಿಗೆಯನ್ನು ಕಾಣ್ತಾ ಇದೆ. ಈಗ ಮುಂದಿನ ಅಧ್ಯಕ್ಷರಾಗಿ ನಮ್ಮದೇ ಒಬ್ರು ಸ್ನೇಹಿತ ಸಂದೀಪ್ ಅಂತ ಬರ್ತಾ ಇದ್ದಾರೆ. ಈಗ ನಾವು ಅವ್ರ ಹತ್ರ ಏನಂದ್ರೆ, ಕಳೆದ ವರ್ಷ ಹಂಗಳೂರು ಕ್ಲಬ್ ಉತ್ತಮ ಸಾಧನೆಯನ್ನು ಮಾಡಿದೆ, ಈ ವರ್ಷಕ್ಕೆ ನೀವು ಉತ್ತಮ ಸಾಧನೆಯನ್ನು ಮಾಡಬೇಕು, ಆ ಹೆಸರನ್ನು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಒಂದು ವರ್ಷದಲ್ಲಿ ಲಯನ್ಸ್ ಕ್ಲಬ್ ಹಂಗಳೂರು ಇಷ್ಟು ಕೆಲಸ ಮಾಡಿದೆ, ಮುಂದಿನ ವರ್ಷಕ್ಕೆ ಹಂಗಳೂರು ಕೆಳಗೆ ಬಿದ್ರೆ ಏನ್ ಹೇಳ್ತಾರೆ, ಅಲ್ಲಿಗೆ ನಿಂತಿತ್ತು ಅಂತ. ಮತ್ತೆ ಈಗ ಅಲ್ಲಿ ನೋಡುದಾದ್ರೆ ಲಯನ್ಸ್ ಕ್ಲಬ್ ಕುಂದಾಪುರ, ಆ ಕ್ಲಬ್ಬಿನವರು ಅಷ್ಟೇ ತುಂಬಾ ಕೆಲಸ ಮಾಡಿದ್ದಾರೆ, ಸಮಾಜಮುಖಿ ಸೇವೆ ತುಂಬಾ ಆಗಿದೆ. ಈಗ ಅವರು 1-2ನೇ ಸ್ಥಾನದಲ್ಲಿದ್ದಾರೆ. ಸೊ ಆ 2 ಕ್ಲಬ್ಗಳು ಇನ್ನು ಬೆಳವಣಿಗೆಯನ್ನು ಕಾಣ್ತಿದೆ. ಅದರ ಮೇಲೆ ಹಲವು ಕ್ಲಬ್ಗಳು ಬೆಳವಣಿಗೆಯನ್ನು ಕಾಣ್ತಿದೆ. ಕೆಲವರು ಏನಂದ್ರೆ ನಮ್ಗೆ ಹೆಸರು ಬೇಡ, ಈಗ ನಾವು ಮಾಡಿದಂತದ್ದೇ ಕ್ಲಬ್ ಒಂದು ಲಯನ್ಸ್ ಕ್ಲಬ್ ಮುನಿಯಾಲ್ ಅಂತ ನಿಮ್ಮ ಮುನಿಯಾಲು ಪ್ರದೇಶದಲ್ಲಿ, ಅವರು ಕೂಡ ಹಾಗೆ ತುಂಬಾ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಹಿರಿಯಡ್ಕ ಈ ವರ್ಷ ಒಬ್ರು ಅಧ್ಯಕ್ಷರಾಗಿ ಅವರು ಬಹಳಷ್ಟು, ಅವರು ಲೈನಿಸಮಿಗೆ ಹೊಸಬ್ರು ಆದ್ರೂ ಅಧ್ಯಕ್ಷ ಸ್ಥಾನ ಸಿಕ್ಕಿದ ಮೇಲೆ ಬಹಳಷ್ಟು, ಉಡುಪಿ ಲಕ್ಷ್ಯ ಇರ್ಬೋದು, ಎಲ್ಲ ಕ್ಲಬ್ಗಳು, ಈಗ ಮಣಿಪಾಲ್ ವ್ಯಾಲಿ ಅಂತ ಒಂದೊಂದು ಸಣ್ಣ ಕ್ಲಬ್, ಅವರು ಹಾಗೆ ಒಂದು ಲೇಡೀಸ್ ತುಂಬಾ ಜನ ಇದ್ದಾರೆ, ತುಂಬಾ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಎಲ್ಲ ಕ್ಲಬ್, ನನ್ನ ಮಾತೃ ಸಂಸ್ಥೆ ಪರ್ಕಳ, ನಾವು ಯಾವುದೇ ಕಾಂಪಿಟೇಷನ್ಗೆ ಯಾರೇ ಅಧ್ಯಕ್ಷರಾದ್ರೂ ನಮ್ಗೆ ಟಾಪ್ 10 ಬೇಡ, ಏನು ನಮ್ಮಿಂದ ಕೆಲಸ ಸಾಧ್ಯವಾಗ್ತದೆ ಸಮಾಜಮುಖಿ ಸೇವೆ ನಾವು ಮಾಡ್ತಾ ಇದ್ದೇವೆ. ಮೇಡಮ್, ವೀಕ್ಷಕರಿಗೆ ನಿಮ್ಮ ಲಯನ್ಸಿನ ಒಂದು ಪಿನ್ ಅನ್ನು ಒಂದು ತೋರಿಸುವಂತಹ ಒಂದು ಕೆಲಸ ಇದು. ಈ ವರ್ಷದ ಪ್ರತಿ ವರ್ಷ ಜಿಲ್ಲಾ ಗವರ್ನರ್ ಆದವರು ನಾವು ಏನಾದ್ರೂ ಒಂದು ಥೀಮ್ ಅನ್ನು ಹಿಡ್ಕೊಂಡು ಪಿನ್ ಅನ್ನು ಮಾಡುವಂಥದ್ದು. ಈ ವರ್ಷ ನಾನು ಸ್ಫೂರ್ತಿ, ಈಗಾಗಲೇ ಹೇಳಿದಾಗ, ಯಾಕಂದ್ರೆ ನಾವು ಜನರ ಬಾಳಿಗೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಲಯನ್ಸ್ ಸದಸ್ಯರಾಗಿ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಸ್ಫೂರ್ತಿ ಅಂತ ಇದು ನಾನು ನನ್ನ ಪಿನ್ ಡಿಸೈನ್ ಅನ್ನು ಮಾಡಿದೆ. ಇದು ಮುಂದಿನ ವರ್ಷ ಎಲ್ಲ ಸದಸ್ಯರಿಗೆ ಈ ಪಿನ್ ಅನ್ನು ನಾವು ಕೊಡುವಂಥದ್ದು. ಮುಂದಿನ ವರ್ಷ ಇದನ್ನು ನೀವು ನಮ್ಮ ಪಿನ್ ಅಂದ್ರೆ ಪ್ರತಿ ವರ್ಷ ಗವರ್ನರ್ಗಳು ಒಂದೊಂದು ಅವರದ್ದು ಪಿನ್ ಡಿಸೈನ್ ಮಾಡ್ತಾರೆ, ಒಂದು ಥೀಮ್ ತಗೊಳ್ತಾರೆ. ಹಾಗಾಗಿ ನಂದು ಸ್ಫೂರ್ತಿ ಇದು ಪಿನ್. ಮತ್ತೆ ಇದು ನಿಮ್ಮ ಇದು ನಾನು ಹಾಕೊಂಡದಂದ್ರೆ ಈ ಏನಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ನಮಗೆ ಲೀಡರ್ಶಿಪ್ ಮೆಡಲ್, ಪ್ರೆಸಿಡೆನ್ಷಿಯಲ್ ಮೆಡಲ್, ಯಾಕಂದ್ರೆ ಯಾರೇ ಅಂತಾರಾಷ್ಟ್ರೀಯ ಪ್ರೆಸಿಡೆಂಟ್ ಆದವರು ಅವರದೊಂದು ಪ್ರೆಸಿಡೆಂಟ್ ಪಿನ್ ಅಂತ ಕೊಡ್ತಾರೆ, ಲೀಡರ್ಶಿಪ್ ಮೆಡಲ್ ಅಂತ ಕೊಡ್ತಾರೆ. ಬೇಕಾದಷ್ಟು ಅವಾರ್ಡ್ಗಳು ನಾವು ಮಾಡಿದ ಕೆಲಸವನ್ನು ಗುರುತಿಸಿ ನಮಗೆ ಸಿಗ್ತದೆ. ಇದು ನನಗೆ ಸಿಕ್ಕಿದಂಥದ್ದು. ನಾನು ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವಳು, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್ ಆಗಿ ಕೆಲಸ ಮಾಡಿದವಳು. ಪ್ರತಿ ವರ್ಷ ಜಿಲ್ಲಾ ಗವರ್ನರು ನಮ್ಮನ್ನು ಯಾರೇ ಜಿಲ್ಲಾ ಗವರ್ನರ್ ಆದಾಗ ಆ ಮೆಡಲಿಗೆ ಯಾರು ಕೆಲಸ ಮಾಡಿದ್ದಾರೆ ರೆಕಮೆಂಡ್ ಮಾಡುವಂಥ ಕೆಲಸ ಜಿಲ್ಲಾ ಗವರ್ನರದಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಮೆಡಲ್ ನಾನು ಇದು ಲಿಯೋ ಚೇರ್ಪರ್ಸನ್ ಆದಾಗ ನಾನು 34 ಅಂದರೆ ಜಿಲ್ಲಾ ಗವರ್ನರ್ NM ಹೆಗ್ಡೆ ಅವರು, ಆಗ NM ಹೆಗ್ಡೆ ಅವರು ಜಿಲ್ಲಾ ಗವರ್ನರ್ ಆಗಿದ್ದರು. ಆ 34 ಲಿಯೋ ಕ್ಲಬ್ಗಳ ಸ್ಥಾಪನೆಗೆ ಅವರು ಕಾರಣರಾದ, ಅವ್ರ ಜೊತೆ ನಾನು ಸೇರಿಕೊಂಡು ಆದ ಕಾರಣ ನನಗೆ ಈ ಒಂದು ಮೆಡಲ್ ಸಿಕ್ಕಿದೆ. ಲೀಡರ್ಶಿಪ್ ಮೆಡಲ್ ಸಿಕ್ಕಿದೆ, ನನಗೆ ಪ್ರೆಸಿಡೆನ್ಷಿಯಲ್ ಮೆಡಲ್ ಎಲ್ಲವೂ ಸಿಕ್ಕಿದೆ. ಯಾಕಂದ್ರೆ ನಾನು ಕ್ಯಾಬಿನೆಟ್ ಸೆಕ್ರೆಟರಿ ಕೆಲಸ ಮಾಡಿದ್ದೆ, ಡಿಸ್ಟ್ರಿಕ್ಟ್ ಟ್ರೆಷರರ್ ಆಗಿ ಕೆಲಸ ಮಾಡಿದ್ದೇನೆ. ಆ ವರ್ಷದಲ್ಲಿ ಆ ಜಿಲ್ಲಾ ಗವರ್ನರ್ಗಳು ನನಗೆ ಇಂಟರ್ನ್ಯಾಷನಲ್ಗೆ ರೆಕಮೆಂಡ್ ಮಾಡಿ ಮೆಡಲ್ಗಳು ಮತ್ತು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಸರ್ಟಿಫಿಕೇಟ್ ಇರ್ಬೋದು. ಆಮೇಲೆ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷದ ಕೊನೆಗೆ ಏನೆಲ್ಲ ಸಾಧನೆ ಮಾಡಿದರೆ ಸಾಧಕರನ್ನು ಗುರುತಿಸುವಂಥದ್ದು ಒಂದು ಅವಾರ್ಡ್ ನೈಟ್ ಅಂತ ಮಾಡ್ತಾರೆ. ಯಾಕಂದರೆ ಇಡೀ ವರ್ಷ ನಮಗೆ ಅವರು ಸಹಾಯ ಮಾಡಿದಾಗ ಅವರಿಗೆ ನಾವು ಒಂದು ಗುರುತಿಸುವಂಥದ್ದು. ಹಾಗಾಗಿ ಅದರಲ್ಲಿ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಲಯನ್ ಆಫ್ ದ ಇಯರ್ ಅಂತ ನಾವು ಯಾರು ಹೆಚ್ಚು ಕೆಲಸ, ಅದು 2 ಬಾರಿ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಹಾಗೆ ಒಂದು ವರ್ಷಕ್ಕೆ ನಮಗೆ ಲಯನ್ ಕಪಲ್ ಆಫ್ ದ ಇಯರ್ ಅಂತ ಸಹ ಒಂದು ಜಿಲ್ಲಾ ಗವರ್ನರ್ ಕೊಟ್ಟಿದ್ರು. ನಾನು ಏನು ಕೆಲಸ ಮಾಡಿದ್ದೇನೆ ಅದಕ್ಕೆ ನಾನು
ನನಗೆ ಸಂತೃಪ್ತಿ ಇದೆ ಸೇವಾ. ಯಾಕಂದರೆ ಯಾವುದೇ ಜಿಲ್ಲಾ ಗವರ್ನರ್ ಇರಲಿ, ಅವರು ಏನೇ ಕೆಲಸ ಕೊಟ್ಟರು ನಾನು ಪ್ರತಿ ಜಿಲ್ಲಾ ಗವರ್ನರು ಯಾರೇ ಆಗಿದ್ದಾಗ ಕೆಲವರಿಗೆ ಇರ್ತದೆ ಅವರು ನಮ್ಮ ಗವರ್ನರ್ ಅಂದರೆ ನಮ್ಮ ಟೀಮ್, ನಾನು ಆ ಥರ ಮಾಡಲಿಲ್ಲ. ಯಾರೇ ಇದ್ದರೂ ಏನು ನನಗೆ ಕೆಲಸ ಕೊಟ್ಟಿದ್ದಾರೆ ಅದನ್ನು ನಾನು ಅವಾಗಲೇ ಕೂಡ ನೋಡಿದಾಗ ನಿಮಗೆ ಬಂದಂತಹ ಏನದು ಮೆಡಲ್ಗಳು ಅದು ಇದು ಹಲವಾರು ಪ್ರಶಸ್ತಿಗಳನ್ನೆಲ್ಲ ನಿಮ್ಮ ಪಾಲಿಗೆ ಬಂದಿದೆ. ಇವೆಲ್ಲ ನೋಡ್ಬೇಕಾದ್ರೆ ಅನಿಸ್ತದೆ ನಮ್ಮ ಈಗಿನ ಲೇಡಿಗಳು ಅಂದ್ರೆ ಹೆಂಗಸರು ಏನು ಲಯನ್ಸ್ಗೆ ಬರ್ತಾರೆ, ಜಾಯ್ನ್ ಆಗ್ತಾರೆ, ಅವರಿಗೊಂದು ಭಯ ಇರ್ತದೆ, ನಾವೆಲ್ಲ ಗಂಡಸರು ಜಾಸ್ತಿ ಇದ್ರೆ ನಾವು ಹೇಗೆ ಜಾಯ್ನ್ ಆಗೋದು, ಆ ತರ ಎಲ್ಲ ಮೈಂಡ್ ಸೆಟ್ ಇರ್ತದೆ. ಪಾಪ ಗೊತ್ತಿರುದಿಲ್ಲ ಅವರಿಗೆ. ಈಗ ಇನ್ನೊಂದು ಈಗ ನನ್ನ ಕ್ಲಬ್ಬಿನ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ನಮ್ಮ ಸ್ಥಾಪಕ ಅಧ್ಯಕ್ಷ ಜ್ಯೋತಿ ರಮೇಶ್ ಅಂತ ಬಹಳ ಹೋರಾಟದಲ್ಲಿ ಅವರು ಚಂದ್ರ ಸುವರ್ಣ ನಂತರ ನಡ್ಸ್ಕೊಂಡು ಬಂದಿದ್ದಾರೆ. ಯಾವ ಮಟ್ಟಿಗೆ ನನ್ನನ್ನು ಕೂಡ ಜಾಯಿನ್ ಮಾಡಿ, ಈಗ ನನ್ನ ತಾಯಿ ನನ್ನ ಅಮ್ಮ ಕೂಡ ಅಡ್ವೊಕೇಟ್ ಆಗಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಅಲ್ಲಿ ಬಿಟ್ಟು ಇಲ್ಲಿಗೆ ಕಾರ್ಕಳ ಸಿಟಿಗೆ ಬಂದು ಜಾಯ್ನ್ ಆಗಿದ್ದಾರೆ ಅವರು. ಲಾಸ್ಟ್ ನಿಮ್ಮ ಹತ್ರ ಎಲ್ಲ ಮಾತಾಡಿ ಖುಷಿಯಾಗಿತ್ತು ಅವರಿಗೆ. ಹೀಗಿರ್ಬೇಕಾದ್ರೆ ಈಗ ಸೇರುವಂತಹ ಲೇಡೀಸ್ಗೆಲ್ಲ ನೀವೇನಂತ ಮೋಟಿವೇಶನ್ ಕೊಡ್ತೀರಾ, ಹೇಗೆ ಇನ್ಸ್ಪೈರ್ ಮಾಡ್ತೀರಾ? ಯಾಕಂದ್ರೆ ಮಹಿಳೆಯರು ಖಂಡಿತ ಈಗ ಎಲ್ಲ ಫೀಲ್ಡಿನಲ್ಲಿ ಮಹಿಳೆಯರು ಮುಂದುವರಿತಾ ಇದ್ದಾರೆ. ಸಮಾಜ ಸೇವೆಯಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮಹಿಳೆಯರಿಗೆ ಅವಕಾಶ ಸಿಗುವುದಿಲ್ಲ. ಅಂದರೆ ಪುರುಷ ಪ್ರಧಾನ ಇದರಿರುವಾಗ ಪುರುಷರೇ ಮುಂದೆ ಈಗ ನಮ್ಮ ಜಿಲ್ಲೆಯಲ್ಲೂ ನೋಡಿದರೆ ಈಗ ಎಷ್ಟೋ ವರ್ಷಗಳ ನಂತರ ಈಗ ನನಗೊಂದು ಅವಕಾಶ ಜಿಲ್ಲಾ ಗವರ್ನರ್ ಆಗಿ ಸಿಕ್ಕಿದ್ದು. ಇದರ ಮೊದಲು ನೀವು ಜಯಶ್ರೀ ಕೃಷ್ಣರಾಜು ಅವರ ಬಗ್ಗೆ ಕೇಳಿರ್ಬೋದು. ಅವರು ತುಂಬ ಆಸಕ್ತರಾಗಿದ್ದರು, ನಾನು ಒಂದು ಲೇಡಿ ಜಿಲ್ಲಾ ಗವರ್ನರ್ ಆಗಿ ಬರಬೇಕು ಅಂತ. ಮತ್ತು ಅವರು ಅನಾರೋಗ್ಯದ ಕಾರಣದಿಂದ ತೀರ್ಕೊಂಡ್ರು, ಅವರಿಗೆ ಅವಕಾಶ ಸಿಗಲಿಲ್ಲ. ಆಮೇಲೆ ಹೆಚ್ಚಿನ ಮಹಿಳೆಯರು ಮುಂದೆ ಬಂದಿರಲಿಲ್ಲ. ರೀಜನ್ ಚೇರ್ಮನ್, ಝೋನ್ ಚೇರ್ಮನ್ ತನಕ ಹೋಗಿದ್ರು. ಆಮೇಲೆ ಗವರ್ನರ್ ಪೋಸ್ಟಿಗೆ ಬಂದು ನನಗೆ ತುಂಬಾ ಸಮಯದಿಂದ ಎಲ್ಲ ನಮ್ಮ ಲಯನ್ಸ್ ಸದಸ್ಯರು, ಮೇಡಮ್ ನೀವು ಇಷ್ಟು ಕೆಲಸ ಮಾಡಿದ್ದೀರಿ, ನೀವೊಂದು ಜಿಲ್ಲಾ ಗವರ್ನರ್ ಆಗಿ ಬರಬೇಕು ಅಂತ ನಮ್ಗೆ ಆಸೆ ಅಂತ ಹೇಳಿ ಈ ವರ್ಷ ನಿಮಗೆ ಇದು ಕೂಡ ಇರಲಿಲ್ಲ ಅಂದ್ರೆ ಸಿಕ್ಕಿದ್ರೆ, ಯಾಕಂದ್ರೆ ಅದೇ ನಾನು ಹೇಳಿದೆ ಅಲ್ಲ, ಪ್ರತಿ ವರ್ಷ ಗಂಡಸರು ಯಾರಾದ್ರೂ ಇರ್ತಾರೆ, ಸೊ ಅವರಿಗೆ ಅವಕಾಶ. ನಾವು ಮತ್ತೆ ತುಂಬಾ ಏನು ಇಲ್ಲ ಈ ವರ್ಷವೇ ನಮ್ಗೆ ಆಗ್ಬೇಕು ಆ ರೀತಿ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕಡೆಗೆ ಎಲ್ರು ನಂಗೆ ನೀವು ಆಗಿ ಆದ್ಮೇಲೆ ನನ್ನ ಪತಿ ಹೇಳ್ತಾ ಇದ್ರು, ಬೇಡ ಮರೆತಿ ಸುಮ್ನೆ ಕೂತ್ಕೊಂಡು ನಾನು ಒಂದಾಗಿದ್ದೇನೆ ಸಾಕು ಅಂತ ಹೇಳಿ. ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಬೇಕು 4 ವರ್ಷ. ಈಗ ಗೃಹಿಣಿ ಅಂತ ನೀವು ಹೇಳಿದಾಗೆ ಮನೆ ಸಂಸಾರ ಮಕ್ಕಳು ಅದನ್ನೆಲ್ಲ ನಾವು ನಿಭಾಯಿಸ್ಬೇಕು, ಅದೆಲ್ಲ ನಮ್ಗೆ ಕಷ್ಟ ಆಗ್ಬೋದಂತ. ಮತ್ತೆ ಕಳೆದ ವರ್ಷ ಅವ್ರು ಹೇಳಿದ್ರೆ ಆಯ್ತು ನಿಂಗೆ ಇಂಟ್ರೆಸ್ಟ್ ಉಂಟಾ, ನಿಂಗೆ ಒಂದು ಇಂಟ್ರೆಸ್ಟ್ ಇದ್ರೆ ನೋಡುವ ಅಂತ ಹೇಳಿ ನಾವು ಆ ಕಣ ಕೇಳಿದ್ದು. ಹಾಗಾಗಿ ನಾನು ಮಹಿಳೆಯರಿಗೆ ಹೇಳೋದಂದ್ರೆ, ಹೌದು ಕೆಲವು ಮಹಿಳೆಯರಲ್ಲಿ ಇರ್ತದೆ. ಈಗ ಕೆಲವರಿಗೆ ಏನಾಗ್ತದೆ ಅಂದರೆ ಅದು ಲಯನ್ಸ್, ನಾವು ಫೀಸ್ ಕಟ್ಟಬೇಕಾಗ್ತದೆ, ನಾವು ಫೀಸ್ ಕಟ್ಟದೇ ಸೇವೆ ಮಾಡ್ಬೋದು. ಆದರೆ ನಾನು ಹೇಳೋದು, ನಾವು ಏನು ಒಂದು $50 ಅಂತಾರಾಷ್ಟ್ರೀಯ ಸಂಸ್ಥೆಗೆ ನಾವು ಕಟ್ತೇವೆ, ಅದನ್ನು ನಮಗೆ ಹಿಂದೆ ಪಡ್ಕೊಳ್ಳಿಕ್ಕೆ ನಾನು ಹೇಳಿದಾಗ, ಯಾಕಂದರೆ ಅದರಲ್ಲೊಂದು ಸಂತೃಪ್ತಿ ಇದೆ. ನಾವು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿನ ಮುಖಾಂತರ ನಮ್ಮ ಜಿಲ್ಲೆಗೆ ಬೇಕಾದ ಅನುದಾನವನ್ನು ನಮಗೆ ತಂದುಕೊಳ್ಳಲಿಕ್ಕೆ ಸಾಧ್ಯ. ಈಗ ಫ್ಲಡ್ ಆಗಲಿ ಎಂಥದೇ ಆಗಲಿ, ಪ್ರತಿ ವರ್ಷ ಒಂದು $10,000 ನಮ್ಮ ಜಿಲ್ಲೆಗೆ ನೆರೆ, ಪ್ರತಿ ಮಳೆ ಜೋರಾಗಿ ಬಂದಾಗ ನೆರೆ ಪೀಡಿತ ಪ್ರದೇಶಗಳಿಗೆ ನಾವು ಅದಕ್ಕೆ ಸಿಕ್ಕಿದ್ರೆ 10,000. ಈ ವರ್ಷವೂ ಬಂದಿತ್ತು $10,000 ನಮಗೆ ಅಂತಾರಾಷ್ಟ್ರೀಯ ಸಂಸ್ಥೆ ಸಿಕ್ಕಿದೆ. ಹಾಗಾಗಿ ನಾನು ಮಹಿಳೆಯರಲ್ಲಿ, ಹೌದು ಕೆಲವೊಮ್ಮೆ ನಮಗೆ ಅದು ದುಡ್ಡು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಅದು ಜಾಸ್ತಿ ಅನಿಸ್ತದೆ. ಬೇರೆ ಸಂಘ ಸಂಸ್ಥೆಯಲ್ಲಿ ಈಗ ಲೋಕಲ್ ಸಂಘ ಸಂಸ್ಥೆಗಳಿರ್ತೇವೆ, ಅದರಲ್ಲೂ ನಾವು ಮಾಡ್ತೇವೆ. ಮತ್ತು ಒಂದು ಇದರಲ್ಲಿ ಏನಂದರೆ ನಾವೇ ನೀಡುವಂಥದ್ದು, ನಮಗೆ ಇದರಿಂದ ದುಡ್ಡಿನ ಲಾಭ ಇಲ್ಲ. ವೀಕ್ಷಕರಿಗೆ ಇನ್ನೊಂದು ಲಯನ್ಸ್ ಅಂತ ತಕ್ಷಣ ನಮಗೆ ಸಂಬಳ ಬರ್ತದ ಅಥವಾ ನಮಗೆ ಏನಾದ್ರು ಹಣ ಬರ್ತದಲ್ಲ, ಇಲ್ಲ. ಇದು ನಮ್ಮಲ್ಲಿರುವುದನ್ನು ಏನು ಒಂದು ಅಂಶವನ್ನು ಹೇಳ್ತಾರಲ್ಲ, ನೀನು ಒಂದು ಅಂಶವನ್ನು ನೀನು ದಾನ ಮಾಡು ಅಂತ ಹೇಳಿ, ಇದು ನಮ್ಗೆ ಇದರಲ್ಲಿ ದಾನ ಮಾಡಿದ್ರೆ ದೇವರು ನಮಗೆ ಬೇರೆ ರೂಪದಲ್ಲಿ ಕೊಡ್ಬೋದು ಅಂತ. ನಾವು ಯಾರೋ ಒಂದು ಬಡವರಿಗೆ ಸಹಾಯ ಮಾಡಿದ್ರೆ ಅದರಿಂದ ನಮಗೆ, ನಾನು ಆಸ್ ಎ ಗವರ್ನರ್ ಆಗಿ ನನಗೆ ಏನು ದುಡ್ಡು ಬರೋದಿಲ್ಲ. ಆದರೆ ಒಂದು ಜಿಲ್ಲಾ ಗವರ್ನರ್ ಆದಾಗ ನಾವು ತಿರುಗಾಡುವಂಥ ಖರ್ಚನ್ನು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಭರಿಸ್ತದೆ. ಅದು ನಾನು ಸತ್ಯ ಹೇಳ್ತೇನೆ. ಯಾಕಂದರೆ ನಾವು ಎಲ್ಲಿಗೆ ಹೋದ್ರೆ ಸಹ ನಮಗೆ ಒಂದಿಷ್ಟು ಅವರು ಬಜೆಟ್ ಇಟ್ಟಿರ್ತಾರೆ, ಒಂದು ಜಿಲ್ಲಾ ಎಲ್ಲ ನಮಗೆ ಕೊಡ್ತಾರೆ. ಆದರೆ ಅಲ್ಲಿ ತನಕ ನಾವು ಬರಬೇಕಾದ್ರೆ ಎಲ್ಲ ಖರ್ಚುಗಳನ್ನು ನಾವು ಮಾಡಿಕೊಂಡು, ಈಗ ನಾವು ಟ್ರೈನಿಂಗ್ ಹೋಗಬೇಕಾಗ್ತದೆ, ಎಲ್ಲ ಕಡೆ ಕರೀತಾರೆ ನಮಗೆ, ನಾವೇನಿದ್ರು ನಮ್ಮ ಖರ್ಚನ್ನು ನಾವು ನೋಡ್ಕೊಳ್ಳುವಂಥದ್ದು. ಅಥವಾ ಪ್ರತಿಯೊಬ್ಬ ಲೈನ್ ಸದಸ್ಯರಿಗೆ ಇಷ್ಟು ಸೇವೆಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಏನಂದರೆ ಖುಷಿಯಿಂದ ಮಾಡುವಂಥದ್ದು. ಈ ಸೇವೆ ನಾವು ಏನು ಮಾಡ್ತೇವೆ ಅದನ್ನು ನಾವು ಹೆಚ್ಚು ಮಾರ್ಕೆಟಿಂಗ್ ಮಾಡಬೇಕು. ಅಂದರೆ ಜನರಲ್ಲಿ ಅದು ಮನದಟ್ಟಾಗಬೇಕು, ಲಯನ್ ಸಂಸ್ಥೆ ಇದನ್ನು ಮಾಡ್ತಾ ಇದೆ. ಹಾಗಾಗಿ ಹೆಚ್ಚು ಮಹಿಳೆಯರು, ಈಗ ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಹೇಳ್ತಾ ಇದೆ ಅಂದರೆ ಹೆಚ್ಚು ಮಹಿಳೆಯರನ್ನು ನಿಮ್ಮ ಸಂಸ್ಥೆಗೆ ತರುತ್ತಾನೆ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ, ಒಂದು ಮಹಿಳೆ ಆ ಸಂಸ್ಥೆಗೆ ಬಂದರೆ ಆ ಒಂದು ಸಂಸ್ಥೆಯನ್ನು ಅವಳು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾಳೆ ಅಂತ ಒಂದು ನಿಟ್ಟಿನಲ್ಲಿ. ಹಾಗಾಗಿ ಹೆಚ್ಚು ಮಹಿಳೆಯರು ನಮ್ಮ ಸಂಸ್ಥೆಗೆ ಸೇರಿ, ಅಥವಾ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಮಹಿಳೆಯರು ಇದ್ದಾರೆ, ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಬಹಳಷ್ಟು ಮಹಿಳೆಯರು ಇದ್ದಾರೆ. ಮಹಿಳೆಯರಿಗೂ ನಾವು ಅವಕಾಶ ಮಾಡಿಕೊಡ್ಬೇಕು. ಈಗ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಕೆಲವೊಮ್ಮೆ ಅವಕಾಶಗಳು ಸಿಗುವುದು, ಹೆಚ್ಚು ಮಹಿಳೆಯರಿಗೆ ಅವಕಾಶ. ಖಂಡಿತ ಮೋಟಿವೇಶನ್ ಲಾಸ್ಟ್ ಟೈಮ್ ನನ್ನ ಹತ್ರ ಹೇಳಿದ್ರಿ ನೀವು,
ಆದಷ್ಟು ಯಂಗ್ಸ್ಟರ್ಸ್ ಗಳಿಗೆ ನಾವು ಕೊಡಬೇಕು, ಬರಬೇಕು. ಯಾಕಂದ್ರೆ ಹೌದು ಥಾಟ್ ಜಾಸ್ತಿ ಇರ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ನನ್ನ ಮಗಳು ಹೇಳಿದಾಗೆ ಲಯನ್ಸಿಗೆ ಬಾ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ, ಅದು ಎಂತಮ್ಮ ನಿಮ್ದು ಬರೀ ಅದೇ ಭಾಷಣ, ಬೋರು, ನಾವು ಬರುವುದಿಲ್ಲ. ಯಾಕಂದ್ರೆ ಲಿಯೋ ಮೂವ್ಮೆಂಟ್ ಉಂಟು ನಮ್ಮಲ್ಲಿ, ಲಿಯೋ ಮಕ್ಕಳು ಇದ್ದಾರೆ ಈಗ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ. ಏನಾಗಿದೆ ಅಂದ್ರೆ ಲಿಯೋ ಮೂವ್ಮೆಂಟಿಗೆ ಹೆಚ್ಚು ಇದಾಗ್ತಾ ಇಲ್ಲ. ಮಕ್ಕಳು ಬರ್ತಾರೆ ನಮ್ಮ ಜೊತೆ ಸ್ಟೇಜಲ್ಲಿ ಕೂತ್ಕೊಳ್ತಾರೆ, ಅವರಿಗೆ ನಮ್ಮದೇ ಭಾಷಣ ಅದ್ ಕೇಳುವಾಗ ಅವ್ರಿಗೆ ಬೋರ್ ಆಗ್ತದೆ, ಅವರದ್ದು ಆಲೋಚನೆಗಳೇ ಬೇರೆ ಇರ್ತದೆ. ಆಗ ಅವ್ರಿಗೆ ಏನಾಗ್ತದೆ, ಒಂದ್ 2 ಮೀಟಿಂಗಿಗೆ ಬರ್ತಾರೆ, ಬೇಡ ನಿಮ್ಮದು ಲಯನ್ಸ್ ಅಂದ್ರೆ ಅದೇ ನಿಮ್ದದೇ. ಹಾಗಾಗಿ ಹೆಚ್ಚು ಅವರಿಗೆ ಲಿಯೋ ಮಕ್ಕಳಿಗೆ ನಾವು ಅವಕಾಶ ಕೊಡ್ಬೇಕು. ಯಾವುದೇ ಸೇವಾ ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಅವರನ್ನು ಇನ್ವಾಲ್ವ್ ಮಾಡ್ಕೊಂಡ್ರೆ ಅವರಿಗೆ ಒಂದು ಆಸಕ್ತಿ ಬರ್ತದೆ. ಅಥವಾ ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಬರುವಂತ ಕೆಲವು ಈಗ ಗೇಮ್ಸ್ ಇಡುವಂಥದ್ದು, ಅವರನ್ನು ಇನ್ವಾಲ್ವ್ ಮಾಡ್ಕೊಂಡದ ಮಾಡಿದ್ರೆ ನಮ್ಗೆ ಹೆಚ್ಚು ಯುವಕರನ್ನು ನಮ್ಮ ಇದಕ್ಕೆ ಸಂಸ್ಥೆಗೆ ಸಹಾಯ. ತುಂಬಾ ಒಳ್ಳೆಯ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ನಮ್ಮ ಲಯನ್ಸ್ ಅಂದ್ರೆ ಏನು, ಇದಕ್ಕೆ ಜಾಯಿನ್ ಆಗೋರು ಹೇಗೆ, ಅಧ್ಯಕ್ಷರು ಹೇಗಿರ್ಬೇಕು, ಸೆಕ್ರೆಟರಿ ಹೇಗಿರ್ಬೇಕು, ಟ್ರೆಷರರ್ ಹೇಗಿರ್ಬೇಕು, ಅಲ್ಲಿನ ಮೆಂಬರ್ಸ್ ಗಳು ಹೇಗಿರ್ಬೇಕು, ಮತ್ತೊಂದು ಕ್ಲಬ್ಗೆ ಗವರ್ನರ್ ವಿಸಿಟ್ ಕೊಟ್ಟಾಗ ಆ ಕ್ಲಬ್ನವ್ರು ಹೇಗೆ ನಡ್ಕೊಳ್ಬೇಕು, ಗವರ್ನರ್ಗೆ ಇರುವಂತಹ ಜವಾಬ್ದಾರಿ ಏನು, ಹಣದಿಂದ ಎಲ್ಲ ಒಂದು A to Z ಪೂರ್ತಿ ವಿವರವಾಗಿ ತಿಳಿಸಿದ್ದಾರೆ. ಇದನ್ನ ನೋಡಿದ ಎಲ್ಲ ಕ್ಲಬ್ ಮೆಂಬರ್ಸ್ ಗಳು ಹಾಗೆ ಮುಂದೆ ಈ ವಿಡಿಯೋವನ್ನು ನೋಡಿ ನಮ್ಮ ಸ್ವಪ್ನ ಸುರೇಶ್ ಮೇಡಮ್ ಅವರು ಜಿಲ್ಲಾ ಗವರ್ನರ್ ವಿಸಿಟ್ ಕೊಡ್ಬೇಕಂತ ಹೇಗೆ ನಡ್ಕೊಳ್ಬೇಕು, ಮತ್ತೆ ಎಲ್ಲಾ ಮೆಂಬರ್ಸ್ ಗಳಿಗೂ ಟ್ರೈನಿಂಗ್ ಅತ್ಯಗತ್ಯ ಅಂತ ಹೇಳಿದ್ದಾರೆ. ಮೇನ್ ಟ್ರೈನಿಂಗ್, ಇಲ್ಲಿ ತನಕ ಟ್ರೈನಿಂಗ್ ಪ್ರಾಬ್ಲಮ್ ಇತ್ತು, ಅಂದ್ರೆ ಇನ್ಫಾರ್ಮೇಶನ್ ಆಗ್ತಾ ಇತ್ತು, ಆದ್ರೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೊರತೆ ತುಂಬಾ ಇದೆ, ಈಗಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದನ್ನೆಲ್ಲ ಸರಿ ಮಾಡ್ತೀನಿ. ಮತ್ತೆ ಅವರು ಹೇಳಿದಾಗಲೇ ಒಂದು ಶುದ್ಧ ನೀರಿನ ಒಂದು ಘಟಕ ಇರ್ಬೋದು, ಮತ್ತೆ ಒಂದು 4-5 ಆರೋಗ್ಯದ ಬಗ್ಗೆ ಆಗಿರ್ಬೋದು, ಪರಿಸರದ ಬಗ್ಗೆ ಒಂದು 4-5 ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಈ ತರದ ಒಳ್ಳೊಳ್ಳೆ ಯೋಜನೆಗಳನ್ನ ಇಟ್ಟು ಮುಂದೆ ಬರ್ತೀನಿ, ಇದನ್ನ ಸಾಧನೆ ಮಾಡ್ತೀನಿ, ಸಾಧಿಸಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ ಹಾಗೂ ನಮ್ಮ ಲಯನ್ಸ್ ಬಂಧುಗಳೇ, ಇದನ್ನ ನೀವು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಇವರಿಗೆ ನೀವು ಕೂಡ ಪ್ರೋತ್ಸಾಹಿಸಿ. ಈಗ ನಿಮಗೆ ಎಲ್ಲಾ ಕ್ಲಬ್ ನವರ ನಿಮಗೆ ಸಪೋರ್ಟ್ ಕೂಡ ಬೇಕಲ್ವಾ ಮೇಡಮ್? ಸಪೋರ್ಟ್ ಇದ್ರೆ ಮಾತ್ರ ಏನು ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಸಪೋರ್ಟ್ ಕೂಡ ಮೇಡಮ್ ಬೇಕು ಅಂತ ಅವ್ರು ಹೇಳ್ತಾ, ನಿಮಗೆ ಏನೇ ಆಗ್ಲಿ ಇವರು ಹೇಳಿದ್ರು, ಯಾವ ಟೈಮಲ್ಲಿ ಏನೇ ಹೆಲ್ಪ್ ಬೇಕಾದ್ರೆ, ಹೆಲ್ಪ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ಆಗ್ಲಿ, ಏನೇ ಆಗ್ಲಿ, ಅಥವಾ ಏನೊಂದು ಪ್ರಾಬ್ಲಮ್ ಇದ್ರೆ ಮೇಡಮ್ ಹೇಳಿದ್ರೆ ಲಯನ್ಸ್ ಇಂದ ಏನ್ ಮಾಡಿಸಬಹುದು ಹೇಳಿ, ಇಂಟರ್ನ್ಯಾಷನಲ್ ಇವ್ರು ಮಾಡ್ತೀನಿ ಅಂತ ಇವರು ಹೇಳಿದ್ದಾರೆ. ಇದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಲಯನ್ಸ್ ಬಂಧುಗಳಿಗೆ ಒಂದು ಒಳ್ಳೆಯ ವಿಚಾರ, ಸಿಹಿ ವಿಚಾರ ಅಂತ ಹೇಳುದು. ಹಾಗೆ ಮೇಡಮ್, ಈಗ ನಿಮ್ಮನ್ನ ನೋಡ್ಬೇಕಾದ್ರೆ ಫಿಟ್ ಅಂಡ್ ಫೈನ್ ಆಗಿ ನಿಮ್ಮ ಹೆಲ್ತ್ ಅಂದ್ರೆ ನಿಮ್ಮ ರೂಟೀನ್, ನಿಮ್ಮ ದಿನನಿತ್ಯ ಹೇಗೆ, ನಿಮ್ಮ ಬೆಳಗಿಂದ ರಾತ್ರಿ ತನಕ ನಿಮ್ಮ ಹೇಗೆ ಈಗ ರೂಟೀನ್ ಲಯನ್ಸ್ ಮೀಟಿಂಗ್? ಈಗ ಯಾವುದೇ ಏನು ವರ್ಕೌಟ್ ಏನಿಲ್ಲ, ಯಾಕಂದ್ರೆ ನಾನು ಒಂದು ಭರತನಾಟ್ಯ ಕಲ್ತಿದ್ದೇನೆ. ಶಾಲೆಯಲ್ಲಿ ಇರುವಾಗ ನಮ್ಗೆ ತಾಯಿ ತಂದೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಯಾವುದೇ ವಿದ್ಯೆಯನ್ನು ನೀನು ಕಲ್ತ್ರೆ ಮುಂದೆ ಅದು ನಿನಗೆ ಹೆಲ್ಪ್ ಆಗ್ಬೋದು, ಓದು ಇರ್ಬೋದು, ಏನೇ ವಿದ್ಯೆ ಆಗ್ತದೆ ಅಂತೇಳಿ. ಮತ್ತೆ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ನಮಗೆ ಚಿಕ್ಕಂದ್ರಿಂದ ಅಡಿಗೆ ಮನೆಯ ಕೆಲಸಗಳು, ನಾವು ಒಂದು 5ನೇ ಕ್ಲಾಸಿಗೆ ಹೋದ ಕೂಡಲೇ ನಾವು ಮನೆ ಕೆಲಸಗಳನ್ನು ಮಾಡಿ ಶಾಲೆಗೆ ಹೋಗ್ತಾ ಇದ್ದೆವು. ಬೆಳಗ್ಗೆ ಗುಡಿಸಿ ಒರೆಸಿ ನಾವು ಶಾಲೆಗೆ ಹೋಗ್ಬೇಕಿತ್ತು. ಈಗ ಎಲ್ಲ ಮನೆಯಲ್ಲಿ ಕೆಲಸಕ್ಕೆ ಜನ ಇರ್ತದೆ, ಆಗೆಲ್ಲ ನಾವೇ ಮಾಡುವಂಥದ್ದು. ಮತ್ತೆ ಅಡಿಗೆ ಕೆಲಸ. ಆಗ ನನ್ನ ತಾಯಿ ಹೇಳ್ತಾ ಇದ್ರು, ನೀನು ಮುಂದೆ ಯಾವುದೇ ಈಗ ದೊಡ್ಡ ಒಂದು ಪ್ರಧಾನಮಂತ್ರಿ ಏನೋ ಆಗ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಸಂಸಾರಕ್ಕೆ ನೀನು ಸೊಸೆಯಾಗಿ ಹೋಗ್ಬಹುದು. ಆಗ ನಿಂಗೆ ಬೇಡ ಅದನ್ನು ಬಿಟ್ಬಿಡು ಅಡಿಗೆ ಕೆಲಸ, ಆದ್ರೆ ನೀನು ಕಲಿಯುವಂಥದ್ದು ಕಲಿಬೇಕು. ಯಾಕಂದ್ರೆ ಮುಂದೆ ನಿನ್ನ ಫ್ಯೂಚರ್ ಏನಂತ ನಮ್ಗೆ ಗೊತ್ತಿಲ್ಲ. ವಿದ್ಯೆ ಯಾವಾಗ್ಲೂ ಗೊತ್ತಿರ್ಲೇಬೇಕು, ಬದುಕಲಿಕ್ಕೆ ಆ ವಿದ್ಯೆ, ಅಡಿಗೆ ಅಂತ ಹೇಳುವಂಥದ್ದು ನಾವು ಕಲೀಲೇಬೇಕು. ಅಥವಾ ಮನೆ ಗುಡಿಸಿ ಒರೆಸೋದು, ಕೆಲಸ ಮಾಡುವಂಥದ್ದು, ಬಟ್ಟೆ ಒಗೆಯುವಂಥದ್ದು ಎಲ್ಲವೂ ನಮಗೆ ಗೊತ್ತಿರಬೇಕು. ಹಾಗಾಗಿ ಅದು ನಮಗೆ ನನ್ನ ತಾಯಿ ಹೇಳಿಕೊಟ್ಟಂತ ಮೊದಲ ಪಾಠ. ಅದನ್ನ ನೀನು ಕಲೀಲೇಬೇಕು. ಅವರು ನಮ್ಮ ಹತ್ರ ಅಡಿಗೆ ಮಾಡಿಸ್ತಾರೆ. ಶಾಲೆಗೆ ಹೋಗ್ಬೇಕಾದ್ರೆ ಇಷ್ಟು ಕೆಲಸ ನಾವು ಮಾಡಿಯೇ ಹೋಗ್ಬೇಕು, ಅದು ನಮಗೆ ಪದ್ಧತಿ ಇತ್ತು. ರಾತ್ರಿ ಊಟ ಬಟ್ಲು ತೊಳೆಯುವಂಥದ್ದು ನಾವೇ ಮಾಡಬೇಕು, ಅಂದರೆ ಮನೆಯವರದ್ದೆಲ್ಲ ಆ ಥರ ಕೆಲವು ಪದ್ಧತಿಗಳನ್ನು ನಮಗೆ ಅವರು ಮಾಡಿಕೊಟ್ಟಿದ್ರು. ಹಾಗಾಗಿ ಅದನ್ನು ನಾನು ಕಲ್ತಿದ್ದೆ. ಆಮೇಲೆ ನಾನು ಮತ್ತೆ ಎಲ್ಲ ಆ್ಯಕ್ಟಿವಿಟಿ ಏನು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಶಾಲೆಯಲ್ಲಿ ಏನಿದ್ರು ನಮಗೆ ತಾಯಿ ಕರ್ಕೊಂಡು ಹೋಗ್ತಾಯಿದ್ರು. ಭರತನಾಟ್ಯ ನಾನು ಟಿಲ್ 10th ಸ್ಟ್ಯಾಂಡರ್ಡ್ ತನಕ ಇಲ್ಲಿ ಕುತ್ಕಾಡಿ ವಿಶ್ವನಾಥ್ ರೈ ಅಂತ ಇದ್ರು, ಅವ್ರ ಜೊತೆ ನಾನು ಭರತನಾಟ್ಯ ಕಲ್ತಿದ್ದೆ. ಆಮೇಲೆ 10ನೇ ಕ್ಲಾಸ್ ಆದ ಮೇಲೆ ಅದು ಒಂದು ಹಂತಕ್ಕೆ ನಾವು 2nd PUC ಹೋಗುವಾಗ ನನ್ನ ತಾಯಿ ಹೇಳಿದರು, ಇನ್ನೂ ಓದಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಂತ. ಮತ್ತೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅದರಲ್ಲಿ ಕೂಡ ನನಗೆ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿ ಪದ, ಆದರೆ ಆ ಸಂದರ್ಭದಲ್ಲಿ ಡೆಲ್ಲಿಗೆ ಕಳಿಸ್ಲಿಕ್ಕೆ ನನ್ನ ಮನೆಯಲ್ಲಿ ನನಗೆ ತಯಾರಿರಲಿಲ್ಲ. ಒಬ್ಬಳೆ ಹುಡುಗಿ ಡೆಲ್ಲಿಗೆ ಹೋಗಿ, ಆದರೆ ನಾನು ಅದರಲ್ಲೂ ನನ್ನನ್ನು ನಾನು ಅಳವಡಿಸಿಕೊಂಡಿದ್ದೆ. ಕಾಲೇಜು ಜೀವನಗಳಲ್ಲೂ ಹಾಗೆ ಎಲ್ಲ ಏನೋ ಆಕ್ಟಿವಿಟೀಸ್ ಉಂಟು. ಹಾಗಾಗಿ ನನಗೆ ಮೋಸ್ಟ್ಲಿ ಅದು ಒಂದು ಪ್ರೇರಣೆ ಆಯಿತು ಅಂತ ನಾನು ಅನಿಸ್ತೇನೆ. ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ನಿಮ್ಮ ತಾಯಿ ಕೂಡ ಮುಖ್ಯ. ತಾಯಿ ಇಲ್ಲದೆ ನೀವಿಲ್ಲ ಅಲ್ವಾ? ನೀವೊಬ್ಬ ಹೆಣ್ಣಾಗಿ ಒಬ್ಬ ಲೇಡಿ ಗವರ್ನರ್ ಆಗಿ ಬರ್ತಿದ್ರೆ ನಿಮ್ಮ ತಾಯಿಯ ಕೂಡ ಒಂದು ಅಲ್ಲಿ ಪ್ರಮುಖ ಪಾತ್ರ. ನಿಮ್ಮ ತಾಯಿಯ ಹೆಸರು ರತಿ ವೀರೈ, ತಂದೆ ವಿಶ್ವನಾಥ್ ರೈ.
ತಂದೆ ತಾಯಿ ಬಗ್ಗೆನೂ ಕೂಡ ನೀವು ಹಳೇದು ಯಾವ್ದು ಮರ್ತಿಲ್ಲ ನೋಡಿ, ಎಲ್ಲದನ್ನು ಅಚ್ಚುಕಟ್ಟಾಗಿ ಹೇಳ್ತೀರಾ. ಅದೇ ಈಗ ಒಂದು ನೀವು ಇಷ್ಟು ಸಾಧನೆ ಮಾಡ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಹಿಂದಿನ ಮೆಟ್ಟಲ್ ಅಂದ್ರೆ ಮರ್ತಿಲ್ಲ. ಮೇಡಮ್, ಬಹಳ ಖುಷಿ ಆಗ್ತದೆ ನಿಮ್ಮ ಹತ್ರ ಮಾತಾಡಬೇಕಾದ್ರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕವಾಗಿ ಒಂದು ಇನ್ಸ್ಪೈರ್ ಮಾಡ್ತೀರಾ ನೀವು. ನಿಮ್ಮ ಮಾತಲ್ಲಿ ನೀವು ತುಂಬಾ ಜನ ಹೇಳ್ತಾರೆ ಸ್ಟ್ರಿಕ್ಟ್ ಅಂತ, ಬಟ್ ಇದೇ strict. ಯಾಕಂದ್ರೆ ನೀವು ಹೇಳೋದನ್ನ ಅಚ್ಚುಕಟ್ಟಾಗಿ ಹೇಳ್ತೀರಾ, ಅದು ನಿಮಗೆ ಯಾವುದೇ ಸಮಸ್ಯೆ ಮಾಡುದಿಲ್ಲ ಅನ್ನೋದು ನಮಗೆ ಬಹಳ ಒಂದು ಸಂತೋಷದ ವಿಚಾರ, ಅದೇ ರೀತಿ ಒಂದು ಖುಷಿಯ ವಿಚಾರ. ಮೇಡಮ್, ಕೊನೆಯದಾಗಿ ನಮ್ಮ ತುಳುನಾಡ ವೀಕ್ಷಕರಿಗೆ, ನಮ್ಮ ತುಳುವರಿಗೆ, ನಮ್ಮ ಅಪ್ಪೆ ಭಾಷೆಯ ತುಳು ಭಾಷೆ ಒಂದು ರಡ್ಡ ಪಾತ್ರ ದಾದ ಪಾತ್ರ ಇನಿ ತೋಂದಿತ್ತಿನ ವೀಕ್ಷಕರು ತುಳುನಾಡು ನಮ್ಮ ತುಳುನಾಡು ಹುಲ್ಲ ಅಂಚದು ಯಾನೊಂಜಿ ಈ ಒಂಜಿ ಮಲ್ಲ ಒಂಜಿ ಜಿಲ್ಲಾ ಗವರ್ನರ್ ಪದವಿ ಪಂಡ ಒಂಜಿ ಹೆಮ್ಮೆದ ಪದವಿ ಅಂಚದು ಇನಿ ತೋಂದಿತ್ತಿನ ವೀಕ್ಷಕರಿಗೂ ಪೂರ ಯಾನು ಶುಭ ಹಾರೈಕೆಲ್ಲ ತೆರ್ತೊಂದುಲ್ಲೆ. ನಮಸ್ಕಾರ. ಸೋಲ್ಮೇಲು ಬಾರಿ ಒಂದು ಖುಷಿದ ವಿಚಾರ, ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ಇವತ್ತು ನಮ್ಮ ಜೊತೆಗೆ ನನಗೆ ಇನ್ನೂ ನಂಬಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ನಮಗೆ ಟೈಮ್ ಕೊಟ್ಟಿದ್ದು ಬಹಳ ಒಂದು ಅತ್ಯುತ್ತಮ ಅಂತಾನೆ ಹೇಳ್ಬೋದು. ಮತ್ತೆ ನೀವೀಗ ಜಿಲ್ಲಾ ಗವರ್ನರ್ ಆಗಿ ಪ್ರಥಮ ಲೇಡಿ ಜಿಲ್ಲಾ ಗವರ್ನರ್ ಆಗಿ ಬರ್ತಿದ್ದೀರಾ. ಮತ್ತೊಮ್ಮೆ ನಿಮ್ಮನ್ನು ವೆಲ್ಕಮ್ ಮಾಡುತ್ತಾ ಅಭಿನಂದನೆ ನೀಡುತ್ತಾ, ಲೇಡಿ ಅಂದ್ರೆ ಏನು, ಹೆಣ್ಣು ಒಬ್ಬ ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಹೇಗೆಲ್ಲ ಬದುಕುವುದು, ಮನೆಯಲ್ಲಿ ಹೇಗೆ, ಸಮಾಜದಲ್ಲಿ ಹೇಗೆ, ಒಂದು ಸಂಸ್ಥೆಯಲ್ಲಿ ಹೇಗೆ, ಒಂದು ಇಂಥ ಒಂದು ಉತ್ತಮ ಸ್ಥಾನದಲ್ಲಿ ಒಂದು ಲೇಡಿ ಜಿಲ್ಲಾ ಗವರ್ನರ್ ಆಗಿ ಹೇಗಿರ್ಬೋದು, ಇದಕ್ಕೆಲ್ಲಕ್ಕೂ ಉದಾಹರಣೆ ನಮ್ಮ ಸಪ್ನ ಮೇಡಮ್ ಅಂತಾನೆ ಹೇಳ್ಬೋದು. ಬಹಳ ಕಷ್ಟಪಟ್ಟಿದ್ದಾರೆ. ಇವರು ಎಷ್ಟು ಈಗ ನಗ್ನಗ್ತ ಮಾತಾಡ್ತಿರೋದ್ರಿಂದ ಅಷ್ಟೇ ಕಷ್ಟಪಟ್ಟಿದ್ದಾರೆ, ಅವ್ರು ಗೊತ್ತಾಗ್ತದೆ. ಅವರು ಕಷ್ಟಪಟ್ಟಿದ್ದಕ್ಕೆ ಈಗ ಅವರು ಈ ಸಾಧನೆಯ ಒಂದು ಸ್ಥಾನದಲ್ಲಿ, ಈ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾ, ನೋಡ್ತಿರೋ ವೀಕ್ಷಕರಿಗೂ ಹಾಗೂ ಲಯನ್ಸ್ ಬಂಧುಗಳು ಇವರು ಹೇಳಿರೋ ಮಾತುಗಳನ್ನೆಲ್ಲ ಕೇಳಿ ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿ. ಯಾಕಂದ್ರೆ ಮುಂದೆ ಯಾರು ಎಲ್ಲಿ ಏನಾಗ್ತಾರೆ ಅಂತ ಗೊತ್ತಿರೋದಿಲ್ಲ ಅಲ್ವಾ? ಹೌದು, ಖಂಡಿತ. ಆದಷ್ಟು ಇವರ ಒಂದೇ ಕಾನ್ಸೆಪ್ಟ್, ಲೇಡೀಸ್ ಅಂದ್ರೆ ಹೆಂಗಸರು ಮುಂದೆ ಬರಬೇಕು, ನಾಚಿಕೆ ಇರಬಾರ್ದು ಅಲ್ವಾ? ಅಂದ್ರೆ ತಾನು ಏನು ಗುರಿ ಇಟ್ಟಿರ್ತೀನಿ ಅದ್ರಲ್ಲಿ ಅವ್ರು ಸಾಧನೆ ಮಾಡಬೇಕು. ಅದಕ್ಕೊಂದು ಏನ್ ಹೇಳ್ತಾರೆ ಪ್ಲಾಟ್ಫಾರ್ಮ್ ಈ ಲಯನ್ಸ್. ಖಂಡಿತವಾಗಿ ತುಂಬಾ ಖುಷಿ ಆಗ್ತದೆ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಬಹಳ ಖುಷಿಯಾಗಿದೆ, ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ಭಾವಿಸ್ತಾ, ಮೇಡಮ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನು ಬೇರೆ ಸಾಧಕರೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ನಿಹಾಲ್ ಶೆಟ್ಟಿ ಜಕರ್ಮಕ್ಕಿ. ಧನ್ಯವಾದ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.